ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ, ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ನನ್ನ ಬಾಂಧವರೇ, ನಾನು ಈ ಎತ್ತರಕ್ಕೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವೇ. ನಿಮ್ಮ ಈ ಪ್ರೀತಿ ಮುಂದೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಮ್ಮ ಕಂಪ್ನಿ ಲೀಲಾ ಗ್ರೂಪ್ಸ್ ನಾಳೆ ಹೊಸದಾಗೊಂದು ಕಾಂಟ್ರಾಕ್ಟ್ನ ತಗೊಂತಾ ಇದ್ದೀವಿ. ಕೊಂಕಣ್ ರೈಲ್ವೇಸ್, ಕರ್ನಾಟಕದಿಂದ ಕಾರವಾರದವರೆಗೂ, ಮಹಾರಾಷ್ಟ್ರದಲ್ಲಿ ರೋಹನ್ವರೆಗೂ ಇರೋಂಥ 300 ಕಿಲೋಮೀಟ್ರು ಇರೋಂಥ ಸಿವಿಲ್ ಕಾಂಟ್ರಾಕ್ಟ್ ಪ್ರಬಲ ಜರ್ಮನ್ ಕಂಪ್ನಿ ಆಗಿರೋಂಥ ಎಫ್ಕಾನ್ನಿಂದ ಲೀಲಾ ಗ್ರೂಪ್ಸ್ಗೆ ಸಬ್ ಕಾಂಟ್ರಾಕ್ಟ್ ಹಾಕಿದ್ದಾರೆ. ಸಾಕಷ್ಟು ರಾಜಕಾರಣಿಗಳ ವಿರೋಧನ ಮೀರಿ, ಅದಕ್ಕೂ ಮೀರಿ ಸಾಕಷ್ಟು ಸಮಸ್ಯೆಗಳನ್ನು ಹೆದರಿಸಿ ನಮ್ಗೆ ಕಾಂಟ್ರಾಕ್ಟ್ ಸಿಕ್ಕಿದೆ. ನಮ್ಮ ವರ್ಕಿನ ಕ್ವಾಲಿಟಿ ಮತ್ತೆ ಕ್ಲೀನ್ನೆಸ್ನ ನೋಡಿಕೊಂಡು ನಾವೀ ಕಾಂಟ್ರಾಕ್ಟ್ನ ತುಂಬಾ ಚೆನ್ನಾಗಿ ಮಾಡಿ ಮುಗಿಸ್ಬೇಕು. ಇದೇ ತುಂಬಾ ಮುಖ್ಯವಾದ ವಿಷಯ. ನನ್ನ ಗೆಳೆಯನ್ಗೆ ಶಿಕ್ಷಣ ಕೊಡಿಸೋಂಥ ಸ್ಕೂಲ್ಗೋಗೋ ಸಮಯದಲ್ಲಿ ಬೇರೆ ದಾರಿನೇ ಇಲ್ಲದೆ ಈ KR ಮಾರ್ಕೆಟಲ್ಲಿ ತರಕಾರಿ ಮಾರೋದಕ್ಕೆ, ಮೂಟೆ ಹೊರೋದಕ್ಕೆ ಓದೋನೆ ನಾನು. ಆ ಥರ ಮೂಟೆ ಹೊತ್ತು ತರಕಾರಿ ಮಾರಿ ಹೇಗೋ ಅಲ್ಪ ಸ್ವಲ್ಪ ದುಡ್ಡನ್ನ ಸೇರಿಸಿಟ್ಟು ಒಂದು ಹಳೆ ಲಾರಿ ತಗೊಂಡೆ. ಅಲ್ಲಿಂದ ಶುರು ಆಗಿದ್ದೆ ಈ ಬಿಸ್ನೆಸ್. ಓದೋದಕ್ಕೆ ಬರೆಯೋದಕ್ಕೆ ಸರಿಯಾಗಿ ಗೊತ್ತಿಲ್ಲದೆ ನಾನು ಅದೆಲ್ಲ ಗೊತ್ತಿರೋ ಅಂತ ಒಂದು ವ್ಯಕ್ತಿನ ನಾನು ಆ ಕಾಲದಲ್ಲಿ ಸೇರಿಸ್ಕೊಂಡೆ. ಅದು ಬೇರೆ ಯಾರು ಅಲ್ಲ, ಇಲ್ಲಿ ಕೂತಿದ್ದಾರಲ್ಲ ಈ ಗಣಪತಿ ಲೆಕ್ಕ ಬರೆದ್ರೆ ಅದ್ರಲ್ಲಿ ನಂಬಿಕೆ ಇರುತ್ತೆ, ತಪ್ಪೇ ಇರಲ್ಲ. ಇವತ್ವರೆಗೂ ಆ ನಂಬಿಕೆ ಹಾಗೇ ಇದೆ, ಹೌದು ತಾನೇ? ನೀವೆಲ್ಲ ಅನ್ಕೊಂಡಿರೋ ಹಾಗೆ ಒಳ್ಳೇದೇ ಆಗ್ಲಿ. ನಾನು ಹೊರಡ್ತೀನಿ. ನಾನು ನಿಮ್ ಜೊತೆ ಬರ್ತೀನಿ ಮಂಗಳಾಪುರಕ್ಕೆ. ಯಾಕೆ ಬರ್ತೀನಿ? ಅಲ್ಲಿ ಮ್ಯಾನೇಜರ್ ಶಿವರಾಮ್ ಇದಾರಲ್ಲ. ಇಲ್ಲಿ ನೀನಿಲ್ಲ ಅಂದ್ರೆ ಅಪ್ಪು ಒಂಟಿ ಆಗ್ಬಿಡ್ತಾನಲ್ವಾ. ಸರಿ, ಅವನ ಹತ್ರ ಮುಟ್ಟಿದ್ದಕ್ಕೆಲ್ಲ ಜಗಳ ಆಡಬಾರ್ದು ಅಂತ ಹೇಳ್ತಾನೆ ಇರ್ಬೇಕು. ಆಯ್ತು, ನಾನು 1 ವಾರದಲ್ಲಿ ಬಂದ್ಬಿಡ್ತೀನಿ. ನೀನ್ ಹೋಗಿ ಅವ್ರಿಗೆಲ್ಲ ಊಟಕ್ಕೆ ಅರೇಂಜ್ ಮಾಡೋ ಕೆಲ್ಸ ನೋಡು, ಸರಿನಾ? ಯಾಕೆ ಹಾಗೆ ದುರ್ಗುಟ್ಕೊಂಡು ನೋಡ್ತಿದ್ದೀರಾ? ಇಲ್ಲ, ಎಲ್ಲ ಮಾತಾಡ್ ಮುಗ್ಸಾದ್ಮೇಲೆ ಹಿಂದೆಯಿಂದ ಅಣಗಿಸ್ತೀಯಲ್ಲ, ಅದನ್ನ ನೋಡೋಣ ಅಂತ ತಿರುಗ್ದೆ. ಇಲ್ಲ, ಬರ್ಲಾ? ಶಿವನ ಕೊಂಕಣ್ ಕಾಂಟ್ರಾಕ್ಟ್ ವಿಷಯದಲ್ಲಿ ನೀವು ನನ್ನ ತೆಗ್ದಾಕಿದ್ರಿ ಅಲ್ವಾ? ನಾನ್ ಯಾವಾಗ್ಲೂ ಮರ್ಯಾದೆ ಇಟ್ಟಿರೋಂತ ಭಾರತ್ ಮೋಟಾರ್ಸ್ ಗೋಪಿ ಅವ್ರ ಮಗ ಗೆಲ್ಲೋದೇ ನನಗಿಷ್ಟ. ಅದಕ್ ನನ್ನಿಂದ ಏನ್ ಮಾಡ್ಬೇಕೋ ಅದನ್ ಮಾಡ್ದೆ. ಮಾಡಿದೀರಾ, ತುಂಬಾ ಮಾಡಿದೀರಾ. ಶಿವ, ನನ್ ಮಗ ಅಪು ಇದ್ದಂಗೆ ನೀನು ಕೂಡ ನನ್ಗೆ. ಹಾಗಾಗಿ ಒಂದು ಅಪ್ಪ ಸ್ಥಾನದಲ್ಲಿ ನಾನ್ ನಿನ್ನ ಏನ್ ಬೇಕಂದ್ರೂ ಹೇಳ್ಬೋದು. ಕಂಪ್ನಿ ಒಳಗೆ ಕುಡ್ದು ಕಾರ್ಡ್ಸಾಡಿ ಕುದುರೆ ಪಂದ್ಯ ರೇಸು ಅನ್ಕೊಂಡು ಅದಕ್ಕೆ ಅಡಿಕ್ಷನ್ ಆಗಿ ಅದ್ರ ಹಿಂದೆ ಓಡಿ ಒಂದೊಂದಾಗಿ ಎಲ್ಲಾನು ಕಳ್ಕೊಂಡಿದ್ದು ನಿಮ್ಮಪ್ಪ. ಒಂದು ಕಾಲದಲ್ಲಿ ನನಗ್ ಸಹಾಯ ಮಾಡ್ದಂತ ದೊಡ್ಡ ವ್ಯಕ್ತಿ ತಪ್ಪಾದ ದಾರಿಯಲ್ಲಿ ಹೋಗ್ತಿದಾರಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಸಂಕಟಪಟ್ಟು ಅಡ್ವೈಸ್ ಮಾಡಿದೀನಿ, ಬೈದಿದ್ದೀನಿ. ಆದ್ರೆ ಕೇಳಲಿಲ್ವಲ್ಲ. ಹಂಗಂದ್ರೆ ನೀವು ಅವನ್ನ ನಂಬಿದಿರಾ ಅಂತ ಅರ್ಥ. ಆದ್ರೆ ನಾನು ಅದನ್ನ ಸತ್ರು ನಂಬೋದಿಲ್ಲ. ನೀವು ದ್ರೋಹಿ. ನಮ್ಮಪ್ಪನ ಕೋಟ್ಯಾಂತರ ರೂಪಾಯಿ ಸ್ವತ್ತು ನಿಮ್ಮ ಕೈಯಲ್ಲಿದೆ. ಶಿವ, ನಾಳೆ ನೀವು ಸೈನ್ ಮಾಡ್ಬೇಕು ಅಂತ ಹೊರಟಿರೋ ಕೊಂಕಣ್ ಕಾಂಟ್ರಾಕ್ಟ್ ನಾನ್ ಸೈನ್ ಮಾಡ್ಬೇಕಿತ್ತು. ನೀವ್ ಅದನ್ನು ತಪ್ಪಿಸ್ಬಿಟ್ರಿ ನಮ್ಮ ಹತ್ರ ಇರೋ ಹಣಕ್ಕಾಗಿ. ನಾನ್ ಇಲ್ಲಿವರೆಗೂ ನ್ಯಾಯದ ದಾರಿಯಲ್ಲೇ ನಡೆದಿರೋದು, ಅದಕ್ಕೆ ನನ್ ಕಾಲ್ ಮುಂದೆ ಹೋಗ್ತಿರೋದು. ನಿನ್ಗೆ ಒಳ್ಳೆ ಬುದ್ಧಿ ಬಂದಾದ್ಮೇಲೆ ನನ್ ಜೊತೆ ಬಾ, ನಿನ್ನ ನನ್ ಜೊತೆನೆ ಇಟ್ಕೊಂತೀನಿ, ನನ್ ಮಗನ್ ತರ. ನನಗೆ ನಿಮ್ಮ ಅವಶ್ಯಕತೆ ಬೇಕಾಗಿಲ್ಲ. ಲೀಲಾ ಗ್ರೂಪ್ಸ್ನ ನಾನು ಬೇರ್ ಸಮೇತ ಕಿತ್ತಾಕ್ತೀನಿ. ಶಿವ, ದೇವ್ರ ಲೆಕ್ಕದ ಪುಸ್ತಕದಲ್ಲಿ ಎಲ್ಲರ ಲೆಕ್ಕನೂ ಇದೆ. ತಿಳಿಸ್ಬೇಕಾಗಿರೋ ಸಮಯದಲ್ಲಿ ಆ ಶಿವ ನಿನ್ನ ತಿಳಿಸ್ತಾನೆ. ಮುಖೇಶ್ದು ಕ್ಯಾಸೆಟ್ನ ಸ್ವಲ್ಪ ಪ್ಲೇ ಮಾಡು.
ಅವನ್ ಮುಂದೆ ಹೋಗ್ಲಿ ಬಿಡು, ಅವನಿಗೆ ಸ್ವಲ್ಪ ದಾರಿ ಬಿಟ್ಬಿಡು. ಗಣಪತಿ, ಏನಾಯ್ತು? ಸೈರನ್ ಬೆಳಗ್ಗೆನೆ ಹೊಡಿತಿದೆ. ಸಮೀಣ ಈ ಟ್ರಿಪ್ ಶೀಟ್ ಒಂದು ಸೈನ್ ಹಾಕೊಡಿ ಸಮೀಣ. ಆಫೀಸ್ ಕೆಲಸ ಎಲ್ಲ 10 ಗಂಟೆ ಮೇಲೆ ತಾನೆ, ಆಮೇಲೆ ತಾನೆ ಮನೆ ಹತ್ರಕ್ಕೆ ಬರ್ಬೇಕು. ಎಷ್ಟು ಸರಿ ಹೇಳೋದು ನಿಮ್ಗೆ? ನಿನ್ನೆ ರಾತ್ರಿ ಪೂರ್ತಿ ಗಾಡಿ ಓಡಿಸ್ಕೊಂಡ್ ಬಂದಿದೀವಲ್ಲ, ಅದೇ ಅಲ್ವಾ ನಿಮ್ ಕೆಲಸ? ನೀವ್ ಒಂದೇ ಒಂದು ಸೈನ್ ಹಾಕ್ಬಿಟ್ರೆ ಆದಷ್ಟು ಬೇಗ ಮನೆಗೆ ಹೋಗಿ ಮಕ್ಕಳನ್ನ ನೋಡ್ತೀವಿ. ಬರೀ ಮಕ್ಕಳನ್ನ ಮಾತ್ರ ನೋಡ್ಬೇಡಿ, ತಾಯಿನೂ ನೋಡ್ಕೊಳ್ಳಿ. ನಾಳೆ ಟ್ರಿಪ್ ಏನು ಇಲ್ವಲ್ಲ? ಲೆಕ್ಕ ಎಲ್ಲ ಸರಿಯಾಗಿದೆಯೋ ಇಲ್ವೋ? ಗಣಪತಿ ಮಿಕ್ಕಿದೆಲ್ಲ ಆಫೀಸಲ್ಲೇ. ಈ ಬಂದ್ಬಿಟ್ಟೆ. ಎಲ್ಲ ವಿಷಯನೂ ನಿನ್ನೆ ರಾತ್ರಿ 10 ಗಂಟೆವರೆಗೂ ಮಾತಾಡಿದ್ದೀನಿ. ಮತ್ತೇನೋ ಈಗ ಅಷ್ಟು ಅರ್ಜೆಂಟು ಕೂಗ್ತಾ ಇದ್ದಾರೆ. ಬೆಳಿಗ್ಗೆನೆ ಒಲಿಂಪಿಕ್ ಸೆಲೆಕ್ಷನ್ ಆಗೋದಕ್ಕೆ ಶುರು ಮಾಡಿದ್ರ? ಅಮ್ಮ ಎಲ್ಲಿ ಮಗಳೇ? ಅಮ್ಮ ಕೆಲ್ಸ ಮಾಡ್ತಾ ಇದ್ದಾರೆ. ಸ್ವಾಮಿ ಅಂಕಲ್ ನಮ್ಮಪ್ಪ ಸ್ಕೂಲ್ಗೆ ಹೋದಾಗ ಅವರೇ ಶೂನ ಕಟ್ತಿದ್ರಾ? ಎರಡೂನು ಇಲ್ಲ. ಅದ್ಯಾಕೆ? ಅವ್ರು ಹಾಕಿದ್ದಿಲ್ಲ. ಗಣಪತಿ ಬಂದ್ಬಿಟ್ಟೆ. ಬಂದೆ ನೋಡಿ. ಓ, ಗಣಪತಿ ಪ್ರತ್ಯಕ್ಷ ಆದ್ರ? ನಾನು ಕೆಲ್ಸಕ್ಕೆ ಬಂದ್ಬಿಟ್ಟು 1.5 ಗಂಟೆ ಆಯ್ತು ನೋಡಿ. ನೀವು 1.5 ಗಂಟೆ ಮುಂಚೆ ಎದ್ದಿದ್ದೀರಾ ನೋಡಿ, ಅದಕ್ಕೆ ಹಾಗ ಅನಿಸ್ತಿದೆ. ಮಲಗಿದ್ರೆ ತಾನೇ ಎದ್ದೋಳೋದಕ್ಕೆ. ಮನ್ಸಿಗೇನಾದ್ರೂ ಹಚ್ಕೊಂಡ್ರ? ಏನು? ಅಲ್ಲ, ಮನ್ಸಿಗೇನಾದ್ರೂ ಹಚ್ಕೊಂಡ್ರೆ ಸಹಾಯ ಮಾಡ್ಲಾ? ಮಾಡು. ಸಾಕು. ಅಪ್ಪು ನೆನ್ನೆನೆ ಬರ್ಬೇಕಾಗಿತ್ತಲ್ಲ. ಎಷ್ಟೊತ್ತಾದ್ರೂ ಇವತ್ತು ಬಂದ್ಬಿಡ್ತಾರೆ. ಸುಮ್ನೆ ಇರು. ನೆನ್ನೆ ಹೇಳ್ದೆ ನೆನ್ನೆ ಬರ್ತಾನೆ ಅಂತ, ಇವತ್ ಕೇಳಿದ್ರೆ ಇವತ್ ಬರ್ತಾನೆ ಅಂತೀಯ. ಅವ್ರು ಬರ್ದೇ ಇದ್ರೆ ನಾನೇನ್ ಮಾಡ್ಲಿ? ಇದೊಳ್ಳೆ ಆಯ್ತಲ್ಲ, ನಾನೇನ್ ಮಾಡ್ಲಿ? ಏನು ಏನು? ಅಲ್ಲ, ಸಮಸ್ಯೆನ ನಾನು ಹೇಳ್ದೆ. ನಿನಗಿದ್ರಲ್ಲಿ ಏನ್ ಸಮಸ್ಯೆ ಇದೆ ಹೇಳು? 40-45 ವರ್ಷದಿಂದ ನಾನೇ ನಿನ್ನ ನನ್ ಜೊತೆಲಿ ಇಟ್ಕೊಂಡಿದ್ದೀನಿ. 46 ವರ್ಷ? 46. ಹೌದು. ಏನ್ ಹೌದು? ಅಷ್ಟು ವರ್ಷದಿಂದ ಇದ್ದು ಇನ್ನೂ ನಿನಗ್ ಜವಾಬ್ದಾರಿ ಬಂದಿಲ್ವಲ್ಲ. ಈಗ ಏನಾಗಿದೆ? ಈ ಸತಿ ಮಂಗಳಾಪುರಕ್ಕೆ ಅಪ್ಪು ಜೊತೆ ನೀನು ಹೋಗ್ಬೋದಾಗಿತ್ತಲ್ವಾ? ಇದನ್ನ ನಾನು ಅಪ್ಪು ಹತ್ರ ಹೇಳಿದ್ರೆ ನಾನೇನ್ ಚಿಕ್ಕ ಮಗುನ ಅಂತಾರೆ. ಆದ್ರೆ ನೀವಂತೀರಾ ಅವನೊಂಥರ ಮಗು ತರ ಅಂತ. ನಾನೇನು, ನನ್ ಜೀವನದಲ್ಲಿ ನನಗ್ ತುಂಬಾ ಸಪೋರ್ಟ್ ಆಗಿದ್ದು ನನ್ ಮಗ ಅಪ್ಪು ತಾನೇ. ಹೌದು. ಏನ್ ಹೌದಂದ್ರೆ ನನ್ನ ಅಪ್ಪು ನಾನು ಇವಾಗ್ಲೇ ನೋಡ್ಬೇಕು, ಇಲ್ಲಂದ್ರೆ ಯಾರನ್ನು ಭೇಟಿ ಆಗಲ್ಲ. ಬನ್ನಿ ಇಲ್ಲಿ. ಥ್ಯಾಂಕ್ ಯು ತಾತಾ. ಬೈ ಬೈ. ಈಗ ತೃಪ್ತಿ ಆಯ್ತು ಕಣಮ್ಮ. ಬಿಸ್ನೀರ್ ಕೊಡ್ತಾ ಇದ್ನಲ್ಲ. ನಾಳೆನೂ ಬರ್ತೀನಲ್ವಾ ಬಿಡಮ್ಮ. ಅವ್ರು ಕೊಟ್ಟಿದ್ದ ಡೋಸು ಸಾಕಾಗ್ಲಿಲ್ಲ, ಅದಕ್ಕೆ ಬಂದಿಲ್ ಕುಡ್ದೆ. ಅವ್ರಿಗೆ ಪ್ರೆಷರ್ ಟ್ಯಾಬ್ಲೆಟ್ ಕೊಡ್ಲಿಲ್ವಾ? ಕೊಟ್ಟಿದ್ದೀನಿ. ಮತ್ತೆ ಅದನ್ನ ಅವ್ರು ನುಂಗ್ಲಿಲ್ವಾ? ಹೇಳ್ದೆ. ಮತ್ತೇನು ಪ್ರಯೋಜನನೇ ಆಗ್ಲಿಲ್ಲ. ನನ್ನ ಮಗನ್ನ ಯಾಕೆ ಒಬ್ಬನೇ ಕಳಿಸ್ದೆ ಅಂತ ಕರೆದು ನನ್ನನ್ನ ಚೆನ್ನಾಗಿ ಬೈತಿದ್ದಾರೆ. ಡಾಮ್ ಡೂಮ್ ಅಂತ. ನೆನ್ನೆ ನಾಳೆ ಬರ್ತೀನಿ ಅಂತ ಅವ್ರ ಮಗ ಹೇಳ್ತಾರೆ. ಇವತ್ತು ಬರ್ತಾನಂದ್ರೆ ಅವ್ರಪ್ಪ ನನ್ ಮಾತೆ ಕೇಳೋದಿಲ್ಲ. ಬರ್ತಾ ಬರ್ತಾ ನನ್ನ ನಾಲ್ಗೆಲಿ ಕೆಟ್ಟದ್ ಮಾತಾಡ್ಸಕ್ ನೋಡ್ತಿದ್ದಾರೆ. ನೀನು ಮೀನಾಕ್ಷಿ ಇರೋದಕ್ಕೆ ಸುಮ್ನೆ ಬಿಟ್ಟಿದ್ದೀನಿ, ಇಲ್ಲ ಅಂದ್ರೆ ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರ್ತಿತ್ತು ಅಷ್ಟೇ. 45 ವರ್ಷದಿಂದ ಹೇಳ್ದೆ ಇರೋದನ್ನ ಇವಾಗ ಹೇಳ್ತೀರಾ? ಸುಳ್ಳು ಹೇಳ್ಬೇಡಿ ಸ್ವಾಮಿ ಅಣ್ಣ. ಎಲ್ಲಮ್ಮ, ಆ ಮುಖಾನ ನೆನೆಸ್ಕೊಂಡು ನಾನೇನಾದ್ರೂ ಈ ಬಾಯಲ್ಲಿ ಕೆಟ್ಟದ್ ಮಾತಾಡಕ್ಕಾಗುತ್ತಾ? ಆ ದೇವ್ರ ನನ್ನನ್ನ ಮೆಚ್ತಾನ, ನೀನೇ ಹೇಳು. ಫೋನ್ ಹೊಡ್ಕೋತಾ ಇದೆ. ಹಲೋ ಪುಟ್ಟು ಕೊಡ್ಲಾ? ಹಲೋ ಹಲೋ ಹಲೋ, ಇದು ಗಣಪತಿ ಫೋನ್ ಅಲ್ದೆ ಬ್ರಹ್ಮನ್ ಫೋನಾ? ಅದೇನು ಅಂತ ಹೇಳಿ ಬೇಗ. ಯಾವ ಜಾಗದಲ್ಲಿ? ಮಂಗಳಾಪುರದಲ್ಲ? ಲೀಲಾ ಕಾಲೋನಿನಾ? ಮನೆಗಳೆಲ್ಲ ಹೊಡೆದಾಕ್ರೋ. ನಾವೆಲ್ಲರೂ ಸೇರಿ ಚಿಕ್ಕ ವಯಸ್ಸಿಂದ ಇದೇ ಕಾಲೋನಿಲ್ ಬದುಕ್ತಾ ಇದೀವಿ. ದಯವಿಟ್ಟು ಹಿಂಗ್ ಮಾಡಬೇಡಿ. ಇಲ್ಲಿರೋರ್ಗೆಲ್ಲ ಹೋಗಕ್ ಹೇಳಿದೀವಿ. ನೀನ್ ಯಾವ ಲೆಕ್ಕ? ಇವ್ರಿಗೆಲ್ಲ ಶಿವಣ್ಣ ಕೈ ತುಂಬಾ ದುಡ್ಡು ಕೊಟ್ಟಿದ್ದಾರೆ ತಾನೆ. ಇವ್ರು ದುಡ್ಡು ತಗೊಂಡ್ಬಿಟ್ಟು ತಪ್ಪು ಮಾಡಿದಾರೆ ಅಂದ್ಬಿಟ್ಟು ನಾವು ಆ ರೀತಿ ಮಾಡಕ್ಕಾಗಲ್ಲ. ಅವ್ರು ಕೊಟ್ಟಿರೋ ಜಾಗ ನಾವು ಬಿಡಲ್ಲ.
ಕಾಸು ತಗೊಂಡ್ರಲ್ವಾ ಹೋಗೋದಲ್ವಾ? ನಾವ್ ಯಾರು ಎಲ್ಲೂ ಹೋಗೋದಿಲ್ಲ, ನೀವೇನ್ ಮಾಡ್ತೀರಾ? ಹೌದು ಕಣ್ರೋ, ನಿಯತ್ತಿಲ್ಲ ನಾಯಿಗಳ. ನಿನ್ನ ಹೆಂಡತಿಗೆ ಮೈಗೆ ಹುಷಾರಿಲ್ದೆ ಇದ್ದಾಗ ಟೌನ್ ಅಲ್ಲಿರೋ ಡಾಕ್ಟ್ರು ನಿನ್ನ ಹೆಂಡತಿ ಕಡೆ ಒಂಚೂರು ತಿರು ಕೂಡ ನೋಡಿಲ್ಲ. ಅವಾಗ ಇದ್ದಿದ್ದು ಅಪ್ಪು ಅಣ್ಣ ಒಬ್ರೆ. ನಿಯತ್ತಿರ್ಬೇಕು ಕಣ ಜೀವನದಲ್ಲಿ. ಇದ್ರ ಮುಂದೆ ಏನಾದ್ರು ಬಂದ್ರೆ ನಮ್ಮೆಲ್ಲರ ಮೇಲೂ ಹತ್ತಿಸ್ಕೊಂಡು ಹೋಗ್ಬೇಕಾಗುತ್ತೆ ನೀನು. ನೀನೇನ್ KRS ಡ್ಯಾಮ್? ಹೌದು, ಹಾಗೆ ಅನ್ಕೋ. ನಮ್ಮ ದಾಟ್ಕೊಂಡು ಮುಂದಕ್ಕೆ ಹೋಗ್ತ್ಯಾ? ಫೋಲೋ ಈ ತರ ಸಮಸ್ಯೆ ಮಾಡಿದ್ರೆ ದೂರ ಹೋಗೋ. ಬಂದ್ರೆ ಕೆಲ್ಸನ ಮುಗಿಸ್ಬಿಟ್ಟೆ ಹೋಗೋದು. ಹೋಗ ಆ ಕಡೆ. ಸ್ಟೇಷನ್ಗೆ ನೀನು ಪೊಲೀಸರ ಕೈಯಲ್ಲಿ ನಮ್ಗೆಲ್ಲ ಓಡಿಸ್ತಾ ಇರ್ಬೋದು, ಆದ್ರೆ ನಾವ್ ಯಾವತ್ತೂ ಈ ಜಾಗ ಬಿಟ್ಟು ಹೋಗೋದಿಲ್ಲ. ಇದಕ್ಕೆಲ್ಲ ನೀನ್ ಅಪ್ಪಣ್ಣನ ಹತ್ರ ಉತ್ತರ ಹೇಳಬೇಕು. ಸರ್, ಕಮಿಷನರ್ ಫೋನು. ಸರ್ ಸರ್ ಓಕೆ ಸರ್. ನಿಲ್ಸೋ, ಸಾಕು ನಿಲ್ಸೋ. ತಿಂದ ಊಟಕ್ಕೆ ನಿಯತ್ತಿಲ್ಲ ಅಂತ ಮಾತ್ರ ನನ್ಗೆ ಹೇಳ್ಬಿಡಿ. ಏನದು? ಕಮಿಷನರ್ ಇಂದ ಕಾಲ್ ಬಂತು, ಇದನ್ನ ನಿಲ್ಲಿಸ್ಬೇಕಂತೆ. ನಿಲ್ಲಿಸ್ಬೇಕಾ? ಅದೇ, ನಿಮ್ಮನ್ನು ಕಮಿಷನರ್ ಸರ್ ಬಂದು ನೋಡಕ್ ಕೇಳಿದ್ರು ಸರ್. ರಾಜಶೇಖರನ್ ಹೊಸಬ್ರು ಅನ್ಸುತ್ತೆ. ಇದೇ ಚಾಮರಾಜಪೇಟೆ ತರಕಾರಿ ಮಾರ್ಕೆಟ್ನಲ್ಲೇ ನಾನು ನನ್ನ ಜೀವನ ಶುರು ಮಾಡಿದ್ದು. ನಾನೀಗ ಸುಮ್ಮನೆ ಇದ್ದೀನಿ ಅಂತ ನೀವು ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ದೆ ಅಂತಂದರೆ ನನಗೆ ನಿಮಗಿಂತ ಚೆನ್ನಾಗಿ ಇದೇ ಥರ ಮಾತಾಡೋದಕ್ಕೆ ಬರುತ್ತೆ. ನಿಮ್ಗೆ ಅರ್ಥ ಆಯ್ತಾ? ಆ ತರಕಾರಿ ಮಾರ್ಕೆಟಿಂದಾನೇ ನಾನು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದೀನಿ. ಒಬ್ಬ ಪೋರ್ಟರ್ ಆಗಿ ಪೊಲೀಸ್ನವ್ರ ಹತ್ರ ಹೋರಾಟ ಮಾಡಕ್ಕೆ ಬಂದಿಲ್ಲ ನಾನು. ಇವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ನಾನು ಕರ್ಕೊಂಡು ಹೋಗ್ತೀನಿ. ಕಸ್ಟಡಿಲಿರೋ ಕ್ರಿಮಿನಲ್ಸ್ನ ಕರ್ಕೊಂಡು ಹೋಗ್ತೀಯಾ? ಅದು ಹೇಗೆ ಅಂತ ನಾನು ನೋಡ್ತೀನಿ. ಕಸ್ಟಡಿಗೆ ತಗೊಂಡಿದ್ದೀರಾ? ಯಾರಿಂದ? ಮತ್ತಿನ್ನೂ ಉಳಿದವ್ರನ್ನ ಯಾಕೆ ಕಸ್ಟಡಿಗೆ ತಗೊಳ್ಳಿಲ್ಲ ನೀವಲ್ಲಿ? ರೌಡಿಗಳ ಸಪೋರ್ಟ್ ತಗೊಂಡು ಲೀಲಾ ಕಾಲೋನಿನ ಡೆಮಾಲಿಷ್ ಮಾಡಕ್ಕೆ ಬಂದವ್ರು ಯಾರು ಯೋಗ್ಯರಲ್ಲ. ಅವ್ರ ಮನೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ಎದುರಿಸಿ ನಿಂತ ಅಮಾಯಕರು ಕ್ರಿಮಿನಲ್ಗಳು. ಚೆನ್ನಾಗಿದೆ, ಕ್ರಿಮಿನಲ್ಗಳಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್, ಮನೆ ಹೊಡಿಬೇಡಿ ಅಂತ ಅಡ್ಡ ನಿಂತ ಅಮಾಯಕರು ಕಸ್ಟಡಿನಲ್ಲಿ. ಶಿವನ ಹತ್ರ ದುಡ್ಡು ತಗೊಂಡು ನೀವು ಈ ಥರ ಎಲ್ಲ ಮಾಡಬಾರ್ದು. 8ನೇ ಕ್ಲಾಸ್ಗೆ ನಾನು ಓದೋದನ್ನ ನಿಲ್ಲಿಸಿ ಮೂಟೆ ಎತ್ತಕ್ಕೆ ಶುರು ಮಾಡ್ಬಿಟ್ಟೆ. ನೀವು ಹೇಳೋಂಥ ಯಾವುದೇ ಇಂಗ್ಲಿಷ್ ಶಬ್ದಗಳು ಕೂಡ ನನ್ನ ಕಿವಿಗೆ ಹೋಗಲ್ಲ. ನೀವು ಬೇಕಿದ್ರೆ ಮನೆಗೆ ಹೋಗಿ ಇಂಗ್ಲಿಷ್ ಗೊತ್ತಿರೋಂಥ ಮಕ್ಕಳ ಹತ್ರ ಮಾತಾಡಿ, ಅವ್ರಿಗೆ ಗೊತ್ತಿರುತ್ತೆ ಇಂಗ್ಲಿಷು. ಅಧಿಕ ಪ್ರಸಂಗ ಬೇಡ, ಇದು ಪೊಲೀಸ್ ಸ್ಟೇಷನ್. ನೀವು ಈ ಪೊಲೀಸ್ ಸ್ಟೇಷನ್ ನೋಡಕ್ ಶುರು ಮಾಡಿ ಎಷ್ಟು ವರ್ಷ ಆಗಿರ್ಬೋದು? ಕೆಲವು ವರ್ಷ ತಾನೇ. ನನ್ನ 17ನೇ ವಯಸ್ಸಿನಿಂದನೇ ಇಲ್ಲಿಗೆ ಬಂದು ಹೋಗ್ತಾ ಇದ್ದೀನಿ. ಪೊಲೀಸ್ನವ್ರು ಕಾಲಿಡಿಯಕ್ಕಲ್ಲ, ಹೆಚ್ಚು ಮಾತಾಡಿ ಅಕ್ರಮ ಮಾಡಿ ಹೊಡೆದಾಟ ಮಾಡೇ ಬಂದಿದ್ದು. ನಿಮ್ಮಂಥವ್ರನ್ನೆಲ್ಲ ಎದುರಾಕೊಂಡಿದ್ದೀನಿ. ಈಗ ಇವ್ರಿಗೋಸ್ಕರ ಬಂದಿದ್ದೀನಿ. ಬನ್ನಿ. ಮಿಸ್ಟರ್, ನೀವೀಗ ತೋರಿಸ್ತಾ ಇರೋ ಪೊರ್ಕಿತನಕ್ಕೆ ಉತ್ತರ ಕೊಡ್ಲೇಬೇಕು. ಗೊತ್ತು, ಇದನ್ನ ನನ್ನ ಲೆಕ್ಕದಲ್ಲಿ ಇಟ್ಕೊಳ್ಳಿ. ಇದಾದ್ಮೇಲೆ ಏನ್ ಮಾಡ್ತೀರಾ ಅಂತ ನೋಡೋಣ. ಸ್ವಾಮಿ, ಆ ಲೆಟರ್ ಕೊಡ್ರಿ ಅವ್ರಿಗೆ. ಡಾಕ್ಯುಮೆಂಟ್ಸ್ ಕೊಡಿ. ಲೀಗಲ್ ಆಗಿ ನಾನು ಇವ್ರನ್ನ ಕರ್ಕೊಂಡು ಹೋಗಕ್ಕೆ ಅಂತ ಬಂದಿದ್ದೀನಿ. ಅದನ್ನ ವಿರೋಧಿಸಿದ್ರೆ ನನಗೂ ನಿಮ್ಗೂ ಇಬ್ರಿಗೂ ತೊಂದ್ರೆ. ಸುಮ್ಮನೆ ಯಾಕಿದೆಲ್ಲ? ಹಲೋ, ಹಾ ಇದಾರೆ, ಕೊಡ್ತೀನಿ. ಕಮಿಷನರ್ ರವಿಶಂಕರ್. ನಮಸ್ಕಾರ ಸರ್. ಶಿವನ ಅವನಲ್ಲೇ ಇರ್ಲಿ, ನಾನು ಬರ್ತೀನಿ. ಸರಿ ಸರ್. ನಿಮ್ಮಿಬ್ಬರಪ್ಪನು ಒಟ್ಟಿಗೆ ಬಿಸ್ನೆಸ್ ಮಾಡುವಾಗ ತಗೊಂಡಿದ್ದ ಜಾಗ, ಅದರಲ್ಲಿ ಇವ್ರ ಭಾಗನ ಬಡವ್ರಿಗೆ ದಾನವಾಗಿ ಕೊಟ್ಟಿದ್ದಾರೆ. ಅದು ನಿಜವಾಗ್ಲೂ ಒಳ್ಳೆ ವಿಷಯ ಶಿವ. ಇರ್ಬೋದು, ಆದ್ರೆ ನನಗ್ ಬೇಕಾಗಿರೋ ಜಾಗದಲ್ಲಿ ನಾನು ಕನ್ಸ್ಟ್ರಕ್ಷನ್ ಶುರು ಮಾಡ್ಬೇಕು. ಆ ಕಾಲೋನಿ ಹಿಂದೆಗಡೆ ನಾನೇನ್ ಮಾಡಕ್ ಸಾಧ್ಯ? ನನ್ನ ಲ್ಯಾಂಡ್ಗೆ ಹೋಗೋ ದಾರಿಲೇನೆ ಆ ಸ್ಲಮ್ ಕಾಲೋನಿ ಇರೋದು. ಅದು ಸ್ಲಮ್ ಕಾಲೋನಿ ಅಲ್ಲ, ಲೀಲಾ ಕಾಲೋನಿ. ಅದನ್ನ ಉಳಿಸೋಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೋಡಿದ್ರ, ರೌಡಿಸಂ. ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಂತ ನೀವು ಕರೆದಿದ್ದಕ್ಕೆ ನಾನು ಬಂದಿದ್ದು. ಯಾರನ್ನ ನೋಡಿದ್ರು ಕೇವಲವಾಗಿ ಮಾತಾಡುವಂತ ಇವನ ಹತ್ರ ಸಮಾಧಾನವಾಗಿ ಸಮಸ್ಯೆ ಬಗೆಹರಿಸ್ಕೊಳಕ್ ಬರೋದಕ್ಕೆ ನನಗೇನು ಹುಚ್ಚ? ಇದನ್ನ ಮಾತಾಡ್ ಬಗೆಹರಿಸಕ್ ಆಗಲ್ಲ. ಮತ್ತೆ ಬೇರೆ ಏನ್ ಮಾಡೋದು? ನಿನಗೆ ಹೇಗ್ ಮಾಡ್ಬೇಕು ಹಾಗೆ ಮಾಡೋಣ. ಮಾತಾಡ್ ಬಗೆಹರಿಸ್ಬೋದು, ಗುದ್ದಾಡ್ಬೋದು, ಒಡೆದಾಡ್ಬೋದು, ಬೇರೆ ಏನ್ ಮಾಡ್ಬೋದು ಅಂತ ನೀವ್ ಹೇಳ್ತಿರೋ ಅದಕ್ಕೆ ರೆಡಿ. ನಾನೆಲ್ಲದಕ್ಕೂ ರೆಡಿ. ಹಂಗಂದ್ರೆ ಉಳಿಸ್ತೀನಿ. ಕಾಸು ಕೊಟ್ರೆ ಹೊರಡೋದಕ್ಕೆ ಕಾಲೋನಿ ಅವ್ರು ರೆಡಿ ಆಗಿದ್ರೆ ಕೆಡವೋದಕ್ಕೆ ನನಗೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ನಿನಗೆ ಅನುಭವ ಸಾಲದು ಶಿವ.
ದುಡ್ಡು ಅಂತ ಹೇಳಿದ ತಕ್ಷಣ ಕಣ್ ಕಿತ್ತು ಹಾಕೋದು, ಬಾಲ ಅಲ್ಲಾಡ್ಸೋದು ಅದೆಲ್ಲ ನಿಮ್ಮಂತ ದುಡ್ಡಿರೋರು ಮಾಡೋದು. ದುಡ್ಡಿಗಿಂತ ಮಾನ ಮರ್ಯಾದೆಗೆ ಬೆಲೆ ಕೊಡುವಂಥವ್ರು ಕೂಲಿ ಕೆಲಸ ಮಾಡುವಂತ ಬಡವರು. ಜೀವನದಲ್ಲಿ ದುಡ್ಡು ಕಾಸು ಎಲ್ಲ ಇದ್ದಾಗ ಒಂದು ಚಿಕ್ಕ ಗುಡಿಸಲಲ್ಲಿ ನಾನು ನಮ್ಮಪ್ಪ ಒಂದಿನ ತಂಗಿದ್ವಿ. ನಾವು ಆ ಮನೇನ ಅವ್ರಿಗೆ ದಾನವಾಗಿ ಕೊಟ್ಟಾಗ ನಮ್ಮ ತಾಯಿ ಹೆಸರನ್ನ ಕಾಲೋನಿಗಿಟ್ರು. ಅದು ಅವ್ರ ಹೆಸರಲ್ಲಿ ಅಲ್ಲೇ ಇರುತ್ತೆ. ಶಿವ, ನೀನೊಂದು ಕೆಲಸ ಮಾಡು, ನೀನ್ ಆ ಜಾಗನ ಮಾರ್ಬಿಡು. ಚಿನ್ನದ ಬೆಲೆಗೆ ತಗೋತೀನಿ ನಾನು ಎಷ್ಟಾದ್ರೂ. ನಾವ್ ಯಾವತ್ತೂ ನಷ್ಟದಲ್ಲಿ ಕೊಡ್ತಾನೆ ಇರ್ತೀವಿ. ಲೀಲಾ ಗ್ರೂಪ್ಸ್ ಅವ್ರು ಯಾವಾಗ್ಲೂ ಈಸ್ಕೊಳ್ಳೋದೆ, ಒಂದು ಹಿಡಿ ಮಣ್ಣು ಕೂಡ ಕೊಡೋದಿಲ್ಲ. ಅಲ್ಲಿ ನಾನು ಅನ್ಕೊಂಡಿದ್ದೆ ನಡೆಯೋದು, ಹಂಗೆ ನಡೆಸ್ತೀನಿ. ನಾನ್ ಇಲ್ಲಿಂದ ಹೋಗೋದಿಕ್ಕೆ ನಿಮ್ಮ ಅನುಮತಿ ಬೇಕು. ನಾನ್ ಮತ್ತೆ ಒಂದ್ಸತಿ ಮಾತಾಡ್ತೀನಿ, ಆಮೇಲೆ ಕರಿತೀನಿ. ಅಲ್ಲಿವರೆಗೂ ಅಲ್ಲಿ ಯಾವುದೇ ಕೆಲ್ಸನೂ ನಡೆಯೋದಿಲ್ಲ, ಸರಿನಾ? ಶಿವ, ಆ ಹಳೆ ಸೇತುವೆನ ಕಟ್ಟಿ ಹೆಚ್ಚು ಕಮ್ಮಿ 200 ವರ್ಷ ಆಗಿದೆ. ಆದ್ರೆ 200 ವಯಸ್ಸಾಗಿರೋ ಯಾರು ಆ ಸೇತುವೆ ಮೇಲೆ ನಡೆದಿದ್ದನ್ನು ನೋಡಿದ್ದೇ ಇಲ್ಲ. ಭೂಮಿ ಮೇಲಿರುವಂತ ನಿನ್ನ ಆಸೆ ಜಾಸ್ತಿಯಾಗಿ ನಮ್ಮಮ್ಮನ ಹೆಸರಿರುವಂತ ಕಾಲೋನಿನಲ್ಲಿ ಗಲಾಟೆ ಮಾಡಿದ್ರೆ ನಿನ್ನನ್ನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹುಷಾರಾಗಿರೋ. ಎಲ್ಲ ಮಲಗ್ಬಿಡ್ರಾ? ಇಲ್ಲ. ಅಯ್ಯೋ, ಆ ಪೆಟ್ಟಿ ಎತ್ತು ಒಳಗಡೆ ಇಡು. ಹೌದು, ನೀನ್ ಇನ್ನ ಮಲ್ಗಿಲ್ವಾ? ನಿದ್ದೆ ಮಾಡಿದ್ರೆ ಬಟ್ಟೆ ಮಡಿಸ್ತಾ ಇದ್ನಾ? ಮಕ್ಳು ಮಲ್ಗದ್ರಾ? ಎಷ್ಟ್ ಜನ ಮಲ್ಗಿದಾರೆ ಅಂತ ಸೆನ್ಸಸ್ ಮಾಡ್ತಾ ಇದ್ದೀರಾ? ಅದು ನಡುರಾತ್ರಿಲಿ? ಸುಮ್ನೆ ಕೇಳ್ದೆ ಕಣೆ ಬಂಗಾರಿ. ಮಕ್ಳಿಗ್ ಮಾಡೋಕ್ ಬೇರೆ ಏನು ಕೆಲ್ಸ ಇಲ್ವಲ್ಲ? ನಿಮ್ಗೋಸ್ಕರ ಕಾಯ್ತಿದ್ರು, ಹೋಗ್ ನಿದ್ದೆ ಮಾಡಿದ್ರು. ನೀವ್ ಬೆಳಗ್ಗೆನೆ ಆ ಊರಿಂದ ಹೊರಟ್ರಿ ಅಂತ ನಾನ್ ಕೇಳ್ಪಟ್ಟೆ. ಆದ್ರೆ ಇವಾಗ ಬಂದಿದ್ದೀರಾ ಮಧ್ಯರಾತ್ರಿಲಿ. ಅದು ಮೈಸೂರಲ್ಲಿ ಸೀತಾಫಲ ತಿನ್ನಕ್ಕೆ ಅಂತ ಹೋದೆ. ಸೀತಾಫಲ ಎಲ್ಲ ಮಂಗ್ಳೂರ್ಗೆ ಹೊಟ್ಟೋಯ್ತು ಅಂದ್ರು. ಮಂಗ್ಳೂರ್ಗೆ ಹೋಗಿ ನೋಡಿದ್ರೆ ಸೀತಾಫಲ ಮಾವಿನ ಮರದಲ್ಲಿ ಇದ್ದಂತ ಸೀತಾಫಲನ ತಿನ್ಬೋದಾ ಅಂತ ಅಲ್ಲಿದ್ದಂತ ಅವ್ರನ್ನ ಕೇಳಿದ್ರೆ ಅವ್ರು ಹೇಳಿದ್ರು, ನಾವ್ ಈ ಊರ್ನವ್ರೇ ಅಲ್ಲ ಅಂತ. ಸರಿ, ವಾಪಸ್ ಬಂದ್ಬಿಟ್ಟೆ. ಗೊತ್ತಾಯ್ತಾ? ನಿಮ್ಗಿವಾಗ ಹಲ್ಸ್ನಣ್ಣು ಸಿಗುತ್ತೆ. ಒಳಗೆ ನಿಮ್ಗೋಸ್ಕರ ಮಾವಿನ ಹಣ್ಣು ಇಟ್ಕೊಂಡ್ ಕಾಯ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಕೋಪ ಮಾಡ್ಕೊಂಡ್ಬಿಡ್ತಾ? ನೀನು ನನ್ ಜೊತೆಗ್ ಬಾ, ಜಾಮೀನ್ ತಗೊಳಕೊಬ್ರಿದ್ರೆ ಒಳ್ಳೇದು. ನಾನ್ ಈ ಊರಲ್ವಲ್ಲ. ಕೋಪದಲ್ಲಿದ್ದಾರಾ? ಹೌದು. ಅಯ್ಯಯ್ಯೋ. ಅಲ್ಲ ಕಣೋ, ನನ್ಗೊಂದು ಅನುಮಾನ. ಈ ರಾತ್ರಿ ಇಲ್ಲ, ಹಗ್ಲಲ್ಲಿ ಅನುಮಾನ ಕೇಳೋದಕ್ ನೀನ್ ಇಲ್ಲಿದ್ರೆ ಹೋಗಿ ಚೆನ್ನಾಗಿ ಊಟ ಮಾಡಿ ಮಲಗು. ಫುಲ್ ಆಗೋಯ್ತಲ್ಲ, ಹೋಗೋ. ಇವತ್ತು MD ಅವ್ರ ಮೂಡು ಹೇಗಿರುತ್ತೋ ಗೊತ್ತಿಲ್ಲ. ಕೋಪದಲ್ಲಿರ್ತಾರೋ ಸಂತೋಷದಲ್ಲಿರ್ತಾರೋ ಆ ದೇವ್ರಿಗೆ ಗೊತ್ತು. 5-6 ದಿನ ಬಂದಿಲ್ವಲ್ಲ ಆಫೀಸ್ಗೆ, ಕ್ರಾಸ್ ಕ್ವಶನ್ ಕೇಳಬಹುದೇನೋ. ನಿಮ್ ಕೆಲ್ಸದಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಅದನ್ನ ಬೇಗ ಸರಿ ಮಾಡಿ ಇಟ್ಕೊಳ್ಳಿ ಅವ್ರು ಬರೋದ್ರೊಳಗೆ. ನಾನು ಸೇರಿಸ್ಕೊಂಡು ಗರ್ಡ್ ಗಂಬದ ತರ ನಿಂತ್ಕೊಂಡು ಕೇಳಿಸ್ಕೊಳ್ಳೋದನ್ನು ಬಿಟ್ಟು ಮೊದಲು ಹೋಗಿ ಕೆಲಸ ನೋಡಿ. ಯಾರು ಈ ಮನುಷ್ಯ? ನಾರಾಯಣ, ನಿನ್ ಮಗನ್ ಸ್ಕೂಲಿಗೆ ಸೇರಿಸಿದ್ಯಾ? ಸೇರಿಸ್ಬಿಟ್ಟಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಆ ಸೂಪರ್ವೈಸರ್ ಸುಬ್ರಹ್ಮಣ್ಯಂನ ಕರೀರಿ. ಸುಬ್ರಹ್ಮಣ್ಯ, ಸ್ವಲ್ಪ ಬರ್ತೀರಾ? ಅಲ್ಲ, ಏನ್ ಹಾಗೆ ನೋಡ್ತಿದ್ದೀರಲ್ಲ? ನೋಡ್ಬಾರ್ದಾ? ಅಲ್ಲ, ಮನೇಲಿ ಯಜಮಾನ್ರೊಮ್ಮೆ ಹೀಗೆ ನೋಡಿದ್ರು. ತುಂಬಾ ದಿನ ಆಯ್ತಲ್ಲ, ಸಣ್ಣ ಆದ್ರೇನು ಅಂತ ನೋಡ್ದೆ. ಅಷ್ಟೇನಾ? ಅಷ್ಟೇನೆ. ಬಸ್ ಸರ್ವಿಸ್ ಎಲ್ಲ ಹೇಗಿದೆ? ನಡೀತಾ ಇದೆ. ನಮ್ ಬಸ್ಸು ನಡೆಯುತ್ತಾ? ಓಡಲ್ವಾ? ಓಡ್ತಿದೆ. ಇಲ್ಲ, ಈ 1 ವಾರದಲ್ಲಿ ಎಷ್ಟು ಟ್ರಿಪ್ ಕ್ಯಾನ್ಸಲ್ ಆಗಿದೆ. ಹಾಸನ, ಮಂಗಳೂರು, ಮಣಿಪಾಲು ಎಲ್ಲೂ ಹೋಗಿಲ್ಲ. ಎಲ್ಲ ಬಸ್ಸು ವರ್ಕ್ಶಾಪ್ ಅಲ್ಲಿ ಅಲ್ವೇನ್ರಿ? ಅದು ಸ್ಪೇರ್ ಪಾರ್ಟ್ಸ್ ಬರೋದಕ್ಕೆ ಲೇಟ್ ಆಯ್ತಲ್ವಾ? ಕಾರಣ ಕೊಡ್ಬೇಡಿ. ಯಾಕೆ ನಿಮಗ್ ಗೊತ್ತಿಲ್ವಾ? ಇಲ್ಲ, ಮಂಗಳಾಪುರದಲ್ಲಿರೋ ನನಗ್ ಗೊತ್ತಾಗುತ್ತೆ. ಸುಬ್ರಹ್ಮಣ್ಯ, ಇದು ನಮ್ಮಮ್ಮನಿಗೆ ಬಂದಂತ ಕೆಟ್ಟ ಹೆಸರು, ಗೊತ್ತಾಯ್ತಾ? ಅದು ಏನದು? ಕಲೆಕ್ಷನ್ ತಗೊಳ್ಳೋದಕ್ಕೆ ಮಾತ್ರ ಅಲ್ಲ ಬಸ್ ಸರ್ವಿಸ್ ಇರೋದು. ಇದಕ್ಕೆ ಕನ್ನಡದಲ್ಲಿ ಏನಂತಾರೆ? ಸೇವೆ. ಅದಕ್ಕೆ ಆ ಥರದ ಒಂದು ಹೆಸರು ಇದೆಯಲ್ಲ. ಮಂಗಳಾಪುರದ ಅಕ್ಕಪಕ್ಕ ಇರೋಂಥ ಎಲ್ಲ ಗ್ರಾಮದವ್ರು ನಮ್ಮ ಲೀಲಾ ಬಸ್ಸಿಗಾಗೆ ಕಾಯ್ತಾ ಇರ್ತಾರೆ.
ಲೀಲಾ ಬಸ್ ಬಂದಿಲ್ಲ ಅಂತ ಕೆಲ್ಸಕ್ಕೆ ಹೋಗಿಲ್ಲ, ಲೀಲಾ ಬಸ್ ಬಂದಿಲ್ಲ ಅಂತ ಹಾಸ್ಪಿಟ್ಲ್ಗೆ ಹೋಗಿಲ್ಲ, ಲೀಲಾ ಬಸ್ ಬರ್ದೇ ಇರೋದಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಈ ಲೀಲಾ ಲೀಲಾ ಅಂತ ಅನ್ನೋದು ನಮ್ ತಾಯಿ ಹೆಸರು ತಾನೇ ಅಲ್ವಾ? ಹೌದು. ಚಿಕ್ಕದಾಗಿ ಹೇಳ್ಬೇಕಂದ್ರೆ ಊರ್ನವರೆಲ್ಲ ನಮ್ಮ ತಾಯಿನ ಬೈಕೊಳ್ಳೋ ಹಾಗೆ ಮಾಡ್ತಾ ಇದ್ದೀರಾ. ನಾನು ವರ್ಕ್ಶಾಪಿಗೆ ಬಂದು ನೋಡ್ತೀನಿ, ನೀನು ಹೋಗು ಸುಬ್ರಹ್ಮಣಿ. ಸ್ವಾಮಿ, ನಿಮ್ಮ ಹೆಸರು ಗಣಪತಿ ಅಲ್ವಾ? ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ಹಾಗೇನೆ ಕರೀತಾ ಇದ್ರು, ಏನು ಬದಲಾಯಿಸ್ಲಾ? ಅಲ್ಲ, ಸುಬ್ರಹ್ಮಣಿಗೆ ಹೋಗು ಅಂದ್ರೆ ಗಣಪತಿನೂ ಹೋಗ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಗಣಪತಿ ಸುಬ್ರಹ್ಮಣ್ಯ ಸಹೋದರ ದೇವ್ರುಗಳಲ್ವಾ, ಅದಕ್ಕೆ ನಾನು ಹಾಗೆ. ನೀವಿನ್ನ ಹೋಗ್ಬೋದು. ಅಜ್ಜ, ಸ್ವಾಮಿ ಅಂಕಲ್. ಸ್ವಾಮಿ ಅಂಕಲ್ ಹೆಂಗಿದ್ದೀರಾ? ಅಂಕಲ್ ಹೆಂಗಿದ್ದೀರಾ? ಮಗಳೇ, ಏನು ನಿನ್ ಸಮಸ್ಯೆ? ನಾನು ಇವತ್ತಿಂದ ಇವ್ರ ಜೊತೆ ಇರಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಇವ್ರ ಸಮಸ್ಯೆ? ಹಾವಿನಿಂದೆ ಮುಂಗ್ಸಿ ಬಂದ ಹಾಗೆ ನೀನು ಬಂದ್ಬಿಟ್ಯಾ ಅಲ್ವೋ ಚಿದಾನಂದ? ಅಡ್ವೊಕೇಟ್ ಚಿದಾನಂದ ಗೊತ್ತಿಲ್ದೇನ ಹೇಳ್ದೆ. ಗೊತ್ತಿಲ್ಲ ಅಂದ್ರೆ ತಾನೇ ಕೇಳ್ಬೇಕು. ಪಾಯಿಂಟ್. ಈ ಸರಿ ಯಾರನ್ನ ಸಂದೇಹ ಪಟ್ರು? ಹೇಳ್ಬೇಕಾದವ್ರಿಗೆ ನಾನು ಅದನ್ನ ಹೇಳ್ಕೊತೀನಿ, ನೀನು ಹೋಗಿ ಟ್ಯಾಕ್ಸಿ ಕಾಸು ಕೊಡು. ಕಮನ್ ಕ್ವಿಕ್. ಗಣಪತಿ ಬಂದೆ. ಏನ್ ನಿಮ್ಮ ಹೊಸ ಸಮಸ್ಯೆ? ಬಂದೆ. ಕರೆದ್ರಾ? ಹೌದು, ಕರ್ದೆ. ಇವಳ ವಿಷಯದಲ್ಲಂತೂ ದೇವ್ರನ್ನ ಕರೆಯೋ ಬದಲು ನಿನ್ನ ಕರೆದ್ರೇನೆ ಒಳ್ಳೇದು. ಡಿಮ್. ಏನ್ ವಿಷಯ? ಈ ಚಿದಾನಂದಂಗೆ ಒಳ್ಳೆ ಬುದ್ಧಿ ಕೊಡು ಅಂತ ದೇವ್ರಿಗೆ ಮನ್ಸಲ್ಲಿ ಅನ್ಕೊಂಡು ಒಂದು ತೆಂಗಿನಕಾಯಿನೂ ಹೊಡೆದೆ. ಅದು ನಡೀದೇ ಇರೋ ವಿಷಯ, ಅದಕ್ಕೆ ಯಾಕೆ ಮನ್ಸೊಳಗ್ ತೆಂಗಿನಕಾಯಿ ವೇಸ್ಟ್ ಮಾಡ್ತೀಯ? ನನ್ ಮಕ್ಳು ಮತ್ತೆ ನಾನು. ನೀನು ನಿನ್ ಮಕ್ಳು ನನಗೆ ಚೆನ್ನಾಗಿ ಗೊತ್ತು. ಒಂದು ಅಳು ಅಥವಾ ಹೇಳು. ಯಾವಾಗ್ಲೂ ಸಂಶಯ, ಏನ್ ಮಾಡಿದ್ರು ಸಂಶಯ. ನಿಮಗ್ ಗೊತ್ತಾ, ಮನೆಗೆ ಹಾಲ್ ತಗೊಂಡು ಯಾರು ಬರ್ಬಾರ್ದು, ತರಕಾರಿ ಮಾರೋನು ಬರ್ಬಾರ್ದು, ನ್ಯೂಸ್ ಪೇಪರ್ ಅವನು ಬರ್ಬಾರ್ದು. ನನ್ನ ಸಂಶಯ ಮಾಡ್ಕೊಂಡು ಇವ್ರ ಮನೆಯಲ್ಲೇ ಬಿದ್ದಿರ್ತಾರೆ. ಯಾವ ಕೆಲ್ಸಕ್ಕೂ ಹೋಗಲ್ಲ. ಇವಳು ಈ ತರ ಸಂದೇಹ ಪಡೋದ್ರಲ್ಲಿ ನನ್ಗೇನ್ ಸಂದೇಹ ಇಲ್ಲ. ಅದ್ರ ವಿಷಯ ಅದಲ್ಲ. ಒಂದ್ ನಿಮಿಷ, ನೀನ್ ಈ ಕಡೆ ಬರ್ತೀಯಾ? ಸಾರಿ. ಹಾಡಾಗ್ಲೇನೆ ಚೂರಿ ಹಾಕಿ ಕೊಲೆ ಮಾಡೋ ಕಾಲ ಇದು. ಬೇರೆ ಬೇರೆ ವೇಷದಲ್ಲಿ ಸೇಲ್ಸ್ ಮೆನ್ಗಳು ಮನೆ ಮಗ್ಳಿಗೆ ಬರ್ತಾ ಇದಾರೆ. ಕುಟುಂಬದ ಜವಾಬ್ದಾರಿ ನನ್ನ ಮೇಲಿರೋದ್ರಿಂದ ಯಾರು ಬಂದಿದ್ರು ಅಂತ ಕೇಳ್ದೆ. ಇದಕ್ಕಿದಂಗೆ ಸಂದೇಹ ಪಡ್ತೀನಿ ಅಂತ ಹೇಳ್ತಾಳೆ. ಮಕ್ಕಳನ್ನ ಕರ್ಕೊಂಡು ಟ್ಯಾಕ್ಸಿ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ದಾಳೆ. ಅಜ್ಜ, ನೀವೆಲ್ಲ ದೂರ ಆಗ್ತೀರಾ ಅಂತ ಅಪ್ಪ ಅಮ್ಮ ಮಾತಾಡ್ಕೋತಿದ್ರು ಮನೇಲಿ. ದೂರ ಆಗಲ್ಲ ಅಲ್ವಾ ಅಜ್ಜ? ಬೇರೆ ಮಾಡೋದಲ್ಲ, ಓಡ್ದಾಕಣ ಅಂತ ತೀರ್ಮಾನ ಮಾಡಿದೀನಿ. ಹಾಗಿದ್ರೆ ನಾವ್ ಇಲ್ಲಿಂದ ಓಡೋಗ್ತೀವಿ. ಅವ್ರ ಮನೇಲೂ ಹಂಗೇನೆ, ತುಂಬಾ ತಮಾಷೆ. ತಂಗಿಯವ್ವ, ಯಾವ್ದಾದ್ರೂ ಒಂದು ರೂಮ್ದು ಕೀ ಕೊಡ್ತೀಯಾ? ಯಾವ್ದಾದ್ರೂ ಒಂದು ರೂಮ್ ಕೀನಾ? ಇದೇನ್ ಹೋಟೆಲ್? ನಿಮ್ಗೂ ರಾಧನ್ಗೂ ಈ ಮನೇಲಿ ಒಂದು ರೂಮ್ ಇದೆಯಲ್ಲ. ಮದ್ವೆ ಮಾಡ್ಕೊಂಡು ಜೀವನ ಬಿಟ್ಟಿರೋ ಈ ವಕೀಲಿನ್ಗೆ ಈ ಮನೇಲಿ ಯಾವ ರೂಮ್ ಸಿಗುತ್ತೆ? ಇರ್ಲಿ, ಒಂದೇ ಒಂದು ರೂಮ್ ಮಾತ್ರ ನನ್ನ ಜೀವನದಲ್ಲಿ ಒಂದಲ್ಲ ಒಂದಿನ ತಗೋತೀನಿ. ಇಳೆಯರಾಜ ಅವ್ರದ್ದು ತುಂಬಾ ಫೇಮಸ್ ಆಗಿರೋ ಒಂದು ಹಾಡಿದೆ, ಕೇಳಿದೀರಾ? ಅದನ್ನ ಇವಳಿಗೆ ಮೊದಲು ಹಾಡು ಹಾಕ್ಬಿಟ್ಟು ನಾನು ಒಂದ್ಸಲ ಕೇಳಿಸ್ತೀನಿ. ಸ್ವಾಮಿ, ನೀವು ಒಂದ್ಸಲ ಹಾಡು ಕೇಳಿ. ತುಂಬಾ ಹೊಟ್ಟಿಸ್ತಾ ಇದೆ. ಫಸ್ಟ್ ಹೋಗಿ ತಿನ್ನಬೇಕು. ಅವ್ರೇನೋ ಹಾಗಿದ್ದಾರೆ, ನಿನಗಾದ್ರೂ ಸ್ವಲ್ಪ ಬುದ್ಧಿ ಬಿಡ್ತೀನಿ. ಗಂಡ ಹೆಂಡತಿ ಇಬ್ರು ಈಗ ಸಂದೇಹ ಅಂತ ಜಗಳ ಆಡ್ತಾ ಇದ್ರೆ ಬೆಳೀತಾ ಇರೋಂತ ಮಕ್ಳ ಮನ್ಸಿನ ಮೇಲೆ ಪರಿಣಾಮ ಬೀರಲ್ವಾ? ಅರ್ಥ ಆಗಲ್ವಾ ಕತ್ತೆ? ಅವ್ನು ಹೇಳಿದ್ ಕೇಳಿಸ್ತಾ? ಹೋಗು, ನಿಂತ್ಕೋ. ಇಲ್ಲಿವರೆಗೂ ನೀನ್ ನನ್ಗೆ ಒಳ್ಳೇದೇ ಮಾಡಿದ್ಯಾ, ಆದ್ರೆ ಈ ವಿಷಯದಲ್ಲಿ ಮಾತ್ರ ನಿನ್ ಲೆಕ್ಕಾಚಾರ ತಪ್ಪೋಯ್ತು. ಅಡ್ವೊಕೇಟ್ ಕೃಷ್ಣಮೂರ್ತಿ ಅವ್ರ ಮಗ ಚೆನ್ನಾಗಿ ಕೆಲಸ ಮಾಡ್ತಾನೆ, ಚೆನ್ನಾಗಿದ್ದಾನೆ, ನೋಡ್ಕೊಂತಾನೆ ಅಂತ ನೀನೇ ಹೇಳ್ದೆ. ನೀನ್ ಒಬ್ಬ ಹೇಳಿದ್ದಕ್ಕೆ ನನ್ ಮಗಳನ್ನ ಅವನಿಗೆ ಮದುವೆ ಮಾಡ್ಕೊಟ್ಟಿದ್ದು. ಇವನು ಲಾ ಮಾಡಿದಾನಂತ ನನಗ್ ಗೊತ್ತಾಗ್ಲಿಲ್ಲ ನೋಡಿ. ಅದು ಒಂದ್ ಪಾಯಿಂಟೇ. ಯಾಕೆ ದುರ್ಗುಟ್ಕೊಂಡ್ ನೋಡ್ತೀರಾ? ಇಲ್ಲ, ಎಲ್ಲ ಮಾತಾಡ್ ಮುಗಿಸಿ ನಾನು ಹಿಂದೆ ನಿಂತ್ಕೊಂಡು ಅಣಗಿಸ್ತೀಯಲ್ಲ, ಅದನ್ ಮಾಡ್ತಿದ್ಯಾ ಅಂತ ನೋಡ್ದೆ. ನೀವು ಕೆಲಸ ಮಾಡೋದಕ್ಕೆ ಕೋರ್ಟಿಗೆ ಹೋಗದೆ ಮನೇಲಿರೋದಕ್ಕೆ ಈ ಸಮಸ್ಯೆ ಎಲ್ಲ ಇರೋದು. ವಕೀಲ್ ಕೆಲ್ಸನ ಅದರಿಂದ ಅಲ್ವಲ್ಲ, ಅದನ್ನ ಈ ಅಡ್ವೊಕೇಟ್ ಚಿದಾನಂದ್ ಮಾಡಲ್ಲ ಬಿಡಿ. ಅಳಿಯಂದ್ರೆ ಒಂದು 3-3.5 ವರ್ಷ ಇರ್ಬೋದು ನನ್ಗೆ. ನಾನು ತೊಟ್ಟಿಲ್ ಸಿಕ್ಕಿದಾಗ ನೀತಿಯಾಗೋ ನ್ಯಾಯವಾಗೋ ಒಂದ್ ರೀತಿಲಿ ನಾನು ಅಳ್ತಾ ಕೂತಿದ್ದೆ ನಮ್ಮಮ್ಮ ನನ್ನ ತೊಟ್ಟಿಲ್ ನೋಡಿದಾಗ. ಆದ್ರೆ ನಾನು ವಕೀಲರು ಕೋಟ್ ಹಾಕೊಂಡು ಕೋರ್ಟ್ಗೆ ಹೋಗಿದ್ ಮೊದಲನೇ ದಿನಾನೇ ಅಲ್ಲಿರೋರ್ ಬಗ್ಗೆ ಎಲ್ಲ ನಾನು ತಿಳ್ಕೊಂಬಿಟ್ಟೆ. ಏನದು? ಒಂದೇ ನಿಯಮವಾಗಿರೋ ಬುಕ್ನ ಓದಿ ನ್ಯಾಯನ ನಿಲ್ಸೋದಿಕ್ಕೆ ನ್ಯಾಯವಾಗಿರೋ ವಕೀಲನು ನ್ಯಾಯವಾಗಿಲ್ದಿರೋ ವಕೀಲನು ಇಬ್ರು ವಾದ ಮಾಡ್ತಾ ಇದ್ರು. ಇದ್ಯಾವ ನ್ಯಾಯ? ಇದ್ರಲ್ಲಿ ಎಲ್ಲಿದೆ ನೀತಿ? ಸರಿನೇ, ಇಷ್ಟ ಇಲ್ದಿರೋ ಕೆಲ್ಸಕ್ಕೆ ನನ್ ಬಾಬಾ ಹೋಗ್ಲೇಬಾರ್ದು. ಅಳಿಮಯ್ಯ ಸ್ವಲ್ಪ ನಿಂತ್ಕೊಳ್ಳಿಮಯ್ಯ. ಅಳಿಮಯ್ಯ, ಅದರಿಂದ ನಾನು ಟೂರಿಸಂ ಚೂಸ್ ಮಾಡಿದ್ದೀನಿ. ಟೂರಿಸಂ? ಅದೇನದು? ಅದೇ ಒಂದೇ ಬಿಲ್ಡಿಂಗ್ ಅಲ್ಲಿ 100 ರೂಮ್ ಇರೋ ತರ ರೆಸಾರ್ಟ್ಸ್. ಫಾರಿನ್ ಟೂರಿಸ್ಟ್ ಗಳೇ ನಮ್ ಕಸ್ಟಮರ್ಸ್. ಆದಿವಾಸಿಗಳಿಗೆ ಯೂನಿಫಾರ್ಮ್ ಕೊಟ್ಬಿಟ್ಟು ನಿಲ್ಸ್ಬಿಡ್ತೀನಿ.
ಯಕ್ಷಗಾನ ಭರತನಾಟ್ಯ ಕಲ್ತಿರೋಂಥ ದೊಡ್ಡ ದೊಡ್ಡ ಕಲಾವಿದರನ್ನ ದೊಡ್ಡ ದೊಡ್ಡ ಕಟೌಟ್ಗಳಲ್ಲಿ ನಿಲ್ಸ್ಬಿಟ್ಟು ಸಿನಿಮಾ ಹಾಡುಗಳಲ್ಲಿ ಕಾಣಿಸೋ ತರ ಸ್ಲೋ ಮೋಷನ್ ಅಲ್ಲಿ ಬಿಟ್ಬಿಡ್ತೀನಿ. ಅಳಿ ಅಂದ್ರೆ ಬರೀ 2 ಕೋಟಿ ಸದ್ಯಕ್ಕೆ ನೀವು ನನಗೆ ಅದನ್ನ ಕೊಡಿ, ಅದಾದ್ಮೇಲೆ ನಾನು ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ. ಭಾವ, ನೀವು ಕೆಲ್ಸಕ್ಕೆ ಹೋದ್ರೆ ತಾನೇ ನೀವು ಅದನ್ನ ವಾಪಸ್ ಕೊಡೋದಿಕ್ಕೆ. ಅದಕ್ಕೆ ನಾನು ಈ ಐಡಿಯಾನ ನಿರಾಕರಿಸ್ತಾ ಇದ್ದೀನಿ. ಹಂಗೆ ಹೇಳ್ಬೇಡ. ನೀವೊಬ್ರು ಅಮಾಯಕ. ಕರೆಕ್ಟ್. ನಿಮ್ಮಿಂದ ಬಿಸ್ನೆಸ್ ಆಗಲ್ಲ. ನಮಗೀಗ ಬಿಸ್ನೆಸ್ ಇದೆಯಲ್ಲ, ಅಷ್ಟು ಸಾಕು. ಹೊರಡ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ. ಅದು ಅಲ್ಲ ಅಳಿಯಂದ್ರೆ, ಅಳಿಯಂದ್ರದ್ದು ಫುಲ್ ಸೈಜ್ ಫೋಟೋ ಇದೆಯಾ? ಅದ್ಯಾಕೆ? ಸುಮ್ನೆ ನೋಡೋದಕ್ಕೆ ನಂಗೇನ್ ಕೆಲಸ ಇಲ್ವಲ್ಲ. ಹಾ, ಅದು ಒಳ್ಳೆ ಪ್ಲಾನೆ. ನನಗೂ ಯಾವ್ದೋ ಸಮಸ್ಯೆ ಇರಲ್ಲ, ನಿಮ್ಗೂ ಕೆಲಸ ಸಿಗ್ದಾಗಾಯ್ತು. ಅಯ್ಯ, ಎಂಜಿಲ್ ಕೈಯಲ್ಲಿ ಕಾಗೇನು ಓಡಿಸಲ್ಲ ನನ್ನ ಅಳಿಯ. 10-15 ಹೆಣ್ಮಕ್ಳ ಮದ್ವೆ ವಿಚಾರ, ಅದಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ? ನನ್ ಲೆಕ್ಕಾಚಾರದಲ್ಲಿ ಎಷ್ಟು ಬರುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಹೋದ್ವಾರ ತಾವರೆಕೆರೆಯಲ್ಲಿ ಒಂದಷ್ಟು ಜೋಡಿಗಳಿಗೆ ಸಾಮೂಹಿಕ ವಿವಾಹ ಮಾಡಿಸಿದ್ರು. ಅಪ್ಪು ಸ್ವಂತ ದುಡ್ಡಲ್ಲಿ ಮಾಡಿಸಿದ್ರು. ಹೇಳಿದ್ದನ್ನ ಮಾಡಿದ್ದನ್ನೆಲ್ಲ ಈ ತರ ಹೇಳ್ಬಾರ್ದು ಸ್ವಾಮಿ. ಯಾರು ಕೊಡ್ತಾರೆ ಅನ್ನೋದಲ್ಲ, ಏನು ಕೊಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಹೆಣ್ಮಗು ಮದ್ವೆ ಅಲ್ವಾ, ಚೆನ್ನಾಗಾಗ್ಬೇಕು. ತಗೊಳ್ಳಿ, 50,000 ರೂಪಾಯಿ ಇದೆ. ಸಾಕಾ? ಸಾಕು. ಈ ಒಳ್ಳೆ ಮನ್ಸಿಗೆ ನೀವೇನ್ ಅನ್ಕೊಂಡ್ರು ಆಗುತ್ತೆ. ದೇವ್ರ ಜೊತೆ ಆಗಿರ್ತಾನೆ ಎಲ್ಲಾರ್ಗು. ನಾವ್ ಹೋಗ್ ಬರ್ತೀವಿ. 50,000 ನನ್ನ ಅಕೌಂಟ್ ಅಲ್ಲಿ ಇಡಿ. ಆ ವಿಘ್ನೇಶ್ವರ್ನ ನೆನೆಸ್ಕೊಂಡು ಕಾಯಿನ ಹೊಡೆದೆ. ತೆಂಗಿನಕಾಯಿ ಸ್ವಲ್ಪ ಚಿಕ್ಕದ, ಏನು ಸೌಂಡ್ ಕಮ್ಮಿ ಆಗಿತ್ತಲ್ಲ ಅಂತ. ಡಿಮ್ ಸರಿ ಅಲ್ವಾ? ನನ್ ಲೆಕ್ಕದಲ್ಲಿ ಅಂತಿದ್ದೀರಾ, ಆದ್ರೆ ಲೆಕ್ಕ ಬೆಳಿತಾನೆ ಇದೆ. ಸ್ವಲ್ಪ ದಿನ ಆದ್ಮೇಲೆ ಇಂಗ್ಲೆಂಡ್ ಒಬ್ರು ಬರ್ತಾರೆ, ಅವ್ರಿಗೆ ಲೆಕ್ಕ ನಾನ್ ಕೊಡ್ಬೇಕಾಗುತ್ತೆ. ಹೌದು, ನಿನ್ ತಮ್ಮ ಯಾವಾಗ ಬರ್ತಾನೆ? ಓದಿದ್ದು ಮುಗೀತು, ಎಕ್ಸಾಮು ಮುಗೀತು, ಒಳ್ಳೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ. ಮತ್ತೆ ಒಂದು ದೊಡ್ಡ ಕಂಪ್ನಿನಲ್ಲಿ ಎಕ್ಸ್ಪೀರಿಯನ್ಸ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ. ಓದಿನ ವಿಚಾರದಲ್ಲಿ ಒಂದು ಯಾರ ಮಗ. ಓದೋದ್ರಲ್ಲಿ ನೀವು ತುಂಬಾ ಹಿಂದೆ ಉಳ್ದಿದ್ರಲ್ವಾ? ಈಗ್ಲೂ ಚೆನ್ನಾಗಿ ನೆನಪಿದೆ. ನಮ್ಮೂರ್ ಹೈಸ್ಕೂಲ್ನಲ್ಲಿ 8ನೇ ಕ್ಲಾಸ್ ಓದ್ಬೇಕಾದ್ರೆ ನಾನ್ ಸ್ಕೂಲಿಂದ ಬರೋದನ್ನೇ ಕಾಯ್ತಾ ಇದ್ದಂತ ನನ್ನಪ್ಪ ಇಂಪೀರಿಯಲ್ ಹೋಟೆಲಿಂದ ಮಸಾಲೆ ದೋಸೆ ತಗೊಂಡ್ ಬಂದು ಕಾಯ್ತಾ ಇರ್ತಿದ್ರು. ಒಂದ್ ದಿವಸ ಸ್ಕೂಲ್ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ಮೂಟೆನ ತಲೆ ಮೇಲೆ ಇಟ್ಕೊಂಡಿದ್ದ ಅಪ್ಪ ಕೆಳಗ್ ಬಿದ್ದು ಹೋಗ್ತಾ ಇದ್ರು. ಇಷ್ಟಿದ್ದು ನಾನು ಏನ್ ಮಾಡೋದಿಕ್ಕಾಗ್ತಿತ್ತು, ಆದ್ರೆ ಸಹಾಯ ಮಾಡೋದಕ್ಕೆ ಬೇರೆ ಯಾರಿದ್ರು? ಬುಕ್ಕನ್ನ ಬಿಸಾಕಿ ನಾನು ಓಡ್ ಹೋದೆ, ಅಪ್ಪನ್ನ ಹಿಡ್ಕೊಂಡೆ. ಆದ್ರೂ ಅಪ್ಪ ಬಿದ್ದೋದ್ರು, ನಾನು ಕೂಡ. ಅವತ್ತು ಪುಸ್ತಕನ ಬಿಸಾಕಿ ತಲೆ ಮೇಲೆ ಮೂಟೆ ಇಟ್ಕೊಂಡೆ. ಆಮೇಲೆ ಚಾಮರಾಜಪೇಟೆ ತರಕಾರಿ ಮಾರ್ಕೆಟ್, ಸ್ಕೂಲು, ಕಾಲೇಜ್ ಎಲ್ಲ ಆಯ್ತು. ಆದ್ರೆ ಜೀವನದಲ್ಲಿ ಸೋಲಿಲ್ಲ. ಅವ್ನು ಹೊರ ದೇಶಕ್ಕೆ ಹೋಗಿ ಪಾಸ್ ಆಗಿದ್ದಾನ ಅಂದ್ರೆ ನೀವು ಪಾಸ್ ಆಗಿದ್ದೀರಾ ಅಂತ ಅರ್ಥ. ಹಲೋ ರಾಮೇಂದ್ರಣ್ಣ, ಬನ್ನಿ. ನಾವು ಹಾಗಾದ್ರೆ ಹೊರಡ್ತೀವಿ. ಸರಿ. ಅಯ್ಯೋ ನೋಡಿಲ್ಲಪ್ಪ. ಹೋಗಿ ಅವ್ರಿಗೆ ಎಳ್ನೀರು ತಗೊಂಡು ಬಂದೆ. ಡಾಕ್ಟರ್ ಇವತ್ತು ನಿಮ್ಮನ್ನ ನೋಡ್ಬೇಕು ಅಂತ ಅಂದ್ರು. ಸಾಮಾನ್ಯವಾಗಿ ಡಾಕ್ಟರ್ ನಾವೇ ತಾನು ಹೋಗಿ ನೋಡೋದು. ನಾನು ಅಪ್ಪ ನೋಡ್ಕೊಂಡೇ ಬರ್ತಾ ಇದ್ದೀನಿ. ಎಲ್ಲಾ ವಿಷಯ ಮಾತಾಡಾಯ್ತು. ಅಪ್ಪು ಬಂದ್ಮೇಲೆ ಎಲ್ಲಾ ವಿಷಯ ಮಾತಾಡ್ ಮುಗಿಸೋಣ ಅಂತ ಅವ್ರು ನಗ್ತಾ ಇದ್ರು. ಅಪ್ಪ ಹಾಗೇನೆ ನನ್ನಪ್ಪ ಮಾಡ್ಬಿಟ್ಟು ಅವ್ರ ಮಗು ಆಗ್ಬಿಡ್ತಾರೆ. ಸ್ವಲ್ಪನೂ ಬದಲಾಗಿದೆ. ಅರ್ಥ ಆಯ್ತು. ತಮ್ಮನ ವಿಷಯದಲ್ಲಿ ಅಣ್ಣ ನಿರ್ಧಾರ ಮಾಡ್ಬೇಕು. ನನಗೂ ಅವನಿಗೂ 10-15 ವರ್ಷ ವ್ಯತ್ಯಾಸ. ಅವನು ಹುಟ್ಟಂತ ರಾತ್ರಿ ಅಮ್ಮ ತೀರ್ಕೊಂಡ್ಬಿಟ್ಲು. ಆಮೇಲೆ ನಾನೇ ಬೆಳೆಸಿದವನ. ಅವ್ನು ನನ್ನ ಅಮ್ಮ ಅಂತ ಕರೀಲಿಲ್ಲ, ಆದ್ರೆ ಅವ್ನು ನನಗೆ ಮಗನೇ. ಅವನು ಹುಟ್ಟಿದ್ಮೇಲೆ ಇಲ್ಲಿರೋಂಥ ಎಲ್ಲವೂ ನಮ್ದಾಗಿತ್ತು. ಆ ಐಶ್ವರ್ಯನೇ ನಿಮಗ್ ಬಿಟ್ಕೊಡ್ತಾ ಇದ್ದೀನಿ, ಅದನ್ನ ಮರಿಬೇಡಿ. ನನ್ನ ಮಗಳ ಅದೃಷ್ಟ. ನಾಳೆ ಅವಳ ಹುಟ್ಟುಹಬ್ಬ, ನೀವು ಖಂಡಿತವಾಗಿ ಬರ್ಬೇಕು. ಅದನ್ನ ಹೇಳಕ್ಕೆ ಬಂದಿದ್ದು. ಅದಕ್ಕೇನಂತೆ, ಬರ್ತೀನಿ. ಅರಿನಾ ಮದ್ವೆ ಮಾಡ್ಕೊಳ್ಳೋ ಹುಡುಗಿಗೆ ಅದೃಷ್ಟ ತುಂಬಾ ಮುಖ್ಯ. ಇಲ್ಲ ಅಂದ್ರೆ ಅದ್ ನಮ್ಗೆ ತುಂಬಾ ಮೋಸ. ಕುಟುಂಬ ಅನ್ನೋದು ತುಂಬಾ ಮುಖ್ಯ. ಚಿತ್ರಭಾನುಗೆ ತುಂಬಾ ಅದೃಷ್ಟ ಇದೆಯಲ್ಲ, ಆದ್ರೆ ಈಗ ಏನಾಯ್ತು? ಅಲ್ಲ ಅಪ್ಪ, ಇದು ಅಪ್ಪು ಅವ್ರ ಮದ್ವೆ ಅಲ್ವಾ? ಯಾಕೆ ಇವನ್ನ ಹಾಗೆ ಕೇಳ್ತಿದ್ಯಾ? ಅಲ್ಲ ಅಪ್ಪ, ಹರಿ ಬಂದ್ಮೇಲೆ ಅವನ್ಗೂ ಇಷ್ಟ ಆಗಿದ್ಯಾ ಅಂತ ಕೇಳ್ಬೇಕಲ್ವಾ? ನನಗೇನು ಹಾಗನ್ನಿಸ್ಲಿಲ್ಲ. ಇದಕ್ ಮುಂಚೆ ನಿಮ್ ಫ್ರೆಂಡ್ ಯಾರೋ ಇಲ್ಲಿರುವಂತ ಬೆಕ್ಕಿನ ಕಣ್ಣೋಳ್ನ ನೀವ್ ಹೋಗಿ ನೋಡಿದ್ರಿ, ಇಷ್ಟ ಆಯ್ತು, ನನ್ ಮದ್ವೆ ಆದೆ ಅಲ್ವಾ? ಆಮೇಲೆ ಏನಾಯ್ತು? ಸಮಸ್ಯೆ ಆಯ್ತಾ? ತೊಂದ್ರೆ ಆಗೋದಕ್ಕ ಮದ್ವೆ ಮಾಡುದು? ನನ್ ತಮ್ಮ ಹರಿ ಏನ್ ತಿನ್ಬೇಕು, ಯಾವ ಬಟ್ಟೆ ಹಾಕೋಬೇಕು, ಎಲ್ಲಿ ಓದ್ಬೇಕು, ಇದನ್ನೆಲ್ಲ ನಾನೇ ತಾನೇ ಇಷ್ಟ ದಿವಸ ತೀರ್ಮಾನ ಮಾಡ್ತಾ ಇದ್ದಿದ್ದು. ಅವ್ನ್ ಮದ್ವೆ ವಿಷಯನೂ ನಾನೇ ತೀರ್ಮಾನ ಮಾಡ್ತೀನಿ. ಏನಪ್ಪಾ? ಅದೂನು ಒಳ್ಳೆ ಪಾಯಿಂಟೇ ಅಲ್ವಾ? ಈ ಮನೇಲಿ ಎಲ್ಲಾರ್ಗೂ ಎಷ್ಟು ಪಾಯಿಂಟ್ಸ್ ಇದೆ. ಅದೇನೇ ಆಗ್ಲಿ, ಡಾಕ್ಟ್ರು ಮನೆಗ್ ಬಂದು ಕರೆದಿದ್ದಾರೆ. ಆ ಹುಡುಗಿ ಬರ್ತ್ಡೇ ಪಾರ್ಟಿಗೆ ನೀವೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿ. ಅಲ್ಲೋದ್ರೆ ಆ ಹುಡುಗಿನೂ ನೋಡ್ದಂಗ ಆಗುತ್ತಲ್ಲ. ಬಂದ್ರು ನೋಡಿ. ಬನ್ನಿ ಬನ್ನಿ ಬನ್ನಿ. ಕ್ಷಮಿಸಿ, ಸ್ವಲ್ಪ ಲೇಟ್ ಆಯ್ತು, ಎಲ್ಲ ಹೊರಟೋದ್ರ. ಅಂತ ದೊಡ್ಡ ಸೆಲೆಬ್ರೇಷನ್ ಅಲ್ಲ, ಮಗಳ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿಯವರು ಒಂದ್ 2-3 ಜನ ಮಾತ್ರ. ಅಲ್ಲಿಂದ ಹೊರಡಕ್ಕೆ ಆಗ್ಲಿಲ್ಲ. ಹೊರಡುವಾಗ ಕರೆಕ್ಟಾಗಿ ಯಾರಾದ್ರೂ ಬರ್ತಾರೆ, ಯಾವಾಗ್ಲೂ ಹಾಗೆ. ಡಾಕ್ಟರ್ಗೆ ಹೇಳ್ದೆ ಅಪ್ಪು ಬರೋವರೆಗೂ ನಾವು ಕಾಯ್ಲೇಬೇಕು ಅಂತ. ಕಾಶಿಗೆ ಹೋಗ್ತಾರಂದ್ಮೇಲೆ ನಮ್ಮ ಹತ್ರಕ್ ಬರೋದಿಲ್ವಾ ಏನೋ? ಸರಿ ಸರಿ, ಹಾಗೆಯಲ್ಲಿ ಒಳಗಡೆ ಇದೆ, ಬನ್ನಿ ಬನ್ನಿ ಬನ್ನಿ.
ನೆನ್ಪಾಯ್ತಾ ಯಾರು ಅಂತ? ಗೊತ್ತಿಲ್ದೆ ಏನು, ನ್ಯೂಸ್ ಪೇಪರ್ ಅಲ್ಲಿ ಅವಾಗ ನೋಡ್ತಾನೆ ಇರ್ತೀನಿ ನಿಮ್ ಬಗ್ಗೆ. ಅವಾಗ ಕೊಡು ಪುಟ್ಟಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ನೀವ್ ಯಾವ ಸ್ಕೂಲಲ್ಲಿ ಓದ್ತಿದ್ದೀರಾ? ಸಿಲ್ವರ್ ಹಿಲ್ಸ್. ಸರಿ ಬನ್ನಿ, ಅವ್ರಿಗೆ ಪರಿಚಯ ಮಾಡಿ. ಮಗಳೇ, ಇವ್ರು ಬಂದಿರೋದು ಏನಕ್ಕೆ ಅಂದ್ರೆ ಹುಟ್ಟಿದಬ್ಬ ಆಚರಿಸೋದಕ್ ಮಾತ್ರ ಅಲ್ಲ, ಹೆಣ್ಣು ಕೇಳೋದಕ್ಕೆ ಅಂತಾನೂ ಬಂದಿದ್ದಾರೆ. ಬನ್ನಿ. ಹರಿ ಬಂದಾಗ ಇಬ್ರಿಗೂ ಇಷ್ಟ ಆಯ್ತು ಅಂದ್ರೆ ಸಮಯ ನೋಡಿ ವಾಲ್ಗ ಊದ್ಸದೆ. ಅದಕ್ಕೇನಂತೆ, ಆದಷ್ಟು ಬೇಗ ಬರ್ತಾನೆ. ಎಲ್ಲ ಚೆನ್ನಾಗಿ ನಡೆಯುತ್ತೆ. ಆಮೇಲೆ ಅಮೆರಿಕಕ್ಕೂ ಹೋಗ್ಬೋದು, ಲಂಡನ್ಗೂ ಹೋಗ್ಬೋದು. ಆಗ ನೀವು ನೆಮ್ಮದಿಯಾಗಿರಬಹುದು. ಅಪ್ಪೋರ್ ಮನೆಗಲ್ವಾ ಸೊಸೆಯಾಗಿ ಹೋಗ್ತಾ ಇರೋದು. ಹಲೋ, ನೀನಾ? ಎಲ್ಲಿಂದ ಮಾತಾಡ್ತಾ ಇದ್ಯಾ? ಬಾಂಬೆನಾ? ಅದನ್ನ ನನ್ನ ಹತ್ರ ಮೊದಲೇ ಹೇಳ್ಬೋದಿತ್ತಲ್ವಾ? ನಿಂದೊಂದು ದೊಡ್ಡ ಸರ್ಪ್ರೈಸು. ಹೌದು, ಆ ಫ್ಲೈಟ್ ಎಷ್ಟೊತ್ತಿಗೆ ಬರುತ್ತೆ? ಹಾ, ನಾನು ಅಷ್ಟೊತ್ತಿಗೆ ಏರ್ಪೋರ್ಟಿಗೆ ಬರ್ತೀನಿ. ಇನ್ನು ವಿಧಿ ಬರಹನ ಬದಲಾಯಿಸಕ್ ಯಾರಿಂದನೂ ಆಗಲ್ಲ. ಸರಿ ಸರಿ, ಇಡ್ತೀನಿ. ಹರಿನಾರಿ, ನೀನಿನ್ನು ಮಲಗಿಲ್ವಾ? ಅವನ ಜೊತೆ ಮಾತಾಡ್ಬೋದಿತ್ತಲ್ಲ. ಇಲ್ಲೇ ತಾನೇ ಬರ್ತಾನೆ. ಅಪ್ಪನ್ಗೆ ಹೇಳ್ಬಿಟ್ಟು ಬರ್ತೀನಿ. ಇಷ್ಟೊತ್ ರಾತ್ರಿಲ್ಲ, ಅವ್ರು ಮಲ್ಕೊಳ್ಳಿ ಬಿಡಿ. ನೀವು ಮಲ್ಕೊಂಡ್ ನಿದ್ದೆ ಮಾಡಿ. ನಾನೀಗ ಮಲಗಿದ್ರೂ ನಿದ್ದೆ ಬರಲ್ಲ. ಬ್ಲಾಕ್ ಟೀ ಸಿಗುತ್ತಾ? ಬ್ಲಾಕ್ ಟೀನಾ? 2 ಒದೆ ಬೀಳುತ್ತಷ್ಟೇ. ಸುಮ್ನೆ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದೇಳ್ಸು. ಹಾ, ಸರಿ ಸರಿ. ಸುಮ್ನೆ ಮಲ್ಕೊಳ್ಳಿ. ಅಮ್ಮ ನಿಂತ್ಕೊಳ್ಳಲ್ಲಿ. ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ಕ್ಷಮಿಸ್ಬೇಕಾ? ಕಣ್ಣಿಲ್ವಾ ನಿನ್ಗೆ? ಎಲ್ಲಿಟ್ಕೊಂಡಿದ್ಯಾ? ಕಣ್ಣ ಹಿಂದ್ಗಡೆ ಇಟ್ಟಿದ್ದೀನಿ. ಸರಿನಾ? ಈಗೆಲ್ಲ ವೈಟ್ ಡ್ರೆಸ್ ಅಲ್ಲೂ ಹುಚ್ಚರು ಬರ್ತಾರ? ಹಾಯ್ ಹಾಯ್. Hi man, how are you? Nice to meet you, man. How was your trip? Hi, how are you? Hey, Hari. Hi, Anna. Friends, this is my one and only brother Appu anta. Bari anna alla, ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ತಂಗಿ ಎಲ್ಲಾನು, everything. We have heard lot about you from Hari. Anna, meet my friends. Francis, Pramod, Saji, Suresh. All business freaks. ನಾವಿನ ಹೋಗೋಣವಾ? ನಡಿ. Good. See you, man. Okay, okay, ಬರ್ತೀವಿ. Bye, bye, bye. Bye. Okay, bye. 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 ಅಪ್ಪಂತರ ಇನ್ನು ವೈಟ್ ಅಂಡ್ ವೈಟ್ ಬಿಟ್ಟೇ ಇಲ್ಲ ಅಲ್ವಾ? ನಿನಗೆ ಗೊತ್ತಿಲ್ವೇನೋ, ಮುಂಚೆಯಿಂದನೂ ನಾನು ವೈಟ್ ಅಂಡ್ ವೈಟ್ ಅಲ್ಲೇ ಇರೋದು ಅಂತ. ಒಂದು ಹೊಗೆಯಕ್ಕೆ ಹಾಕಿದ್ರೆ ಇನ್ನೊಂದು ಹಾಕೋಬೋದಲ್ಲ. ನಾವು ಸ್ಕೂಲಲ್ಲಿ ಇದ್ದಾಗ ಫ್ರೆಂಡ್ಸ್ ಎಲ್ಲ ಇಂಕ್ ಹಾಕೋದಕ್ಕೆ ಅಂತ ಬರ್ತಾ ಇದ್ರು. ನಮ್ಮ ಹತ್ರ ನಡೆಯುತ್ತಾ? ಅದು ಇಲ್ದೇ ಇರ್ಬೇಕಾದ್ರೆ. ಆದ್ರೆ ಇವಾಗಿದೆಯಲ್ಲ, ನಾನ್ ಕೆಲವು ಐಟಮ್ಸ್ ನ ತಂದಿದ್ದೀನಿ. ಆ ಡ್ರೆಸ್ ಹಾಕಿದ್ರೆ ನಿನ್ನ ಚೇಂಜ್ ಆಗ್ಬಿಡ್ತೀಯ. ನನಗೆ ಈ ಡ್ರೆಸ್ಸೇ ಸಾಕಪ್ಪ. ನಿಮ್ಮ ಅಣ್ಣ ಯಾವಾಗ್ಲೂ ಹೀಗೆ ತಾನೆ ಅಲ್ವೋ? ನೀನ್ ಇಷ್ಟು ವರ್ಷ ಇಂಗ್ಲೆಂಡ್ ಅಲ್ಲಿ ಇದೆಯಲ್ಲ, ನಾನು ಅನ್ಕೊಂಡೆ ನೀನ್ ಸ್ವಲ್ಪ ಬೆಳ್ಳಗಾಗ್ಬಿಟ್ಟು ಬಂದಿರ್ತೀಯ ಅಂತ. ಅದೇನೋ ಬ್ರಿಟಿಷ್ ಅವರು ನಮ್ನ ಆಳಿ ವಾಪಸ್ ಹೋಗ್ಬೇಕಾದ್ರೆ ಕಪ್ಪಗಾಗಿದ್ರು ಅಂತ ಗೊತ್ತು ತಾನೆ. ಬೆಸ್ಟ್ ಬೆಸ್ಟ್. ನೀನು ಇಂಗ್ಲೆಂಡಿಗೆ ಹೋದ್ವಿ, ಅಷ್ಟೊಂದೆಲ್ಲ ಓದ್ಕೊಂಡ್ ಬಂದಿದ್ಯಾ. ನಾನ್ ನಿನ್ನ ಹತ್ರ ಮಾತಾಡ್ ಗೆಲ್ಲಕ್ಕಾಗತ್ತಾ? ಹರಿ, ಅಮ್ಮನ್ನ ನೋಡಿರೋ ನೆನಪು ಇಲ್ದಿರೋ ನಿನಗೆ ಅವ್ರ ಕಾಲ್ನ ಮುಟ್ಟಿ ಆಶೀರ್ವಾದನೂ ತಗೊಳಕ್ಕಾಗಿಲ್ಲ. ನಿನ್ ಮನ್ಸಿಗೆ ಬೇಜಾರಾಗಿದೆ ಅಂತ ಗೊತ್ತು. ನಿಮ್ಮ ಅಮ್ಮನ 2 ಕಾಲ್ಗಳು ನಿನ್ ಮುಂದೆನೇ ಇದೆ. ಅದನ್ನ ಮುಟ್ಟಿದ್ರೆ ಸಾಕು, ಅಲ್ಲಿ ಸ್ವರ್ಗದಿಂದ ನಿಮ್ಮಮ್ಮ ಆಶೀರ್ವಾದ ಮಾಡ್ತಾರೆ. ಬೇಡಪ್ಪ. ಅಪ್ಪ, ಯಾಕಪ್ಪ ಈ ತರ ಕಾಲ ಎಳಿತ್ಯಾ? ಹಾಗೇನಿಲ್ಲ, ಒಳ್ಳೇದೇ ಅಲ್ವಾ? ಲುಕ್ ಮಿಸ್ಟರ್ ಹರಿ, ಹೇಳ್ ಮಚ್ಚ. ಹೊಸದಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ನಿನ್ನ ಹತ್ರ ಡಿಸ್ಕಸ್ ಮಾಡಬೇಕು. ಅಂತದೇನು? ಅದೇ ಅದು ಟೂರಿಸಂ. ಲೀಲಾ ಗ್ರೂಪ್ಸ್ ನೆಕ್ಸ್ಟ್ ಸ್ಟೆಪ್ ಅದೇ ಆಗಿರ್ಬೇಕು. ಏನು? ಅದೇ ಅದು ನಮ್ಮ ಸಂಪ್ರದಾಯ. ಹೇಗೆ ತಿಳಿಸ್ಕೊಡ್ಬೇಕು? ಅದು ಕೂಡ ಸ್ಲೋ ಮೋಷನ್. ಅವ್ರು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡ್ರೆ ತಲೆ ಸುತ್ತಿ ಬಿಡ್ತೀಯ. ನೀನ್ ಬಾ. ಅಲ್ಮಯ್ಯ, ಟೂರಿಸಂ ಅಂದ್ರೆ ಅದಷ್ಟು ಸಾಧಾರಣವಾದದ್ದಲ್ಲ. ಅದು ತುಂಬಾ ಇದೆ, ಗೊತ್ತಿಲ್ಲ. ಅವರಿಬ್ಬರನ್ನು ಒಟ್ಟಿಗೆ ನಿಲ್ಸಿ ಕಣ್ಣಾರೆ ನೋಡಿ ಎಷ್ಟು ಕಾಲ ಆಗೋಯ್ತು. ಇವತ್ತು ನಮಗೆ ಸಂತೋಷದ ದಿನ, ಹೌದು ತಾನೆ? ಅದೇ. ಅಲ್ಲ, ಯಾಕೆ ದುರ್ಗುಟ್ಕೊಂಡು ನೋಡ್ತಿದ್ದೀರಾ? ಅಲ್ಲ, ಎಲ್ಲ ಮಾತಾಡ್ ಮುಗಿಸಿ ಹಿಂದೆಯಿಂದ ಅಣಗಿಸ್ತೀಯಲ್ಲ, ಅದನ್ನೇ ನೋಡ್ದೆ. ನೆಲಮಂಗಲದ ಹತ್ರ ಇರೋ ವುಡ್ ಬಿಸ್ನೆಸ್ ನ ತುಂಬಾ ದಿನಾನೇ ಮುಚ್ಚಾಯ್ತು. ಮತ್ತೆ ಓಪನ್ ಮಾಡ್ತಾ ಇದೀರಾ?
ಇದು ನಮಗೆ ಲಾಭ ತರೋ ಬಿಸ್ನೆಸ್ ಅಲ್ಲಪ್ಪ. ಇದರಿಂದ ತುಂಬಾ ಜನ ಬಡವರಿಗೆ ಹೆಲ್ಪ್ ಆಗ್ತಾ ಇದೆ. ಅವ್ರಿಗೆ ಬೇರೆ ಕೆಲಸ ಬರಲ್ಲ. ಅಷ್ಟೊಂದು ಸೆಂಟಿಮೆಂಟ್ ಎಲ್ಲ ಇಟ್ಕೋಬಾರ್ದು ಅಣ್ಣ. ಬಿಸ್ನೆಸ್ ಇಸ್ ಬಿಸ್ನೆಸ್. ಒಟ್ಟಾರೆ ನಾವು ಲಾಭದಲ್ಲಿರ್ಬೇಕು ಅಷ್ಟೇ. ಇದೇ ತರ ಪ್ರಾಬ್ಲಮ್ಗಳು ನಮ್ಮ ಹೆಡ್ ಆಫೀಸ್ ಮತ್ತೆ ನಮ್ಮ ಕಂಪ್ನಿಯಲ್ಲೂ ಇದೆ. ಅದ್ರ ಜೊತೆಗೆ ನಾವಿನ್ನೂ ಬಸ್ ಸರ್ವಿಸ್ನ ಇಟ್ಕೊಂಡಿದೀವಿ ಅನ್ನೋ ವಿಷಯ. ಈಗ ನಾವು ಮಾಡ್ತಿರೋ ವುಡ್ ಬಿಸ್ನೆಸ್ ಪಕ್ಕ ಲಾಸ್ ಆಗುತ್ತೆ. ಎಲ್ಲಾದ್ರಲ್ಲೂ ಆಲ್ ಇನ್ ಆಲ್ ಆಗಿರೋ ಗಣಪತಿ ಸರ್ಗೆ ಇದು ಗೊತ್ತಾಗ್ಲಿಲ್ವಾ? ಏನದುನ ಅಂದ್ರೆ ನಿಮ್ಗೇನು ಗೊತ್ತಿಲ್ಲ ಅಂತ ಅರ್ಥ. ಎಲ್ಲ ಕಡೆನೂ ಸ್ಟಾಫ್ ಸ್ಟ್ರೆಂತ್ ಜಾಸ್ತಿ ಆಗಿದೆ. ಕಂಪ್ಯೂಟರ್ ಟೆಕ್ನಾಲಜಿನ ಕರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಆಗ ನಮ್ಮ ಕಂಪ್ನಿಯಲ್ಲಿ ಮುಟ್ಟಾಡ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸರಿ ಮಾಡೋಣ. ನಿನ್ನ ಹತ್ರ ಮಾತಾಡಬೇಕು ಬಾ. ನೀನು ಹೇಳೋದೆಲ್ಲ ನಿಜನೇ ಇರ್ಬೋದು, ನಿಜ ಇರಬಹುದು. ಆದರೆ ಗಣಪತಿ ಸ್ವಾಮಿ ಅನ್ನೋರು ನಮಗೆ ತಂದೆ ಇದ್ದ ಹಾಗೆ. ನಮ್ಮ ಮೇಲೆ ಪ್ರೀತಿ ಇಟ್ಟಿರೋರಿಗೆ ಮತ್ತು ನಮ್ಮ ಸುತ್ತ ಇರೋಂಥವ್ರಿಗೆ ನಾವೆಲ್ಲ ಹೀಗೆ ಮಾತಾಡೋದು ಸರಿಯಾಗಲ್ಲ. ನಮಗೆ ಸ್ವಲ್ಪ ಲಾಭ ಸಿಕ್ಕಿದ್ರೂ ಸರಿ, ಯಾವ ಬಿಸ್ನೆಸ್ ಆದರೂ ಸರಿ. ಇಂಥ ಚಿಕ್ಕ ನಷ್ಟನೆಲ್ಲ ನನ್ನ ಲೆಕ್ಕದಲ್ಲಿ ಇಟ್ಬಿಡು. ನೀನು ಓದ್ದವನಲ್ವಾ, ಇನ್ಮೇಲೆ ನೀನೇ ಎಲ್ಲ ತೀರ್ಮಾನ ತಗೊಂಡು ಕಂಪ್ನಿನ ನಡೆಸಬೇಕು. ನಾನು ಯಾರೂ ಕಷ್ಟಪಡಬೇಡಿ ಅಂತ ಹೇಳಿಲ್ಲ. ಇಟ್ಸ್ ಅ ಫ್ಯಾಕ್ಟ್ ಅಷ್ಟೇನೆ. ಅದು ನನಗೆ ಗೊತ್ತಿಲ್ವಾ? ಮತ್ತೆ ನೀನು ಹೀಗೆ ಒಬ್ಬಂಟಿ ಆಗಿರಬಾರ್ದು ಅಂತ ನಾವು ತೀರ್ಮಾನಿಸಿದ್ದೀವಿ. ಹಾಗಂದ್ರೆ ಅಂದ್ರೆ ಈ ಬಿಸ್ನೆಸ್ನ ಟೆನ್ಷನ್ ನಿನ್ನ ತಲೆಗೆ ಏರೋದಕ್ಕೆ ಮುಂಚೆ ನೀನೊಂದು ಹುಡುಗಿನ ಮದುವೆ ಮಾಡ್ಕೊಂಡ್ಬಿಡ್ಬೇಕು. ಅಣ್ಣ ನೀನು ಏನು ಹೇಳಬೇಡ. ನಾಳೆ ಒಂದು ಹುಡುಗಿ ನೋಡೋದಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಸರಿ, ನಿಮಗೆ ಬೇಕು ಅಂದ್ರೆ ಹುಡುಗಿನ ನೋಡ್ಕೊಂಬೋಣ. ಹೋಗಿ ನೋಡೋಣ ಬಾ. ನಿರ್ಧಾರ ಹೇಳ್ದೆ ಹೋಗ್ತಿದ್ದಾನೆ. ಇಷ್ಟ ಇಲ್ವಾ? ನನಗೇನೋ ಭಯ ಆಗ್ತಿದೆ. ಅವ್ನಿಗಿಷ್ಟ ಇಲ್ವಾ? ಸುಮ್ಮನೆ ಇರಿ. ನಿಮ್ಗೂ ಗೊತ್ತು ಅಲ್ವಾ, ನಾನು ಯಾವಾಗ್ಲೂ ಜಾಲಿಯಾಗಿರ್ತೀನಿ. ಡಾಕ್ಟ್ರು ಯಾವಾಗ್ಲೂ ಹಾಗೆ ಹೇಳೋದು. ನನ್ನ ಬಗ್ಗೆ ಇವಳು ಗೊತ್ತಿಲ್ಲ. ಅಮೆರಿಕದಲ್ಲಿರೋ ಕನ್ನಡಿಗರಿಗೆ ನಾವೊಂದು ಜೋಕ್ಸ್ ಹೇಳಿದ್ರೆ ಅವ್ರು ನಗ್ತಾನೆ ಇರ್ತಾರೆ. ನನ್ನ ಮಗಳನ್ನ ನಿಮ್ ಕುಟುಂಬಕ್ಕೆ ಮದುವೆ ಮಾಡ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೆ, ಖುಷಿಯಾಗಿರ್ಲಿ ಅಂತ. ನೀವ್ ತಾನೇ ಹೇಳಿದ್ದು ಮದುವೆ ಮುಗಿದ್ಬಿಟ್ರೆ ನಾನು ಗೆದ್ಬಿಟ್ಟೆ ಅಂತ. ಆ ಖುಷಿನೇ ಗೆದ್ದಂಗೆ. ಅಯ್ಯೋ ಡಾಕ್ಟರ್, ಸೋಲೋದಿಕ್ಕೂ ಗೆಲ್ಲೋದಿಕ್ಕೂ ನಾವೇನ್ ಬಾಕ್ಸಿಂಗ್ ಮಾಡ್ತಿಲ್ವಲ್ಲ. ಹುಡುಗಿ ನೋಡಕ್ ತಾನು ಬಂದಿರೋದು. ಹುಡುಗಿನ ಕರ್ಸ್ಬಿಡಿ. ರೇವತಿ, ಇವನ್ ಕೂತಿರೋದು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ ಕಣೆ. ಇಷ್ಟ ಆಗಲ್ವಾ? ಸರಿ, ಎಲ್ರು ಟೀ ತಗೊಳ್ಳಿ. ತಗೊಳ್ಳಿ. ಅಪ್ಪ, ನಿಮ್ಗೆ ಹುಡುಗಿ ನೋಡ ಬಂದಿರೋ ಹಾಗೆ ನಿಮ್ ಕೈ ನಡುತ್ತಾ ಇದೆ. ಅಲ್ಲ, ನಿಮ್ ಮಗಳು ತಮಾಷೆ ಮಾಡ್ತಾಳೆ, ಸೇಮ್ ನಂತರನೇ. ಒಂದ್ ನಿಮಿಷ. ಹೋಗೋಣ. ಏನು? ಇಲ್ಲ, ಇಷ್ಟ ಇಲ್ಲ ಅಂದ್ರೆ ಹೋಗೋಣ. ಅದನ್ನ ನನ್ನ ಹತ್ರ ಹೇಳ್ಬೇಡ. ಹೇಳ್ತೀನಿ. ಬೇಡ್ವೋ? ನಾನು ಹೇಳ್ತೀನಿ. ಇಷ್ಟ ಆಯ್ತು. ನನ್ಗೆ ಇಷ್ಟ ಆಯ್ತು ಅಣ್ಣ. ಅಯ್ಯೋ ನಿಂದ ನಾನು ಹೆದರ್ಕೊಂಡ್ ಬಿಟ್ಟಿದ್ನಲ್ಲೋ. ಈಗೇನಾಯ್ತು? ನಾನು ಹೇಳಿದ್ನಲ್ಲ ಎಲ್ಲ ಚೆನ್ನಾಗೇ ಆಗತ್ತೆ ಅಂತ. ಇಲ್ಲಿ ಕೇಳಿ ಡಾಕ್ಟರ್, ನನ್ ತಮ್ಮನ್ಗೆ ನಿಮ್ ಮಗಳು ಇಷ್ಟ ಆಗಿದ್ದಾಳೆ. ಮಿಕ್ಕಿದ ವಿಚಾರದ ಬಗ್ಗೆ ಮಾತಾಡೋಣ. ಮದುವೆಗೆ ಊರಲ್ಲಿರೋ ಎಲ್ಲರನ್ನೂ ಕರಿಬೇಕು. ಕಾಲ್ ಇಲ್ದೇ ಇರೋದ್ರಿಂದ ನಾನು ಊರ್ ತುಂಬಾ ಸುತ್ತಾಡೋದಕ್ಕಾಗಲ್ಲ. ನೀವೇನು ಊರೆಲ್ಲ ಸುತ್ತಾಡೋದು ಬೇಕಾಗಿಲ್ಲ. ಇಡೀ ಊರೇ ನಮ್ ಮನೆಗ್ ಬರುತ್ತೆ. ಹಬ್ಬದ ತರ ಇರುತ್ತೆ ಮದ್ವೆ. ಅದೇ ಮುಖ್ಯವಾದ ಪಾಯಿಂಟ್. ಭಾರತ್ ಮೋಟಾರ್ಸ್ ಓನರ್. ಛೇ, ಏನ್ ಮಾತಾಡ್ತೀರಾ ನೀವು? ಸ್ವಲ್ಪ ಸುಮ್ನೆ ಇರಪ್ಪು. ಬೇಕು, ಶಿವ ಇರ್ಬೇಕು. ಅವ್ರಪ್ಪ ನಮ್ಗೆ ಸಹಾಯ ಮಾಡಿದ ಮನುಷ್ಯ, ಕರಿಬೇಕು. ಯಾವಾಗ್ಲೂ ಎಲ್ಲೇ ಹೋದ್ರೂ ನಮ್ದೇ ತಪ್ಪು ಅಂತ ಎತ್ತಿ ತೋರ್ಸೋರ್ನ ಕರೆಯೋದು ನನ್ಗಿಷ್ಟ ಆಗಲ್ಲ. ಅದ್ರ ಅಗತ್ಯ ಇಲ್ಲ. 10 ಜನ ಬಡವ್ರನ್ನ ಕರೆದ್ರೆ ಅವ್ರಿಗೆ ಕೃತಜ್ಞತೆ ಇರುತ್ತೆ, ನಮಗೂ ಪುಣ್ಯ ಸಿಗುತ್ತೆ. ಹೌದು. ಲೈ, ಮದುವೆ ದುಃಖ ಯಾವ್ದ್ ಬಂದ್ರು ಎಲ್ಲಾನು ಮರ್ತೋಗ್ಬೇಕು. ಇದೇ ತರನೇ ಮನುಷ್ಯ ಜೀವನ ಮಾಡ್ಬೇಕು. ಹೌದು. ಅಪ್ಪನ್ ನಿರ್ಧಾರ ಅದೇ ಅಂತಂದ್ಮೇಲೆ ನಾನು ಏನು ಮಾತಾಡಲ್ಲ. ನಿಮ್ಗಿಷ್ಟ ಬಂದಂಗೆ ನೀವು ಮಾಡಿ. ಶಿವ ಅವ್ರ ಮನೆಯಲ್ಲಿ ಇವಾಗ್ಲೂ ಒಳ್ಳೆ ಮನ್ಸಿರೋ ಸುಶೀಲಾ
ಅಯ್ಯೋ ನಿನ್ನ ಭಯ ಪಡಿಸ್ಬಿಟ್ಟಿಯಲ್ಲ. ಹಾಗಿದ್ರೆ ಇದೇ ನಿಮ್ ಕೆಲ್ಸನಾ? ನಾನ್ ತಾತ ಹತ್ರ ಹೇಳ್ತೀನಿ. ಕಲ್ಯಾಣಿ ಬೇಡ, ಇದು ಮದುವೆ ಆಗ್ಬೇಕಾದ್ರೆ ಕುಡಿಯುವಂತ ಮದ್ದು. ಅದೆಲ್ಲ ಹಾಗಿರ್ಲಿ, ನಿಂಗ್ ರೇವತಿ ಅತಿ ಇಷ್ಟ ಆದ್ಲಾ? ಹಾ, ಅದೇನ್ ದೊಡ್ಡ ವಿಷಯ ಅಲ್ಲ ಚಿಕ್ಕಪ್ಪಗೆ. ಪರವಾಗಿಲ್ಲ ತಾನೆ. ಅದಿರ್ಲಿ, ಆಂಟಿಗೆ ನೀವ್ ಇಷ್ಟ ಆದ್ರಂತ ಕೇಳಿದ್ರಾ? ಕೇಳಕ್ ಬಿಟ್ಟಿಲ್ಲ. ಇಷ್ಟೊಂದ್ ದಡ್ಡನಾ ನೀವು? ಒಂದ್ ಕಾಲ್ ಮಾಡಿ ಕೇಳ್ಬಹುದಿತ್ತಲ್ವಾ? ಆದ್ರೆ ಚಿಕ್ಕಪ್ಪಂಗೆ ಫೋನ್ ನಂಬರ್ ಬೇಕಲ್ವೇ? ಅಯ್ಯೋ, ಅದೆಲ್ಲ ನೀವ್ ಕೇಳ್ಬೇಕಿತ್ತಲ್ವಾ? ಇದಕ್ಕೋಸ್ಕರ ನೀವ್ ಲಂಡನ್ ಹೋಗಿ ಓದ್ ಬಿಟ್ ಬಂದ್ರಾ? ನೋಡಿ 9448077861 ಅವ್ರ ಮಲ್ಗೋಕ್ಕಿಂತ ಮುಂಚೆ ಕಾಲ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಮತ್ತೆ ತುಂಬಾ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ. ಗುಡ್ ನೈಟ್. ಗುಡ್ ನೈಟ್. ಸರಿ ಬರ್ಲಾ? ಹಲೋ. ಹಲೋ, ಹರಿ ಮಾತಾಡ್ತಾ ಇದ್ದೀನಿ. ಹೇಳಿ. ಅದು ಅಣ್ಣ ಇರೋ ಟೆನ್ಷನ್ ಅಲ್ಲಿ ಕೇಳೋದು ಮರ್ತ್ಬಿಟ್ಟೆ. ಇಷ್ಟ ಆದ್ನಾ? ಅದೇನು ಅರ್ಧದಲ್ಲೇ ಮಾತಾಡ್ ನಿಲ್ಲಿಸ್ಬಿಟ್ರಿ? ಇಷ್ಟ ಆಗಿದ್ದೀರಾ ನಿಮ್ಗೆ? ಅದು ಓಡ್ಬೇಡ ಓಡ್ಬೇಡ, ನಿಂತ್ಕೋ ನಿಂತ್ಕೋ, ಆರಾಮಾಗಿರು. ಓಡ್ಬೇಡ, ನಿಂತ್ಕೋ. ನಿಂತ್ಕೋ. ಹಲೋ ಹಲೋ, ವಿಶ್ ಯು ಎ ಹ್ಯಾಪಿ ಮ್ಯಾರೇಜ್. ಥ್ಯಾಂಕ್ ಯು. ಹಾ, ನೀವು ಹೋಗಿರಿ. ಸರಿ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಅಪ್ಪ ಅಶ್ವಿನಿ, ಆ ಅಪ್ಪನ್ ನೋಡ್ಬೇಕಂತೆ. ಬನ್ನಿ. ಹಾ, ಅಪ್ಪು ಅಣ್ಣ, ನಾವೆಲ್ಲ ಇದೀವಿ. ಏನ್ ಮಾಡ್ಬೇಕು ಅಂತ ಮಾತ್ರ ಹೇಳಿ. ಸೆಟಪ್ ಅಲ್ಲಿದೆ ನೋಡು, ಹೋಗಿ ಕುಡಿ. ಪುಟ್ಟಿ, ಇದು ನಿನಗೆ. ಅಪ್ಪ ಬನ್ನಿ ಬನ್ನಿ. ಅಯ್ಯೋ ಪರವಾಗಿಲ್ಲ. ಬರ್ತಿರೋ ಇಲ್ವೋ ಅನ್ಕೊಂಡೆ. ಯಾಕೆ ಹಾಗೆ ಹೇಳ್ತೀರಾ? ಬರ್ದೇ ಇರೋಕ್ಕಾಗತ್ತಾ? ಅಮ್ಮನ್ಗೇನಾದ್ರೂ ತಿನ್ನೋದು ಕೊಡು. ಬನ್ನಿ ಅಮ್ಮ. ಸರಿ, ಕೂತ್ಕೊಳ್ಳಪ್ಪ. ಬೇಡ, ನಾನು ನಿಂತ್ಕೋತೀನಿ. ನೀನೇನಾದ್ರೂ ತಿಂದೆ. ಈ ಪರಿಸ್ಥಿತಿಲಿ ನಿಮ್ಮನ್ನ ನೋಡ್ತಾ ಇದ್ರೆ ಹಾ, ಹಿಂಗಾದ್ರೂ ನಾನು ಇದೀನಲ್ಲ. ಅವತ್ತೇನಾದ್ರೂ ಆ ಗಾಡಿ ನಾನು ಕತ್ ಮೇಲೆ ಹತ್ತಿದ್ರೆ ಮರದ ಕುತ್ಕೆ ಇಟ್ಕೊಂಡು ಮನುಷ್ಯ ಜೀವಂತವಾಗಿ ಇರಕ್ಕಾಗುತ್ತಾ? ಅವತ್ತೇನೋ ಗೊತ್ತಿಲ್ದೇನೆ. ಪರವಾಗಿಲ್ಲ ಬಿಡು, ಅದೊಂದು ಆಕ್ಸಿಡೆಂಟು ಅಷ್ಟೇ ಬಿಡು. ನನ್ ಮಗನ್ಗೂ ಅಷ್ಟೇ ಗೊತ್ತಿರೋದು. ಅದೇನೇ ಆಗ್ಲಿ, ನೀನ್ ಇಲ್ಲಿ ಬಂದಲ್ಲ, ನನ್ಗಷ್ಟೇ ಸಾಕು. ಸಂತೋಷ ಆಯ್ತು. ಯೋ, ಇಲ್ಲಿರೋ ಎಲ್ಲಾ ಬ್ರ್ಯಾಂಡ್ ಕುಡಿದ್ರು ಸಾಕಾಗ್ತಿಲ್ವಾ? ಅಲ್ಲ ಕಣದ್ರ, ಕುಡಿಯಕ್ ಸ್ವಲ್ಪ ಮಿಕ್ಸು. ಈಗ ಕುಡಿತಾರದೆಲ್ಲ ಅಪ್ಪು ಕಸಿದ ತಾನೆ. ಕುಡಿತೀನಿ, ಅದಕ್ಕೆ ಮತ್ತೆ ಎಲ್ಲ ಅಪ್ಪು ಅಣ್ಣದವ್ರು ಕೊಟ್ಟಿದ್ದಾರೆ. ಜೈ ಜೈ ಅಪ್ಪು ಅಣ್ಣ, ಜೈ ಜೈ ಅಪ್ಪು ಅಣ್ಣ, ಜೈ 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 ಅಪ್ಪು ಅಣ್ಣನಿಗೆ, ಜೈ ಜೈ ಅಪ್ಪು ಅಣ್ಣ, ಅಪ್ಪು ಅಣ್ಣನಿಗೆ ಅಲ್ವೋ, ಎಲ್ಲ ಬಾಟ್ಲು ಖಾಲಿ ಆಗಿದೆ. ಬೇರೆ ಲೋಡ್ ಇಳ್ಸೋ. ಅಡ್ವೊಕೇಟ್ ಅವರು ಹೌದಲ್ವಾ? ಹಾಗಿದ್ರೆ ಯಾರು ಸತ್ತ ಸರಿ ಹೇಳ್ಬಾರ್ದೆ ಹೋಗ್ತಾ ಇರ್ರು. ಅದನ್ನ ಅಪ್ಪು ಅಣ್ಣನ ಹತ್ರ ಹೇಳಬೇಕು. ಬಂದವ್ರ ಹತ್ರ ಈಗ ನಡ್ಕೋತಾ ಇದ್ದೀರಲ್ಲ? ಅಳಿಮಯ್ಯ ಅವ್ರು ಎಡೆ ಹೊಡೆದು ಗಲಾಟೆ ಮಾಡ್ತಿದ್ದಾರೆ. ನೀವು ಕುಡ್ದಿದ್ದೇನು ಗಂಗಾಜಲನ? ಅಲ್ಲ, ಈ ತರ ಎಲ್ಲ ಯಾಕೆ ಮಾಡ್ತೀರಾ ನೀವು?
ಸಾಕು ಸಾಕು, ಮರ್ಯಾದೆಯಿಂದ ಇರಿ, ಜಾಗ ಬಿಡಿ. ಅದನ್ನ ಹೇಳೋರು ಹೇಳಿದ್ರೆ ನಾನು ನಮ್ಮ ಹುಡುಗರು ಕೇಳೋದು. ಹಂಗಿದ್ರೆ ನಾನು ಇವಾಗ ನಿಮ್ಗಳ ಜೊತೆ ಕೊಡಿದ್ರೆ ಏನ್ ತೊಂದ್ರೆ ಇಲ್ವಲ್ಲ? ಏನು ಇಲ್ಲ, ಆದ್ರೆ ಡೀಸೆಂಟ್ ಆಗಿರ್ಬೇಕು. ಕರೆಯೋ ಬದಲು ಪಾರ್ಟಿನ ಬೇರೆ ಎಲ್ಲಾದ್ರೂ ಇಟ್ಟಿರ್ಬೋದಾಗಿತ್ತು. ನಾವು ಮತ್ತೆ ಸಿಗೋಣ. ನಿಂತ್ಕೊಳ್ಳೋ ಪ್ಲೀಸ್. ಅಲ್ಲ, ಎಲ್ಲಿ ಹೋಗ್ತಾ ಇದ್ದೀರಾ? ಅವ್ರೇನೋ ಗೊತ್ತಿಲ್ಲದೆ ಮಾಡ್ತಾ ಇದಾರೆ. ಇದು ಊಟ ಮಾಡ್ಕೊಂಡು ಹೋಗಿ ನೀವು. ಸಾರಿ, ನಾವು ಹೊರಗೋಗಿ ಊಟ ಮಾಡೋಣ ಬನ್ರೋ. ಅಲ್ಲ ಪ್ಲೀಸ್ ನಿಂತ್ಕೊಳ್ಳೋ. ಅದ್ಕೆ ಆಹಾ, ಇದೇನಿದು ಬೆಳಗ್ಗೆನೆ ಎದ್ ಬಂದಿದ್ಯಾ? ಕಿಚನ್ ಕೆಲ್ಸಕ್ಕೆ ಅಮ್ನೋರಿದ್ದಾರೆ, ಹೊರಗಡೆ ಕೆಲ್ಸಕ್ಕೆ ಆಳ್ಗಳಿದ್ದಾರೆ, ಮತ್ತೆ ನಾನಿದ್ದೀನಿ. ಇವಾಗ ನಾನು ಇದ್ದೀನಿ. ಬೇಡ ಬೇಡ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಅದು ಅಲ್ದೆ ಹಾಸ್ಟೆಲ್ ಅಲ್ಲಿ ಇದ್ದಿದ್ ಹುಡುಗಿರ್ಗೆ ಅಡ್ಗೆ ಮನೇಲಿ ಕೆಲ್ಸ ಮಾಡಿ ಅಭ್ಯಾಸ ಇರುತ್ತೋ ಇಲ್ವೋ? ಹಾಸ್ಟೆಲ್ ಅಲ್ಲಾಗ್ಲಿ ಮನೇಲಾಗ್ಲಿ ನನ್ ಕೆಲ್ಸ ನಾನೇ ಮಾಡ್ಕೊಳ್ತೀನಿ. ಅಷ್ಟ್ ಅಭ್ಯಾಸ ಸಾಕು ಅನ್ಸತ್ತೆ ಅತ್ತಿಗೆ. ಈ ಕಾಲದಲ್ಲಿ ಇಷ್ಟೊಂದೊಳ್ಳೆ ಹುಡುಗಿರ, ಹಂಗಾದ್ರೆ ಈ ಮನೇಲಿ ತಪ್ಪು ಅಂತೂ ಆಗೋದೇ ಇಲ್ಲಪ್ಪ. ಮತ್ತೆ ಅಣ್ಣ? ಅವ್ರು ಬೆಳಿಗ್ಗೆನೆ ಎದ್ಬಿಡ್ತಾರೆ, ಹೊರಗಡೆ ಇದ್ದಾರೆ. ಕೊಡಿ ಅತ್ತಿಗೆ, ನಾನ್ ಕೊಡ್ತೀನಿ. ಅಣ್ಣ ಟೀ? ಆಹಾ, ತುಂಬಾ ಚೆನ್ನಾಗಿದೆ. ಕೈಗುಣ ತುಂಬಾ ಚೆನ್ನಾಗಿದೆ. ಅದ್ಯಾರ ಕೈ ಅಂದ್ರೆ ಅದ್ಕೆ ಕೈ. ಇಲ್ಲ, ಟೇಸ್ಟ್ ಸ್ವಲ್ಪ ಬದಲಾಗಿದೆ. ಟೀ ಪುಡಿ ಬದಲಾಯಿಸಿದ್ಯಾ? ಹೌದು, ಟೀ ಪುಡಿ ಮಾವಿನ ಮರದ್ದು. ಓ, ನಮ್ಮ ಮಾವಿನ ಮರದ್ದಾ? ಹೌದು. ತಮ್ಮ ಇನ್ನೂ ಎದ್ದಿಲ್ವಾ? ಇಲ್ಲ, ಇನ್ನು ಸೋಂಬೇರಿ ಅವನು. ಅದನ್ನು ಕೊಡು, ನಾನು ತಗೊಂಡು ಕೊಡ್ತೀನಿ. ನಾನೇ ಕಣೋ. ಆ ಹುಡುಗಿ ಸ್ನಾನ ಮಾಡಿ ಕಿಚನ್ ಕೆಲ್ಸಕ್ಕೆ ಅಂತ ಬಂದಿದ್ದಾಯ್ತು. ನೀನ್ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ತಿದ್ಯಾ. ನಾಳೆಯಿಂದ ಬೆಳಿಗ್ಗೆ ಬೇಗ ಹೇಳ್ಬೇಕು. ನೆನ್ನೆ ನಿನ್ ಮನ್ಸಿಗೆ ನೋವಾಯ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ ಫ್ರೆಂಡ್ಸ್ ಬಗ್ಗೆ ನಾನೇನು ಹೇಳಲ್ಲ. ಬೇಕು ಅಂತಂದ್ರೆ ನಾನು ಅವ್ರಿಗೊಂದು ಫೋನ್ ಮಾಡಿ ಸಾರಿ ಹೇಳ್ಬಿಡ್ಲಾ? ನನ್ನಣ್ಣ ಯಾರಿಗೂ ಸಾರಿ ಕೇಳೋದು ಬೇಡ. ನೆನ್ನೆನೆ ಅವ್ರ ಜೊತೆ ಫೋನ್ ಮಾಡಿ ಮಾತಾಡ್ದೆ. ಇವತ್ತೇ ತಾಜ್ ಹೋಟ್ಲಲ್ಲಿ ಪಾರ್ಟಿ. ಸಾಕು, ಅದು ಒಳ್ಳೇದು. ಇದೇನೆ ಓದಿರೋರ್ಗೂ ಓದಿಲ್ದೇ ಇರೋರ್ಗೂ ಇರುವಂತ ವ್ಯತ್ಯಾಸ. ನೀನಿಲ್ಲಿ ಬಂದಿದ್ದು ನಾವೆಲ್ಲ ಒಟ್ಟಿಗೆ ಸೇರಿದ್ದು ನನಗೆ ತುಂಬಾ ಖುಷಿ ಆಯ್ತು. ಊಟನೇ ಹತ್ರ ಇನ್ನು ಮಾತಾಡ್ತಾನೆ ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಆ ಕಡೆ ಹೋಗ್ತೀರಾ? ಮಿಸಸ್ ರಾಯ್, ಮುಂಚೆ ನೀವು ನೋಡೋದಕ್ಕೆ ಹೆಂಗಿದ್ರು ಸೇಮ್ ಹಂಗೆ ಇದ್ದೀರಾ. ಅದೇ ಕಣ್ಣು, ಅದೇ ಕೆನ್ನೆ, ಅದೇ ಮೂಗು, ಹೊಟ್ಟೆ ಮಾತ್ರ ಸ್ವಲ್ಪ ಮುಂದೆ ಬಂದಿದೆ. ಸಣ್ಣ ಆಗ್ಬೇಕು. ಅಯ್ಯೋ, ಅದೇನಂದ್ರೆ ನಾನು ಯಾವಾಗ್ಲೂ ಓಡ್ತೀನಿ. ಅದನ್ ಗೊತ್ತು, ಆದ್ರೆ ಬೆಳಿಗ್ಗೆನೆ ಎದ್ದು ಓಡ್ಬೇಕು. ಓಡ್ಬೇಕಾದ್ರೆ ಮಾತಾಡ್ಬಾರ್ದು. ಹಾಗಿದ್ರೆ ಈ ಫುಟ್ಬಾಲ್ ಅವರೆಲ್ಲ ಹೇಗ್ ಓಡ್ತಾರೆ? ಅದು ಪರವಾಗಿಲ್ಲ, ಯಾಕಂದ್ರೆ ಅವ್ರು ನಿಂತು ಮಾತಾಡಕ್ಕಾಗಲ್ವಲ್ಲ. ನಿಮ್ಗೆ ಕಬಡ್ಡಿ ಆಡಕ್ ಬರುತ್ತಾ? ಅದ್ಯಾಕೆ? ನಮ್ ಪಕ್ಕದ ಜಮೀನಲ್ಲಿ 100 ಎಕರೆ. ಇಷ್ಟು ಫಾಸ್ಟ್ ಆಗಿದೆ. ಟೂರಿಸಂ ಬಗ್ಗೆ ಹೆಂಗ್ ಹೇಳಿ? ಓ, ಐ ಮಿಸಸ್ ರಾಯ್. ಏನ್ ಮಿಸಸ್ ಹರಿಪ್ರಸಾದ್, ನೀವ್ ಇಲ್ಲೇ ನಿಂತ್ಕೊಂಡಿದ್ದೀರಾ? ಸ್ವಲ್ಪ ವಾರ್ಮ್ ಅಪ್ ಆಗಿ. ಇದೆಲ್ಲ ನಿಮ್ ಗೋಲ್ಡನ್ ಡೇಸ್. ಪೇರೆಂಟ್ಸ್ ಅಮೆರಿಕಾ ಅಲ್ಲಿ, ಓದಿದ ಊಟಿಯಲ್ಲಿ. ಮತ್ತೆ ನಿಮ್ ಹಸ್ಬೆಂಡ್ ಬಂದು ಒಂದ್ ಬಿಸ್ನೆಸ್ ಮ್ಯಾಗ್ನೆಟ್. ಕಮ್
Come on, let's have a drink and enjoy the party. ನನ್ಗಿದ್ರ ಅಭ್ಯಾಸ ಇಲ್ಲ. ಓ ಪರವಾಗಿಲ್ಲ, ಅಭ್ಯಾಸ ಮಾಡ್ಕೊಳ್ಳಿ. No, no, manners. How can you behave like this? You spoiled my sari. Oh God. Now what do I do? ಬ್ಲಡಿ ನಾನ್ಸೆನ್ಸ್. ಪಾರ್ಟಿಯಲ್ಲಿ ಇದೇ ತರ ಬಿಹೇವ್ ಮಾಡೋದು ಏನ್ ಹರಿ ಇದು? ಪಬ್ಲಿಕ್ ಎಲ್ಲ ಇಟ್ಕೊಂಡಿನ ಅದಲ್ಲ ಮಿಸ್ಟರ್ ಶಿವನ್, ಶುರುನಲ್ಲೇ ಬೈಬೇಕು, ಮಾತಾಡಕ್ ಬರೋದಿಲ್ಲ. ಬೇಡ ಅಂತ ಹೇಳ್ಬೇಕು ತಾನೆ, ತಳ್ಳೋದ ಅದನ್ನ. ಗಂಡಸ್ರಲ್ವಾ, ಅವ್ರ ಸಂದರ್ಭ ಪರಿಸ್ಥಿತಿಗಳನ್ನ ನೋಡ್ಬೇಕು. ತುಂಬಾ ಜನ ಪರಿಚಯ ಇರ್ತಾರಲ್ವಾ, ಯಾವಾಗ್ಲೂ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅವನಿಗೆ ಸ್ವಲ್ಪ ಕೋಪ ಜಾಸ್ತಿ, ಅದಕ್ಕೆ ಹೀಗಾಗಿದೆ. ಗೊತ್ತಾ, ಇವ್ರು ಅವ್ರಿಗಿಂತ ಏನು ಕಡಿಮೆ ಇಲ್ಲ. ಮದುವೆ ಆಗಿ 1 ವಾರ ಆಗಿತ್ತು. ಅವಾಗ್ಲೇ ಅಲ್ವಾ ನಾವು ಮೊದಲು ಜಗಳ ಆಡಿದ್ದು? ಅಯ್ಯಯ್ಯೋ, 1 ವಾರನಾ? 3 ದಿವಸ. ಹಾ, ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಲು. ನಾನು ಆಯ್ತು ಅಂತ ಹೇಳಿದ್ದೆ. ಕೆಲ್ಸ ಮುಗಿಸಿ ವಾಪಸ್ ಬರೋದಕ್ಕೆ 12 ಗಂಟೆ ಆಗಿತ್ತು. ಇವಳು ಶುರು ಹಚ್ಕೊಂಡಿದ್ಲು. 10 ರೂಮನ್ನೆಲ್ಲ ಮುಳುಗಿಸ್ಬಿಟ್ಟಿದ್ಲು. ನನಗೂ ದಾರಿ ಇಲ್ಲ. ನಾನು ಅವತ್ತು ಸ್ವಲ್ಪ ಕೋಪ ಮಾಡ್ಕೊಂಡೆ. ಮಧ್ಯದಲ್ಲಿ ಕೈ ಬೇರೆ ಎತ್ಬಿಟ್ಟೆ. ನನಗ್ ಗೊತ್ತಿದ್ದ ಅದೇ ತಾನೇ. ಹೊಡಿಲಿಲ್ಲ, ಸುಮ್ಮನೆ ಕೈ ಎತ್ತದೆ. ಮತ್ಯಾವತ್ತೂ ಹಾಗೆ ಮಾಡ್ಲಿಲ್ಲ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋವರೆಗೂ ಈ ಸಂಸಾರ ಅಂತ ಅನ್ನೋದು ತುಂಬಾ ವೀಕ್ ಆಗಿರುತ್ತೆ. ಅರ್ಥ ಮಾಡ್ಕೊಂಡ್ಮೇಲೆ ಇಷ್ಟು ಸುಂದರವಾದಂಥ ಬಂಧ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ನೋಡಮ್ಮ, ಯಾವ ಚಿಕ್ಕ ವಿಷಯನೂ ದೊಡ್ಡದು ಮಾಡಬೇಡ. ದೊಡ್ಡ ವಿಷಯಗಳನ್ನ ದೊಡ್ಡ ಮನಸ್ಸಿನಿಂದ, ದೊಡ್ಡ ವಿಷಯಗಳನ್ನ ಚಿಕ್ಕದಾಗಿ ನೋಡ್ದಾಗ್ಲೇನೆ ಸಂಸಾರ ಅನ್ನುವಂಥ ಬಂಡಿ ಸರಾಗವಾಗಿ ಸಾಗೋದು. ಇಲ್ಲ ಅಂದ್ರೆ ಸಂಸಾರ ಹಾಳಾಗೋಗುತ್ತೆ. ಇನ್ಮೇಲೆ ಹಾಗಾಗಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಡಿ. ಮತ್ತೆ ಜಾಲಿ ಆಗಿರೋಂಥ ನಿಮ್ಮ ಅಪ್ಪನ ಮುಂದೆ ಈ ಜಾಲಿ ವಿಷಯನೆಲ್ಲ ಹೇಳಕ್ ಹೋಗ್ಬೇಡ. ಹೋಗು. ಅಲ್ಲ, ಈಗ ನಾವೇನ್ ಮಾಡೋದು? ನಾವ್ ಹೋಗಿ ದೇವ್ರ ಜಪ ಮಾಡೋಣ. ಅಷ್ಟೇನಾ? ಇವತ್ತಷ್ಟೇ. ಕರ್ನಾಟಕದ ಮಕ್ಕಳು ಆಸೆ ಪಟ್ಟಂಗೆ ಪಕ್ಕದ ಮನೇಲಿ ಏನಿದೆಯೋ ಅದು ನಮ್ಮ ಮನೇಲಿ ಇರ್ಬೇಕು ಅಂತ ಅದ್ ಹೇಗಾದ್ರೂ ಸಂಪಾದನೆ ಮಾಡಬಹುದು. ವಾಟ್ ಐ ಮೀನ್ ಈಸ್, ಈ ಊರಲ್ಲಿ ನಾವ್ ಏನ್ ಬೇಕಾದ್ರೂ ಇಡೋಣ. ಸೊಸೈಟಿಯ ಈ ಸೈಕಾಲಜಿನ ನಾವು ಎಕ್ಸ್ಪ್ಲಾಯ್ಟ್ ಮಾಡ್ಬೇಕು. ಅದೇ ನಮ್ಮ ಬಿಸ್ನೆಸ್. ಒಟ್ನಲ್ಲಿ ದುಡ್ಡು ಮಾಡೋದು ಎಷ್ಟೇ ಕಷ್ಟ ಆದ್ರೂ ಏನೇ ಆದ್ರೂ ನಾವು ತಂದು ಕೊಡ್ಬೇಕು ಅನ್ನೋದೇ ನಮ್ಮ ಕನ್ನಡಿಗರು. ನಮ್ಮದೇ ಆದಂತಹ ಒಂದು ಕಾರ್ ಇರಬೇಕು. ಶೆವಲೆಟ್ ಕಾರ್ ಕಂಪನಿಯವರು ನಮ್ಮ ಕಂಪನಿ ಜೊತೆಗೆ ಡೀಲ್ ಬಂದಾಯ್ತು. ಹಾ, ಹೊಸ ಸೆಟಪ್ ಅಲ್ಲಿ ಕ್ವಾಲಿಫೈ ಆಗಿರುವಂತದ್ದು ಎಲ್ಲ ಗೊತ್ತಿರುವಂತಹ ಸ್ಟಾಫ್ ಅನ್ನೇ ನಾವು ಕಾಲ್ ಫಾರ್ ಮಾಡಬೇಕು. ಹಾ, ನೀವು ಡ್ರಾಫ್ಟ್ ಮಾಡಿರೋ ಲೆಟರ್ ಕೊಡಿ. ಪ್ರೀತಿಯ ಮೇಲಧಿಕಾರಿಗಳಿಗೆ ಸಲ್ಲಿಸಿರುವಂತಹ ಈ ಪತ್ರ 50 ವರ್ಷದ ಹಳೆಯ ಪುಸ್ತಕ ಓದಂಗಿತ್ತಿದು. ಇಫ್ ಯು ಡೋಂಟ್ ಮೈಂಡ್, ನಾನು ಒಂದು ಡ್ರಾಫ್ಟ್ ಮಾಡ್ತೀನಿ ಸರ್. ಗುಡ್. ಗಣಪತಿ ಅವರೇ, ಆಂಟನಿ ಅವರೇ ಹೊಸ ಆಫೀಸ್ ಮ್ಯಾನೇಜರ್, ನಿಮಗೆ ಗೊತ್ತು ತಾನೆ? ಈಗ ಗೊತ್ತಾಯ್ತು ಬಿಡಿ. ಹಾಗಂತ ನೀವು ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ನೀವು ಬೇರೆ ವಿಚಾರಗಳನ್ನ ನೋಡ್ಕೊಳ್ಳಿ. ವಯಸ್ಸು ಕಾಲಕ್ಕೆ ಮಾತ್ರ ಇರೋದು. ಇದು ಎಲ್ಲರಿಗೂ ಹಾಗೆ ಆಗುತ್ತೆ. ಎನಿವೇಸ್, ಥ್ಯಾಂಕ್ ಯು ಲೇಡೀಸ್ ಅಂಡ್ ಜೆಂಟಲ್ಮೆನ್. ಸಿ ಯು. Okay, we'll let you know. Thank you. Thank you, sir. Next. Oh. ವೇಣಿ ವಾರಿಯರ್, ಮಿಸ್ ವೇಣಿ ವಾರಿಯರ್. ಅಷ್ಟೇ ಅಲ್ಲದೆ ಲೀಲಾ ಗ್ರೂಪ್ ಇಮೇಜ್ ಬಗ್ಗೆ ನನಗ್ ಚೆನ್ನಾಗಿ ಗೊತ್ತು ಸರ್. ವೆಲ್, ನಿಮ್ ಬಯೋಡೇಟಾ ನೋಡಿ ನಂಗೆ ಫುಲ್ಲಿ ಸ್ಯಾಟಿಸ್ಫೈ ಆಗಿದೆ. ಪರ್ಸನಲ್ ಸೆಕ್ರೆಟರಿ ಆಗಿ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್.
ಯಾಕೆ ಲೇಟ್? ಟ್ರಾಫಿಕ್ ಇತ್ತು, ಲೇಟ್ ಆಯ್ತು. ಬನ್ನಿ ಅಣ್ಣ, ಚೆನ್ನಾಗಿದೆ. ಬನ್ನಿ ಒಳಗೆ ಹೋಗಿ. Hello. Morning. Sorry. Sir's very busy. Please call back after some time. Thank you. Sir, ದುಬೈಯಿಂದ ಒನ್ ಮಿಸ್ಟರ್ ಯಾಕೂಬ್ ಕಾಲ್ ಮಾಡಿದ್ರು. ನಾನು ವಾಪಸ್ ಮಾಡಕ್ ಹೇಳ್ದೆ. That's fine. ವೇಣಿ ಮಿನಿಸ್ಟರು ಸೆಕ್ರೆಟರಿ ಕಾಲ್ ಮಾಡಿದ್ರು, ಆನ್ ದ ವೇ ಅಂತ ಹೇಳಿದ್ರು. ರೈಟ್, ಐ ನೋ, ಕ್ಯಾರಿ ಆನ್. ಓಕೆ. ನಿನ್ನ ಸೆಕ್ರೆಟರಿ ತುಂಬಾ ಸ್ಮಾರ್ಟ್ ಆಗಿದ್ದಾಳೆ. ವೆರಿ ಸ್ಮಾರ್ಟ್. ಥ್ಯಾಂಕ್ ಯು. Good morning, sir. I'm Veni. PA to Hari, sir. I've heard a lot about you. Mate. Oh, excuse me, sir. Hello? Tell me. ನಮಸ್ಕಾರ ಸರ್. ನಮಸ್ಕಾರ 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 ಸರ್. ಅದೊಂದು ಸ್ವಲ್ಪ ಬೆಳಿಗ್ಬೇಕು. ಎತ್ಕೊಡಮ್ಮ ಸರ್. ಫೋಟೋ. ಗೆಳೆಯರೆ, ಈ ಕಂಪ್ನಿಗೆ ನಡೆಯೋದೆಲ್ಲ ಒಳ್ಳೇದಾಗಿಯೇ ನಡೀಲಿ. ಥ್ಯಾಂಕ್ ಯು ಸರ್. ಒಂದ್ ನಿಮಿಷ. ಕನಕ್ಪುರದಲ್ಲಿ 10 ಗಂಟೆಗೆ ಇರ್ಬೇಕು. ಈಗ್ಲೇ ಲೇಟ್ ಆಯ್ತು. ನಾನು ಈಗ ಹೋಗ್ತೀನಿ. ಬರೋ ದಾರಿಯಲ್ಲಿ ಅಪ್ಪನ್ ನೋಡ್ತೀನಿ ಅಂತ ಹೇಳಿ. ಬರ್ತೀನಿ. ಅಯ್ಯೋ ಬೇಡ, ಶುಗರ್ ಇದೆ. ಸತ್ಯವಾಗ್ಲೂ ಮಂತ್ರಿ ಅವ್ರು ಬರ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ರಾಹುಕಾಲಕ್ಕಿಂತ ಮುಂಚೆ ಕೀ ಕೊಡ್ಬೇಕು. ಸಮಯ ಆಯ್ತು. ಅಣ್ಣ, ಕೀ ಹ್ಯಾಂಡ್ ಓವರ್ ಮಾಡ್ಬೇಕಾಗಿದೆ. ಸರಿ ಸರಿ, ಅದೇ ನೀನೇ ಮಾಡ್ಬೇಕು. ಅದು ನಿನ್ ಕೈಯಾರೇನೆ ಮಾಡ್ಬೇಕು. ಏನ್ ಸ್ವಾಮಿ, ನನ್ ಕೈ ಅಷ್ಟೊಂದು ಪುಣ್ಯ ಮಾಡಿದ್ಯಾ? ಇವನ್ ಮಾಡೋದ್ ನೋಡಿದ್ರೆ. ಶಿವನ್ಗೆ ಮೊದ್ಲು ಗಾಡಿ ಸಿಕ್ಕಿದ್ಯಂತೆ. ಶಿವನ್ಗ? ಅದೇ ಹೇಗೆ? ಅದೆಲ್ಲ ಬೇಡ. ಶಿವನಿಂದ ಹೇಗೆ ಮೊದಲನೇ ಕಾರ್ ತಗೊಳಕಾಯ್ತು? ಲಿಸ್ಟ್ ನೋಡಿದ್ರೆ ಮೊದಲನೇ ಬುಕ್ಕಿಂಗು ಭಾರತ್ ಮೋಟರ್ಸ್ದೇ ಇದೆಯಂತೆ. ಅದನ್ನ ನಾವು ಬದಲಾಯಿಸಕ್ಕಾಗಲ್ಲ. ಇಲ್ಲಿ ಎಷ್ಟೊಂದು ಸಮಸ್ಯೆಗಳಿದೆ ಅಂದ್ರೆ ಕೀನ ನೀವೇ ಯಾರಾದ್ರೂ ಕೊಡಿ, ನನ್ ಕೈಲಾಗಲ್ಲ. ಪ್ಲೀಸ್, ನಾನು ಹೇಳೋ ಮಾತನ್ನ ಕೇಳಲ್ವಾ? ಈಗಷ್ಟೇ ನಾವು ಬಿಸ್ನೆಸ್ ಶುರು ಮಾಡಿದೀವಿ. ಇದುವರೆಗೂ ಎಲ್ಲಾನು ಚೆನ್ನಾಗಿ ನಡೆದಿದೆ. ಮೊದಲನೇ ಕೀ ನಾನ್ ನೀವೇ ಕೊಡ್ಲೇಬೇಕು. ಹರಿ ಆಸೆ ಪಡ್ತಾ ಇದ್ದಾನೆ, ಅದನ್ನ ನೆರವೇರಿಸ್ಬೇಕು. ಅದ್ ಕೊಡಮ್ಮ, ನಾನು ಕೊಡ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇನ್ನು ಗ್ರೂಪ್ ಆಫ್ MD ಅಪ್ಪು ಅವರು ಈಗ ಬೀಗನ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಇನ್ಮೇಲೆ ನಿಮ್ ಪಯಣ ತುಂಬಾ ಚೆನ್ನಾಗಿರ್ಲಿ. ಒಂದೂರಲ್ಲಿ ಒಂದು ಕಾಗೆ ಇತ್ತು. ಅದೇ ಊರಲ್ಲಿ ಒಂದು ನರಿ ಇತ್ತು. ಅಜ್ಜಿ ವಡೆ ಮಾಡ್ತಿದ್ರೆ ಕಾಗೆ ಕತ್ಕೊಂಡು ಹೊಂಟೋಯ್ತು. ಏನು ನಗ್ತಾನೆ ಇಲ್ಲ? ಏನಾಯ್ತಪ್ಪೋ, ಸ್ವಲ್ಪ ಆರಾಮಾಗಿರು. ನಾನೀಗಿರೋ ಪರಿಸ್ಥಿತಿಲಿ ನಗೋದಿಕ್ಕೆ ಆಗೋದಿಲ್ಲ. ಓ ಗಣಪತಿ, ನಿನ್ನ ಹತ್ರ ಜೋಕ್ ಇದ್ರೆ ಸಾಲ್ವ ಕೊಡು, ಆಮೇಲೆ ನಾನು ವಾಪಸ್ ಕೊಡ್ತೀನಿ. ನನ್ ಮಗನ್ನ ನಾನು ಯಾವಾಗ್ಲೂ ನಗಿಸ್ತಾ ಇರ್ಬೇಕು. ಓ ಚಿಕ್ಕ ಯಜಮಾನ್ರು, ಕಾರ್ ಬಿಸ್ನೆಸ್ ಮ್ಯಾನ್ ಬರ್ಬೇಕು. ಲೇ, ನಿಮ್ಮ ಅಣ್ಣ ಹೆಂಗ್ ನಿಂತಿದ್ದಾನೆ ನೋಡು. ಪೂರ್ತಿ ಕುಂಬಳಕಾಯಿನ ನುಂಗ್ಬಿಟ್ಟು ಏನು ಗೊತ್ತಿಲ್ದಿರಂಗೆ ಕಲ್ ತರ ನಿಂತಿದ್ದಾನೆ. ಶಿವನೇ ಸಮಸ್ಯೆ. ಇಲ್ಲಿಗೆ ಮೊದಲ ತರ ಬರೋದು ಹೋಗೋದು ಅಷ್ಟೇ ಮಾಡ್ತಾ ಇದ್ದೀನಿ. ಆಂಟನಿ ಮ್ಯಾನೇಜರ್ ಈ ರೀತಿ ಹೇಳಿರೋದು. ಹಾ, ಇಲ್ಲಿ ನೋಡು. ಇಲ್ಲಿ ನಿಂತಿರೋರ್ಗೆ ಸಂಬಳದ ಅಡ್ವಾನ್ಸ್ ಯಾಕೆ ಕೊಡ್ಲಿಲ್ಲ? ಲೀಲಾ ಟ್ರಾನ್ಸ್ಪೋರ್ಟ್ ಕಂಪನಿ ಅಕೌಂಟ್ಸ್, ಲೀಲಾ ಕನ್ಸ್ಟ್ರಕ್ಷನ್ಸ್ ಅಕೌಂಟು, ಲೀಲಾ ಟಿಂಬರ್ಸ್. ಲೀಲಾ ಅಂತ ಹೇಳ್ಬೇಡ, ಅದು ನಮ್ಮ ತಾಯಿ ಹೆಸರು. ಸಾರಿ ಸರ್, ಅಕೌಂಟ್ಸ್ ಎಲ್ಲ ನೀಟಾಗಿ ಕ್ಲಾರಿಫೈ ಮಾಡಾದ್ಮೇಲೆ ಅಡ್ವಾನ್ಸ್ ನ ಕೊಡೋಣ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದು? ಹರಿ ಸರ್. ಹಾಗಿದ್ರೆ ಕೆಲಸನ ಸ್ವಲ್ಪ ಬೇಗ ಮುಗಿಸಿ ಸರ್. ನೀವೆಲ್ಲಾ ಕೆಲಸನ ಮುಗಿಸಿದ್ಮೇಲೆ ಪಾಪ ಹುಡುಗಿಗಲ್ ಟ್ರೀಟ್ಮೆಂಟ್ ಆಗ್ಬೇಕಾ? ಈ ಕಾರಣದಿಂದ ಹುಡುಗಿಗಲ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವು ಕೆಲಸ ಮುಗಿಸ್ಬಿಟ್ಟು ಜೀವ ಕೊಡಕ್ಕಾಗತ್ತಾ? ಗೊತ್ತಲ್ವಾ, ತುಂಬಾ ವರ್ಷದಿಂದ ಈ ಕಂಪ್ನಿ ಮರ್ಯಾದೆಯಿಂದ ನಡೀತಾ ಇದೆ.
ಇಷ್ಟು ವರ್ಷದವರೆಗೂ ಈ ಕಂಪನಿಲಿರೋರು ಕಷ್ಟಪಡ್ತಾ ಇದಾರೆ ಅಂತ ಕೇಳಿದ್ದೇ ಇಲ್ಲ. ಇದೇನ್ ಗೌರ್ಮೆಂಟ್ ಆಫೀಸಾ? ಎಲ್ಲರ ಹಿಂದೆನೂ ಏನಾಯ್ತು ಅಂತ ಸುತ್ತಕ್ಕೆ ಏನ್ ನೋಡ್ತಾ ಇದ್ದೀರಾ? ಹೋಗಿ. ಸ್ವಾಮಿ, ನಾರಾಯಣಗ್ ದುಡ್ಡು ಕೊಡಿ, ನನ್ನ ಲೆಕ್ಕದಲ್ಲಿ ಬರ್ದ್ಬಿಡಿ. ಸರಿ. ತುಂಬಾ ಟೆನ್ಷನ್ ಆಗ್ತಿದೆ. ಅಪ್ಪ ನೀವ್ ಹಾಗೆಲ್ಲ ಮಾಡ್ಬೇಡಿ. ಮೊದ್ಲೇ ನಾನು ಟೆನ್ಷನ್ ಅಲ್ಲಿ ಇದ್ದೀನಿ. ನಿನ್ಗೇನ್ ಟೆನ್ಷನ್? ನೀವ್ ಸ್ಕೂಲ್ಗೆ ಹೋದ್ರೆ ತಾನೇ ಗೊತ್ತಾಗೋದು. ಮಕ್ಳಲ್ಲಿ ಟೆನ್ಷನ್ ಆಗಿದ್ದಾರೆ, ಬೇಗ ಬಂದು ಏನು ಅಂತ ಸ್ವಲ್ಪ ವಿಚಾರಿಸೆ. ಇಲ್ಲಾಂದ್ರೆ ಇವ್ರು ಯಾವಾಗ ಟೆನ್ಷನ್ ಇಲ್ದೇ ಇದಾರೆ? ಅಪ್ಪ ಅಪ್ಪನ್ಗೆ ಯಾವ ಟೆನ್ಷನ್ ಇಲ್ದೆ ಮೊದ್ಲೇ ಊಟ ಮಾಡಿ ಮಲ್ಗಿದ್ದಾರೆ. ಚಿಕ್ಕಪ್ಪ ಸ್ವಲ್ಪ ಬೇಗ ಬರ್ತೀರಾ? ತಿನ್ನಕ್ ಶುರು ಮಾಡಿ, ನಾಳೆ ಸ್ಕೂಲ್ಗೆ ಹೋಗ್ಬೇಕಲ್ಲ. ಟೆನ್ಷನ್ ಆಗ್ತಿದೆ. ಕಲ್ಯಾಣಿಗೆ ನೀನ್ ಬರ್ಲಿಲ್ಲ ಅನ್ನೋದೇ ಟೆನ್ಷನ್. ನೀನ್ ತಿನ್ನು. ನನ್ ದುಡ್ಡೇ ನಾನು ಹಾಕಿರೋದು. ಅದಕ್ಕೆ ಯಾಕೆ ಊಟ ಮಾಡದೆ ಹೋಗ್ತಾ ಇದ್ಯಾ? ಊಟ ಮಾಡದೆ ಇದ್ರೆ ಇವನ್ಗೆ ರಾತ್ರಿ ನಿದ್ದೆ ಬರೋದಿಲ್ಲ. ಆಫೀಸಲ್ಲಿ ನಡೆದಿದ್ದ ಚಿಕ್ಕ ವಿಚಾರಕ್ಕೆ ನೀವು ಅಪ್ಪು ಅಣ್ಣ ಹತ್ರ ನಿನ್ಗೇನ್ ಗೊತ್ತು ಅಂತ ಮಾತಾಡ್ತಾ ಇದೀಯ? ಚಿಕ್ಕ ವಿಷಯ ಅಂತ ಇದು. ಅದು ಎಷ್ಟು ದೊಡ್ಡ ವಿಷಯ ಅಂತ ನನಗ್ ಮಾತ್ರ ಗೊತ್ತು. ಇದು ಬಿಸ್ನೆಸ್, ಮಕ್ಕಳಾಟ ಅಲ್ಲ. ಅದಕ್ಕೆ ನಾನು ಇಂಗ್ಲೆಂಡ್ಗೆ ಹೋಗಿ ಓದ್ಬೇಕಾಗಿತ್ತು. ಮೆಲ್ಲಗ್ ಮಾತಾಡಿ, ಅದ್ರಿಂದ ಅವ್ರಿಗೆ ಬೇಜಾರಾಗಿದೆ. ಏನ್ ಹೇಳಿದ್ರು ಬರೀ ಅಪ್ಪು ಅಣ್ಣನೇ. ಸ್ಟಾಫಿಂಗ್ ಆಟಿಟ್ಯೂಡ್ ಇಲ್ಲ. ನಿಮ್ಗೆಲ್ಲ ನಾನು ಯಾರು? ನೀವೇ ಮಾಡ್ಕೊಳ್ಳಿ. ನಮ್ಮವ್ರ ಮುಂದೆನೆ ನನ್ನ ಮರ್ಯಾದೆ ತೆಗಿತಾ ಇದ್ರೆ ನಾನು ಅದನ್ನ ತಡ್ಕೊಳಕ್ ಸಾಧ್ಯ ಇಲ್ಲ. ನೋಡು, ಈ ಕಾರಣ ಇಟ್ಕೊಂಡು ನಿನ್ನ ಮತ್ತೆ ರೇವತಿ ಮಧ್ಯೆ ಜಗಳ ಆಗೋದು ಸರಿಯಲ್ಲ. ನಾನು ನನ್ನ ಹೆಂಡತಿ ಜೊತೆ ಮನ್ಸ್ ಬಿಟ್ಟು ಮಾತಾಡ್ದೆ, ಅದನ್ನೂ ಮಾಡಬಾರ್ದಾ? ಹರಿ, ಆಫೀಸಲ್ಲಿ ಏನೋ ಗೊತ್ತಾಗದೆ ಆಗೋಯ್ತು. ನೀನ್ ಓದ್ದವನಲ್ವಾ, ಅರ್ಥ ಮಾಡ್ಕೋ. ನನ್ ಬೆನ್ನು ಗೂನಾಗಿದೆ ಕಣೋ. ಮೂಟೆ ಎತ್ತಿದ್ರಿಂದ ಆಗಿದ್ದು. ಫಲ ತಿನ್ನಕ್ ಹೋದೆ, ಆ ಸೀತಾಫಲ ಮುಂಚೆ ತರ ಇಲ್ಲ. ಬೇರೆ ಕಂಪ್ನಿ ಬಿಸ್ನೆಸ್ ಕಂಪೇರ್ ಮಾಡಿದ್ರೆ ನಮ್ಮ ಕಂಪ್ನಿ ಚೆನ್ನಾಗಿ ನಡೀತಾ ಇದೆ. ಈ ವಿಷಯದಲ್ಲಿ ನಾವು ಒಳ್ಳೆ ಹೆಸರು ಮಾಡಿದೀವಿ. ಅದ್ ಕಂಪನಿ ಬಗ್ಗೆ ಮಾತ್ರ ಅಲ್ಲ ಸರ್, ನಿಮ್ ಎಫಿಷಿಯನ್ಸಿ, ಬ್ರಿಲಿಯನ್ಸ್ ಮತ್ತೆ ಡೆಡಿಕೇಶನ್. ಥ್ಯಾಂಕ್ಸ್ ಸರ್, ನಿಮ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು. ಎಸ್. ನಾಳೆ ನಮ್ ಹಾಸ್ಟೆಲ್ ಡೇ. ನೀವೇನಾದ್ರೂ ಫ್ರೀ ಇದ್ರೆ ನಾಳೆ ಚೀಫ್ ಗೆಸ್ಟ್ ಆಗಿ ಬರಬಹುದು. ಅಯ್ಯೋ ಸಾರಿ, ಗುಂಪಲ್ಲಿ ಸೇರೋದು, ಮೈಕ್ ಮುಂದೆ ಮಾತಾಡೋದು ಅದ್ಯಾವುದೂ ನಂಗೆ ಇಷ್ಟನೇ ಆಗೋದಿಲ್ಲ. ಹಾ, ನಾಳೆ ನಾವಿಬ್ರು ಬಿಸ್ನೆಸ್ ಟೂರ್ಗೆ ಹೋಗ್ತಾ ಇದೀವಿ. ಐ ವಾಂಟೆಡ್ ಯು ಟು ಜಾಯ್ನ್ ಮೀ. ಶೋರ್ ಸರ್. ಗುಡ್. ಹೆಲೋ. ಹಾಯ್. ಸುಮ್ಮನೆ ಹಂಗೆ ಹೋಗ್ತಿದ್ದೆ, ಹಂಗೆ ಬಂದೆ. ಆಲ್ವೇಸ್ ವೆಲ್ಕಮ್. ಮತ್ತೆ ಸರ್, ನಾನು ಸ್ವಲ್ಪ ಹೋಗ್ಲಾ? ಕನ್ನಡ ಹುಡುಗಿನ? ಹೌದು. ನೀನು ಹೊಸ ಬಿಸ್ನೆಸ್ ಹೆಂಗ್ ನಡೀತಾ ಇದೆ? ಪರವಾಗಿಲ್ಲ. ನಾನು ನನ್ನ ಬಗ್ಗೆ ಗುಡ್ ಈವ್ನಿಂಗ್ ಸರ್. ಕಮ್ ಆನ್. ಸೂಟ್ ಕೇಸ್ ಒಳಗಿಡಿ, ಬ್ಯಾಗ್ ಆ ಕಡೆಗೆ. ಒಂದು ಲಾಂಗ್ ಜರ್ನಿಯಲ್ಲಿ ಒಂದು ಶಾರ್ಟ್ ಬ್ರೇಕ್ ಅಂತ ಅನ್ಕೊಳ್ಳಿ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ನಿಮ್ಮ ಹತ್ರ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಆಮೇಲೆ ಟೂರ್ ಶುರು ಮಾಡೋಣ. ಓಕೆ ಸರ್. ಸರ್, ಈಗಲೇ ಬಂದೆ. ಎಸ್, ಕಮ್ ಇನ್. ಚಾಟ್ಗಳು, ಸುಳ್ಳು ಹೇಳೋದೆಲ್ಲ ಇರುತ್ತೆ. ನಿನ್ನ ಹತ್ರ ಸುಳ್ಳು ಹೇಳಕ್ಕೆ ಇಷ್ಟ ಇಲ್ಲ. ಮೈಸೂರು ಅಂತ ನಾನು ಹೇಳಿದ ಬಿಸ್ನೆಸ್ ಟೂರ್, ವೇಣಿ ಜೊತೆ ನಾನು ಒಂಟಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಏನು, ನಾನು ಚೀಟ್ ಮಾಡ್ತೀನಿ ಅನ್ನಿಸ್ತಾ ಇದೆಯಾ? ಎಲ್ಲ ನಿಮ್ ತೀರ್ಮಾನನೇ, ಎಲ್ಲ ನನ್ನ ಡ್ಯೂಟಿ. ಏನ್ ಕೇಳಿದ್ರು ಅದಕ್ಕೆ ಉತ್ತರ ಕೊಡೋ ಆಟಿಟ್ಯೂಡ್ ಇದೆ. ಅದಿರ್ಲಿ, ಮದುವೆ ವಿಷಯದಲ್ಲಿ ನಿಮ್ಮ ಒಪಿನಿಯನ್ ಏನ್ ಹೇಳಿ. ಸಾರಿ ಸರ್. ತೊಂದರೆ ಇಲ್ಲ. ಹಾಯ್ ದೀಪಕ್, ಹೌ ಆರ್ ಯು? ಫೈನ್. ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು. ಸಾರಿ, ನೀನ್ ಹೇಗಾದ್ರೂ ಅಡ್ಜಸ್ಟ್ ಮಾಡು. ನಾನು ಒಂದ್ ವಾರ ಕಳಿಸ್ತೀನಿ. ಶೋರ್? ಸರಿ, ಫೈನ್. ವಸತಿ ವ್ಯವಸ್ಥೆ ಎಲ್ಲ ಹೇಗಿದೆ? ಒಂದೇ ವಾರ ಅಲ್ವಾ, ತಂಗಿರ್ಗೆಲ್ಲ ನಾನೇ ಅಡ್ಜಸ್ಟ್ ಮಾಡ್ತೀನಿ. ಸರಿ, ಇಡ್ಲಾ? ಓಕೆ, ಬಾಯ್. ನನ್ ಫ್ರೆಂಡೇ ದೀಪಕ್, ಒಂಥರ ಮನುಷ್ಯ. ಅವನೀಗ ಎಲ್ಲಿದ್ದಾನೆ? ಗೋವಿಂದ, MC ಗೆ ನ್ಯಾಷನಲ್ ರ್ಯಾಂಕು.
ಯಾವ್ದೇ ಕಂಪನಿಯಲ್ಲಿ 6 ತಿಂಗಳ ಮೇಲೆ ಕೆಲ್ಸನೇ ಮಾಡೋದಿಲ್ಲ ಅಂತಾನೆ. ಒಂದ್ ಮುಗಿದ್ರೆ ಇನ್ನೊಂದ್ ಸಮಸ್ಯೆ ಬರುತ್ತೆ. ಪಾಕೆಟ್ ಖಾಲಿ ಆದಾಗ ನಾನ್ ನೆನಪಾಗುತ್ತೆ, ಆದ್ರೆ ಕರೆಕ್ಟ್ ಆಗಿ ವಾಪಸ್ ಕೊಡ್ತಾನೆ. ಅವ್ನ್ ಮುಂದಿನ ವಾರ ಇಲ್ಲಿಗೆ ಬರ್ತಿದ್ದಾನೆ ಅಂತ ಹೇಳ್ದ. ನಾವೆಲ್ಲರೂ ಒಟ್ಟಿಗೆ ಸೇರೋಣ, ಏನಂತೀರಾ? ವೆಲ್, ಇಫ್ ಯು ಡೋಂಟ್ ಮೈಂಡ್ ಒಂದು ಡ್ರಿಂಕ್ ಆಫರ್ ಮಾಡ್ತೀನಿ, ತಗೋತೀರಾ? ಜಸ್ಟ್ ಫಾರ್ ಮೀ. ಥ್ಯಾಂಕ್ಸ್ ಅ ಲಾಟ್. ಮನ್ಸೇ ಇಲ್ದೇ ಇರೋ ಇಬ್ರು ಜೀವನ ನರ್ಕ ಇದ್ದಂಗಿರುತ್ತೆ. ಪ್ಲೀಸ್. ಥ್ಯಾಂಕ್ಸ್. ಮನೆ ಕೆಲ್ಸಕ್ಕೆ ಅಂತ ಕೆಲಸದವ್ರು ಇರ್ತಾರೆ, ಆದ್ರೆ ನಮ್ಮನೇಲಿಲ್ಲ. ಮನ್ಸ್ ಬಿಚ್ಚಿ ಇದುವರೆಗೂ ಅವಳ ಹತ್ರ ಮಾತೇ ಆಡಿಲ್ಲ ನಾನು. ಕಮ್ಯುನಿಕೇಟ್ ಮಾಡಕ್ಕೊಬ್ಬ, ಇನ್ಸ್ಪೈರ್ ಮಾಡೋಕ್ಕೊಬ್ಬ. ಯಾರೇ ಆಗಿದ್ರು ಕೂಡ ಇದೆಲ್ಲ ಬೇಸಿಕ್ ನೀಡ್ಸ್ ಬೇಕೇ ಬೇಕಾಗತ್ತೆ. ತಪ್ಪು ತಿಳ್ಕೊಬೇಡ, ನನ್ನ ಬಿಸ್ನೆಸ್ ಅಲ್ಲೂ ನನ್ನ ಎಂಟೈರ್ ಲೈಫಲ್ಲೂ ಶಾಶ್ವತವಾಗಿರಕ್ಕಾಗತ್ತಾ? ನಿನ್ ಬದಲು ಬೇರೆ ಏನಾದ್ರೂ ಇರ್ಲಿ, ಆದ್ರೆ ಐ ನೀಡ್ ಯುವರ್ ಪ್ರೆಸೆನ್ಸ್. ಸೊ ನನಗದೆಲ್ಲ ಸಾಕು, ನನಗಷ್ಟು ಸಾಕು. ಮಗಳೇ, ಇವಳು ಮಲಗಿದಾಳ? ಮಗಳೇ, ಅವಳಿಲ್ಲೇ ಇರ್ಲಿ ಅತ್ಗೆ. ಒಬ್ಳೇ ಇರೋಕೆ ಭಯ ಆಗತ್ತಾ ನಿನ್ಗೆ? ಇಲ್ಲ ನೋಡಮ್ಮ, ಇವಳು ಇದಕ್ ಮುಂಚೆ ಇದಕ್ಕಿಂತ ಮೋಸವಾಗಿದ್ಲು. ಈಗಾದ್ರೆ ನಾನಿದ್ದೀನಿ, ಇವಳಿದ್ದಾಳೆ, ಅಪ್ಪ ಇದ್ದಾರೆ, ಕೆಲಸದವ್ರಿದ್ದಾರೆ. ಅವತ್ತು ನಾನು ಅಪ್ಪ ಹೊರಗೋಗ್ತೀವಿ. ಇಷ್ಟು ದೊಡ್ಡ ಮನೇಲಿ ಇವಳೊಬ್ಳೇ ಇರ್ಬೇಕಾಗತ್ತೆ. ಭಯದಲ್ಲಿ ಮಾತಾಡೋದೂ ಇಲ್ಲ. ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ ಬಾ. ನಿಮ್ಗಿಷ್ಟ ಆಯ್ತಾ ನೋಡಿ? ಹರಿ ಮೈಸೂರಿಂದ ತಗೊಂಡ್ ಬಂದಿದ್ದಾರೆ. ಓಹೋ, ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಏನೋ ಇದ್ ನನ್ಗೆ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ನನಗೆ ತರ ಸೀರೆ ಉಟ್ಕೊಂಡ್ರೇನೆ ಇಷ್ಟ ಆಗೋದು. ಆದ್ರೆ ಹರಿ ಹಾಕೋ ಅಂತ ಹೇಳಿದ್ದಕ್ಕೇನೆ ಹಾಕೊಂಡೆ. ನಾವ್ ಹಾಗೇ ಇರ್ಬೇಕಮ್ಮ. ತಾಳಿ ಕಟ್ಟಿದ ಗಂಡನ್ ಪಾದದಲ್ಲೇ ನಮ್ಗೆ ಸ್ವರ್ಗ. ಅವ್ರ ಎಲ್ಲ ಆಸೆಗಳು ನಮ್ಮ ಆಸೆಗಳು. ಹರಿ ಬಂದಾದ್ಮೇಲೆ ನಮ್ಮ ಅಪ್ಪದು ಸ್ವಲ್ಪ ಭಾರ ಕಡಿಮೆ ಆಯ್ತು. ಅದೇ ಅದು ಮಂಗಳಾಪುರದ ಕನ್ಸ್ಟ್ರಕ್ಷನ್ ಕೆಲಸಗಳನ್ನೆಲ್ಲ ಅಪ್ಪುನೇ ನೋಡ್ಕೋತಾ ಇದ್ರು ಮೊದಲು. ಇವತ್ತು ಈಗ ನಾನ್ ಕಣ್ ಮುಚ್ಚಿದ್ರು ನಾನ್ ಸಂತೋಷವಾಗಿ ಹೋಗ್ಬಿಡ್ತೀನಿ. ಅದೇನದು? ಮನೆಗ್ ಬಂದಿರೋ ಅಂತ ಸೊಸೆಗಳಿಂದಾನೆ ಆ ಮನೆ ಚೆನ್ನಾಗಿರೋದು. ಒಂದು ಗಾದೆ ಇದೆಯಲ್ಲ, ಅದು ಏನದು? 2 ತಲೆ ಇದ್ರೆ ಸಾಲಕ್ಕು 4. ಸಾಕು ಸಾಕು ಸಾಕು. ನಿನ್ಗೆ ಈ ತರ ಗಾದೆ ಹೇಳ್ಕೊಂಡಿದ್ರೆ ತುಂಬಾ ಇಷ್ಟ ಆಗುತ್ತಲ್ಲ. ನೀವ್ ಕೇಳಿದಿಕ್ಕೆ ತಾನೇ ಹೇಳಿದ್ದು. ಹೌದೌದು. ಬಂದ್ರು ನೋಡಿ. ಏನಯ್ಯ ಇದು? ಅಜ್ಜ 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 ಅಜ್ಜ, ಏನ್ರಪ್ಪ ನಿಮ್ ಸ್ಕೂಲ್ ಮುಚ್ಚಿಬಿಟ್ರ? ನಮ್ ಸ್ಕೂಲ್ ಇಲ್ಲ, ಅಪ್ಪನ್ ಸ್ಕೂಲ್. ಅಮ್ಮ ಮೀನಾಕ್ಷಿ, ಏನು ಆರಾಮಾಗಿದ್ದೀರಾ? ನಾನು ನೀರ್ ಕುಡ್ ಬರ್ತೀನಿ. ಅಲ್ಲ ಬಿಸಿನೀರ್ ಕುಡ್. ನೀನಿಲ್ಲ. ಮೊದ್ಲು ಏನಾಯ್ತು ಅಂತ ಹೇಳು. ಪೆಟ್ಟಿಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಅಳ್ತಿದ್ದೀನಿ ಅಂತ. ಅದೇನಂತ ತೆಗಿ. ಅವ ಪೆಟ್ಟಿಗೆ ಏನು ಇಲ್ಲ ಅಂದ್ರೆ ಪೆಟ್ಟಿಗೆ ಏನ್ ತೆಗೆದು ನೋಡೋದು? ಕಿವಿ ಏನ್ ಕಿವುಡ್ ಆಗಿದ್ಯಾ? ಗೊತ್ತಾಗೋದಿಲ್ಲ. ತೆಗಿ 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 ನೋಡೋಣ. ಟೂರಿಸ್ಟ್ ಸ್ಪಾಟ್ಗೆ ಹೋಗ್ತೀನಿ ಅಂತ ಹೇಳಿದಾಗ ಅಲ್ಗೂ ಹೋಗ್ಲಿಲ್ಲ. ಆಮೇಲೆ ನಮ್ ಡ್ರೈವರ್ ಕಾಲ್ ಮಾಡಿ ಕೇಳಿದಾಗ ಯಾವ್ದೋ ಹುಡುಗಿರ ಹಿಂದೆ ಸುತ್ತಿದ್ದಲ್ಲ ಅಂತ ಹೇಳ್ಬೇಡ. ಇದೆಲ್ಲ ಸ್ವಲ್ಪ ದಿನದ ಮುಂಚೆ ಶುರು ಆಯ್ತು. ಎಷ್ಟೋ ತಿಂಗಳಿಂದ ನನ್ನ ಯಾಮರ್ಸಿದ್ದಾನೆ. ಇದ್ ನಿಜಾನಾ? ಯಾರದು? ನಿನ್ನ ಹತ್ರನೇ ಕೇಳ್ತಿರೋದು. ಅದೇ ದಾರಿಲಿ ಬರ್ಬೇಕಾದ್ರೆ ಲೆಫ್ಟ್ ರೈಟ್ ತಗೊಂಡು ಲೆಫ್ಟ್ ತಿರ್ಸಕ್ ಹೋದ್ಯಾ? ಸುಮ್ನೆ ಸುಳ್ಳು ಹೇಳ್ಬೇಡ. ನೀನ್ ಬಾಯಿ ಮುಚ್ಚು. ಇದೆಲ್ಲದಕ್ಕೂ ನೀನ್ ಒಬ್ನೇ ಕಾರಣ. ಹೌದೌದು. ತೆಗಿಯೋದನ್ನ, ಅದನ್ನ ಈಸ್ಕೊಂಡ್ ತೆಗಿಯೋ. ಕಾಲ್ಗೆಲ್ಲ ಬೀಳ್ಬೇಡ. ಅಯ್ಯೋ, ಕಾಲಿಗೆ ಬೀಳಕ್ಕಲ್ಲ, ಪೆಟ್ಟಿಗೆ ತೆಗಿಯಕ್ಕೆ. ಕೊಡೆ ಇಲ್ಲಿ. ಇದು ನೋಡಿ, ಇದು ಯಾರು ಕೊಡ್ಬೇಕಂತ ತಂದಿದ್ದಾನೆ ಅಂತ ಕೇಳಿ ಅಪ್ಪ. ಏನಯ್ಯ ಇದೆಲ್ಲ? ಇದನ್ನ ಯಾರಿಗೋಸ್ಕರ ತಗೊಂಡೆ? ಟೂರಿಸ್ಟ್ಗೋಸ್ಕರ. ಅಂದ್ರೆ ಯಾರು? ಊರಲ್ಲಿರೋ ಎಲ್ಲರೂ. ಸುಮ್ನೆ ಇರು. ಅದೇ ಸಮಸ್ಯೆ. ಏನಾದ್ರೂ ನೋಡ್ಲಿ ಅವಸರ ಪಟ್ಟು ಮಾತಾಡೋ ಇವಳು ಗುಣ ನಿಮ್ಮಿಂದನೇ ಬಂದಿರೋದು ಅಂತ ನಂಗೆ ಗೊತ್ತಾಗೋಯ್ತು. ನನ್ ಗುಣ ನನ್ ಮಗಳಿಗಿಲ್ದೆ ಇನ್ನೇನ್ ಮತ್ತೆ? ನೋಡಿದ್ರ ತಪ್ಪಾಗಿ ತಿಳ್ಕೊಂಡ್ರಿ ಮಾವ.
ಒಂದು ನಿಮಿಷ, ಈ ಪೆಟ್ಟಿಗೆ ತೆಗ್ದಿತ್ತರನೇ ನನ್ನ ಮನಸ್ಸನ್ನೂ ತೆಗೆದು ಬಿಡ್ತೀನಿ. ಇದು ನಾನು ಕಲಾಮಂದಿರಕ್ಕೆ ಹೋಗಿ ನಾನು ಕೇಳಿರೋ ತರ ತಗ್ಸಿ ಕಷ್ಟಪಟ್ಟು ಕೂಡ್ಸಿಟ್ಟಿರೋದು. ಇದನ್ನ ಕರ್ನಾಟಕದ ಕಲೆಗಳ ಸ್ವತ್ತು. ಅರ್ಥ ಆಗ್ತಿಲ್ಲ. ಹೇಳ್ತೀನಿ, ಇದು ರೆಸಾರ್ಟ್ ಅಲ್ಲಿ ಯೂಸ್ ಮಾಡೋ ಯೂನಿಫಾರ್ಮ್. ವಿದೇಶಿಗರ ಮುಂದೆ ಕಥಕ್ಕಳಿ ಆಡೋದಕ್ಕೆ ಹಾಕೊಳ್ಳೋ ವೇಷ. ನೋಡಿದ್ರ, ಇದೇ ಈ ಬಟ್ಟೆಗಿರೋ ಪ್ರಾಮುಖ್ಯತೆ. ಕಥಕ್ಕಳಿ ಆಡ್ಬೇಕಾದ್ರೆ ಓಕೆ, ಮೋಹಿನಿ ಆಟ ಆಡ್ಬೇಕಾದ್ರೆ ಏನಿಲ್ಲ, ಮುಂದೆಗಡೆ ಇರೋ ಲಂಗ ಎತ್ತಿದ್ರೆ ಸಾಕು, ಡಿಂಗ್ ಅಡಿಂಗ್. ಮತ್ತೆ ಕ್ಯಾಬ್ರೆ ಡ್ಯಾನ್ಸ್ ನೋಡ್ಬೇಕು ಅಂದ್ರೆ ಜಸ್ಟ್ ಹಿಂದೆ ತಿರ್ಗಿದ್ರೆ ಸಾಕು. ಮಗಳೇ, ಏನಪ್ಪ ಒಡಿಯಕ್ ಶುರು ಮಾಡದ್ನಾ? ಹಾಗೆಲ್ಲ ಇಲ್ಲಪ್ಪ. ಗಣಪತಿ, ನಾನೇ ತಪ್ಪಿತಸ್ಥ. ನಾನೇ ಈ ಪರದೇಶಿನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನಾನೇ ತಪ್ಪಿತಸ್ಥ. ಹಾಗಾದ್ರೆ ಕನಕ್ಪುರಕ್ಕೆ ಹೋಗಿದ್ದು ನಿಮ್ಗೆ ಒಳ್ಳೇದಾಯ್ತು. ಒಂದು ವಿಷಯ, ಏನೇ ಮಾವ ಹೇಳಿದ್ ಕೇಳಿಸಿಲ್ವಾ? ಕುಟುಂಬದಲ್ಲಿ ಜೀವನ ಮಾಡೋದಕ್ಕೆ ಇದೆಲ್ಲ ಮುಖ್ಯವಾಗಿ ಬೇಕಾಗಿರೋ ಪಾಯಿಂಟ್. ಅಯ್ಯೋ, ಏನಿದು ಮತ್ತೆ ಶುರು ಮಾಡ್ದ? ಅಯ್ಯೋ ಹಾಗಲ್ಲ, ಹಂಗೆ ಸುಮ್ನೆ. ನಮ್ಮಿಬ್ಬರ ಸ್ವರ್ಗದ ಕೀಲಿ. ವೇಣಿ, ನಿಂಗಿದು ಇಷ್ಟ ಆಯ್ತಾ? ಇದ್ರ ಯೋಗ್ಯತೆ ನನಗಿದೆಯಾ ಇಲ್ವಾ ಅಂತ ನಂಗೆ ಭಯ ಆಗ್ತಿದೆ. ವಾವ್, ಇಟ್ಸ್ ಸೋ ವಂಡರ್ಫುಲ್. ವಾವ್, ಥ್ಯಾಂಕ್ ಯು. ಈ ಸ್ವರ್ಗದ ಬಾಗಿಲನ್ನ ತೆಗೆಯೋಕ್ಕೂ ಮುಂಚೆ ಒಂದು ಗುಡ್ ನ್ಯೂಸ್ ಹೇಳಬೇಕು. ಒಂದು ಹೊಸ ಬಿಸ್ನೆಸ್ ಬಗ್ಗೆ. ನಮ್ಮ ಲೀಲಾ ಕಾಲೋನಿನ ಡೆಮಾಲಿಷ್ ಮಾಡಿ ನಮ್ಮ ಸಿಟಿಯಲ್ಲಿ ಇನ್ನೊಂದು ಸಿಟಿನ ಮಾಡಬೇಕು. ಐ ಮೀನ್ ಅಪಾರ್ಟ್ಮೆಂಟ್ಸ್, ಶಾಪಿಂಗ್ ಮಾರ್ಕೆಟ್ಸ್, ಮಿನಿ ಥಿಯೇಟರ್ಸ್, ವಿಲ್ಲಾಸ್, ಸೋ ಅಂಡ್ ಸೋ, ಸೋ ಅಂಡ್ ಸೋ. ವೆಲ್, ಸಮಥಿಂಗ್ ಲೈಕ್ ಅ ಮಿನಿ ಮೆಟ್ರೋ. ಏನು ಹೇಳ್ತೀಯಾ? ನಿಮ್ ಮನ್ಸಿಗೆ ಬಂದದ ಐಡಿಯಾ ಯಾವತ್ತೂ ಫೇಲ್ ಆಗಲ್ಲ. ಭಾರತ್ ಮೋಟರ್ ಶಿವಾನೇ ನನ್ಗೆ ಈ ಪ್ರಾಜೆಕ್ಟ್ ಹೇಳಿದ್ದು. ಅವರೇ ನಮ್ಮ ಪಾರ್ಟ್ನರ್. ಸರ್, ಈ ಜಾಗದಲ್ಲಿ 75% ಕೆಲಸ ಮುಗ್ದಿದೆ. ಉಳಿದಿದ್ದ 25% ಇನ್ನು 2 ದಿನದಲ್ಲಿ ಮುಗಿಯುತ್ತೆ. ಹಲೋ, ಹಾಂ, ಏನು ಸ್ವಾಮಿ? ಹಾಂ, ಹೊಡಿತಾ ಇದ್ದಾರಾ? ಓಹೋ, ಹಾಗಿದ್ರೆ ಶಿವ ನಾಟಕ ಮಾಡ್ತಾ ಇದ್ದ ಅಲ್ಲ? ನಮ್ಮನೆಲ್ಲ ಹೊರಟೋಯ್ತು ಅಪ್ಪಣ್ಣ. ದುಡ್ಡಿರೋರು ಏನ್ ಬೇಕಾದ್ರೂ ಮಾಡ್ತಾರೆ, ದುಡ್ಡಿಲ್ದಿರೋರು ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಅದು ಹಾಗೇನೆ, ಜಗತ್ತಿರೋದೇ ಹಾಗೆ. ನೀವೆಲ್ಲೂ ಹೋಗ್ಬೇಕಾಗಿಲ್ಲ, ನಾನು ಹೇಳ್ತಾ ಇದ್ದೀನಿ. ನಿಮಗ್ ಜಾಗ ಕೊಟ್ಟಂತ ಈ ಭೂಮಿಲಿ ನಮ್ಮಮ್ಮನ ಹೆಸರಿರುವಂತ ಜಾಗದಲ್ಲೇ ನೀವು ಇರ್ತೀರಾ, ಖಂಡಿತವಾಗ್ಲು. ನಾನಾಗ್ಲೇ ಆಟ ಶುರು ಮಾಡಿದ್ದೀನಿ, ನೀವ್ ನೋಡ್ತಾ ಇರಿ. ನನ್ನ ಮಾವಿನ ಮರದಲ್ಲಿ ಹೂಗು ಅಣುಗು ಇವಾಗ ಬೆಲೆ ಶುರು ಆಗ್ತಿದೆ. ಆದ್ರೆ ಶಿವನ್, ಇನ್ನು ತುಂಬಾ ಜನ ಓಡಿಸ್ಬೇಕು. ತುಂಬಾ ಸೆಂಟಿಮೆಂಟ್ ಜನ ಇದಾರೆ ಅಲ್ಲಿ. ಅಪ್ಪು ಇದಾರಲ್ವಾ, ಅವ್ರ ಅಮ್ಮನ ಹೆಸರಲ್ಲಿರೋದು ಕಾಲೋನಿ. ಹೌದು ಕಣ, ನಮ್ಮಮ್ಮನ ಹೆಸರಲ್ಲಿರುವಂತದ್ದೇ ಆ ಕಾಲೋನಿ. ದುಡ್ಡು ಬಿಸಾಕಿ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ಅನ್ಕೊಂಡಿದ್ದು ನಿನ್ ತಪ್ಪು. ನಿನ್ ಭಿಕ್ಷಕರು ಅಂದಂತ ಬಡವರು ದುಡ್ಡಿಗಿಂತ ಜಾಸ್ತಿ ಮರ್ಯಾದೆ ಕೊಡೋದು ಲೀಲಾ ಗ್ರೂಪ್ ನ ನಂಬಿಕೆ ಮತ್ತು ವಿಶ್ವಾಸಕ್ಕೆ. ನೀನು ದುಡ್ಡು ಕೊಟ್ಟು ಕೊಂಡ್ಕೊಳ್ದೆ ಅವ್ರ ಮನೆನ ಯಾವ ಧೈರ್ಯದಲ್ಲಿ ಹೊಡೆದೆ? ಅದು ನಾವ್ ನೋಡ್ಕೋತೀವಿ, ನೀನೇನ್ ಸ್ಟೇಟ್ ಪೊಲೀಸ್ ಅಲ್ಲ. ಹೌದು ಕಣ, ಇವ್ರ ತರ ಲೋಕಲ್ ಪೊಲೀಸೇ ಅನ್ಕೋ. ಇವ್ರಗಳ ಸಪೋರ್ಟ್ ಇಂದ ತಾನೇ ನೀನು ಕೆಲಸ ಮಾಡ್ತಿರೋದು. ಬೇಡ ಕಣ, ಮರ್ಯಾದೆ ಇದೆಯಾ ನಿಮ್ಮ ಹತ್ರ? ದುಡ್ಡಿರೋ ಶ್ರೀಮಂತರ ಕಾಲನ್ನ ನೆಕ್ಕೆ ಬಡವರ ಹೊಟ್ಟೆ ಮೇಲೆ ಹೊಡೆಯೋ ಅಂತ ನಿನ್ನಂತವನನ್ನ ಇದಲ್ಲ, ಇನ್ನು ಕೆಟ್ಟದಾಗ ಬೈತೀನಿ. ದಯವಿಟ್ಟು ನನ್ನನ್ನ ಆತರ ಮಾತಾಡೋ ಹಾಗೆ ಮಾಡಬೇಡಿ. ನೀನ್ ಯಾರು ಇಲ್ಲಿ ಕರ್ದಿಲ್ಲ. ಬರ್ಬೇಕಾದ ಜಾಗಕ್ಕೆ ಬಂದು ಹೇಳ್ಬೇಕಾದನ್ನ ಹೇಳೋದಕ್ಕೆ ಯಾರು ಕರಿಬೇಕಾಗಿಲ್ಲ. ರಾತ್ರಿ ಹಗಲು ಅಂದೆ ಬೆವರು ಸುರಿಸಿ ಬದುಕುವಂತವ್ರ ಜೀವನದ ಮೇಲೆ ನಿನ್ ಮನೆ ಕಟ್ಟಬೇಕು ಅಂತ ನೋಡ್ತಿದ್ಯಾ? ಅದಕ್ಕೆ ನಾನು ಒಪ್ಪಲ್ಲ. ನನ್ನ ಕಾಸು ಇಟ್ಕೊಂಡು ನಾನು ಎಲ್ಲಿ ಕಟ್ಟಬೇಕು ಬೇಡ ಅಂತ ಹೇಳೋದಕ್ಕೆ ನೀನ್ ಯಾರಪ್ಪ? ನಿನ್ನ ತಾಯಿ ಸಮಾಧಿ ಮೇಲೆ ಕಟ್ತೀನಿ ನೋಡು ನನ್ನ ಸಾಮ್ರಾಜ್ಯನ.
ಹಂಗೆ ಇರ್ಬೇಕು ಅಂದ್ರೆ ನೀನು ಮನೆಗೆ ಹೋಗಿ ಪ್ರೀತಿಯಿಂದ ನಿನ್ನ ತಮ್ಮನ ಹತ್ರ ಹಿಂಗೆ ಇರ್ಲಿ ಅಂತ ಕೇಳು. ಈಗ ನಾನ್ ಮಾಡ್ತಾ ಇರೋ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಬೇರೆ ಯಾರು ಅಲ್ಲ. ಏನು ನನ್ನ ಕ್ಷಮಿಸ್ಬಿಡಿ. ಹೇ, ಏನಿದೆಲ್ಲ? ಪರವಾಗಿಲ್ಲ, ಬೇರೆ ಯಾರೂ ಅಲ್ವಲ್ಲ. ಸ್ಟಾಪ್ ಸ್ಟಾಪ್. ಏಯ್ ನಿಲ್ಸಪ್ಪ. ಸ್ಟಾಪ್ 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 ಸ್ಟಾಪ್. ನಿಲ್ಸು. ಓಯ್ ಹೇ ಹೇ ಹೇ. ಕಮ್ ಆನ್ ಕ್ವಿಕ್. ಹಲೋ ವೇಣಿ, ಹಾಯ್. ನಾನು ಬಂದಾಯ್ತು. ಹಾ, ಫಸ್ಟ್ ಲೆಫ್ಟ್, ದೆನ್ ರೈಟ್, ಸ್ಟ್ರೈಟ್. ಓಕೆ. ಹಾಯ್. ಅರೆ ವಾಹ್, कैसे हो तुम? मैं ठीक हूँ. ನೀನು ಇಲ್ಲಿ ಬಂದ್ಮೇಲೆ ತುಂಬಾ ಸ್ಮಾರ್ಟ್ ಆಗ್ಬಿಟ್ಟಿದ್ಯಾ. ದೀಪಕ್, ನನ್ ಬಾಸ್. ಹಾಯ್ ಬಾಸ್. ಹಾಯ್. ಹಾಯ್, ಆಮ್ ದೀಪಕ್. ಬಾಸ್, ಒಂಚೂರು ತಮಾಷೆ ಆಯ್ತು. ಪೊಲೀಸ್ ಕೈ ಹಾಕಿದ್ರು, ನಾನು ನಿಲ್ಸಿಲ್ಲ. ನಿಲ್ಸಿದ್ರೆ ಸಮಸ್ಯೆ. ನನ್ನ ಹತ್ರ ಲೈಸೆನ್ಸ್ ಇಲ್ಲ. ಜೀವನದಲ್ಲಿ ನನ್ನ ಹತ್ರ ಯಾವುದಕ್ಕೂ ಲೈಸೆನ್ಸ್ ಇಲ್ಲ ಅಲ್ವಾ ವೇಣಿ? ಸಾರಿ ಬಾಸ್, ಅದೊಂದು ಡೀಲ್ ಮಾಡ್ಬಿಡಿ. ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ಹಾಗಾದ್ರೆ ಕ್ರಾಶ್ ಲ್ಯಾಂಡಿಂಗ್ ನೀನ್ ಹೀಗೇನೆ ಮಾಡೋದು. ಬಾ. ತುಂಬಾ ದಪ್ಪ ಆಗ್ಬಿಟ್ಟಿದ್ಯಾ. ಸಾರಿ ನಿಲ್ಲಿ. ನನ್ನ ಫ್ರೆಂಡ್ಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಕ್ಕೆ ಅಂತ ಬಂದೆ. ಈ ಬೈಕಲ್ ಬಂದವರು? ಹೌದು, ಅವನೇ ಫ್ರಮ್ ಗೋವಾ. ಹಿಂಗ್ ಹೇಳ್ತೀನಂತ ಬೇಜಾರಾಗ್ಬಿಡಿ. ಆ ವ್ಯಕ್ತಿ ತುಂಬಾನೇ ತೊಂದರೆ ಕೊಟ್ಟ. ಅವ್ನ್ ಸ್ವಲ್ಪ ಕುಡ್ದಿದ್ದ, ಅದಕ್ಕೇನೆ ಆತರ ಬಂದಿದ್ದಾನೆ. ಅಷ್ಟೇ ಅಲ್ಲ, ಪೊಲೀಸ್ ಗಾಡಿದು ಗ್ಲಾಸ್ ಹೊಡೆದೋಗಿದೆ, ಬೇರೆ ಕಾರ್ದು ಒಂದು ಆಕ್ಸಿಡೆಂಟ್ ಮಾಡಿ. ಮತ್ತೆ ಏನೇನ್ ನಷ್ಟ ಆಗಿದ್ಯೋ ಅದನ್ನೆಲ್ಲದನ್ನು ನಾನೇ ಕೊಡ್ತೀನಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಸರ್ ನಮ್ ಸ್ಟಾಫ್ ಬಂದು ನೋಡ್ಕೊಳತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಿನಗೊಂದು ಒಳ್ಳೆ ಕೆಲಸ, ಒಳ್ಳೆ ವರಮಾನ, ಸುಖ ಜೀವನ. ಅದ್ ನನ್ಗೆ ಇಷ್ಟ ಇರ್ಲಿಲ್ಲ ಅಂದಿದ್ರೆ ನಾನು ನಿನ್ನ ಬಾಂಬೆ ಕಳಿಸ್ತಿದ್ದ ಇಲ್ಲ ಅಲ್ವಾ? ಲುಕ್ ದೀಪಕ್, ಈ ಊರೆಲ್ಲ ಅವ್ರದೇನೆ. ಲೀಲಾ ಗ್ರೂಪ್ ಅಲ್ಲಿ ನಾನಿರೋದು ನನ್ನ ಅದೃಷ್ಟ ಅಷ್ಟೇನೆ. ನಿನಗೂ ಒಂದ್ ಚೆನ್ನಾಗಿರೋ ಕೆಲಸ ನಾನು ಹುಡುಕಿದ್ದೀನಿ. ನನ್ ಬಾಸ್ ಹತ್ರ ಮಾತಾಡಿದ್ದೀನಿ. ಆದ್ರೆ ನನ್ ಬಾಸ್ ಮತ್ತೆ ಅವ್ರ ಸ್ಟೇಟಸ್ಗೆ ನೀನೊಂದು ಪ್ರಾಬ್ಲಮ್ ಆಗ್ಬಾರ್ದು ತಾನೆ? ಇಲ್ಲಿವರೆಗೂ ನಾನು ಯಾರಿಗೆ ತಾನೇ ಪ್ರಾಬ್ಲಮ್ ಆಗಿದ್ದೀನಿ? ಅಮ್ನೋರೆ, ಬೇಗ ಚಟ್ನಿ ಸ್ವಲ್ಪ ಕೊಡಿ. ಎಲ್ಲಾ ವಿಷಯನೂ ನಡೀಲಿ. ಅಷ್ಟೇ ಅಲ್ಲ, ನಮ್ ಕುಟುಂಬಕ್ಕೆ ಇವತ್ತು ಒಳ್ಳೆ ದಿನ. ಯಾವ್ದನ್ನು ನಿಲ್ಲಿಸಬಾರ್ದು, ಎಲ್ಲ ನಡೆಸ್ಬೇಕು. ನೀನ್ ಹೋಗು. ಏನೇ ಪಾಯಿಂಟ್? ಸಾರಿ, ಬರೋದಕ್ಕಂತೂ ಆಗ್ತಾ ಇಲ್ಲ. ಬಂದ್ಮೇಲಂತೂ ಸೆಲೆಬ್ರೇಟ್ ಮಾಡೋಣ, ಆಯ್ತಾ?
ಅಷ್ಟ್ ಸಾಕು, ಹುಷಾರಾಗಿ ಹೋಗಿ ಬನ್ನಿ. ನಾನು ಬರ್ತೀನಿ. ಬಾಯ್. ಹೊಡಿಬೇಡ ಮಾತನ್ನ. ಜೀವನ ಯಾರು? ಯಾರದು? ಎಲ್ಲಿ ಅವನು? ಯಾರು? ಯಾರ? ಕರಿ ಅವನನ್ನ. ಅವನೊಬ್ಬ ಬಾಸು, ನಿನ್ ಸೆಕ್ರೆಟ್ರಿ. ನೀನ್ ಮಾಡಿದ ತಪ್ಪು ಅಂತ ನಾನು ಇಲ್ಲಿಗೆ ಹೇಳೋದಿಕ್ ಬಂದಿಲ್ಲ. ತಪ್ಪು ಮಾಡಿದ್ ನನ್ನ ತಮ್ಮ, ನಾನು ಅವನ ತಿದ್ದುತ್ತೀನಿ. ಯಾಕಮ್ಮ ಹೀಗೆ ದೇವ್ರು ಕೂಡ ಕ್ಷಮಿಸದೇ ಇರೋಂಥ ತಪ್ಪನ್ನು ಮಾಡ್ತಾ ಇದೀಯಾ? ಒಂದು ಕುಟುಂಬದ ಗೌರವ, ಒಂದು ಹೆಣ್ಣಿನ ಮರ್ಯಾದೆ ಜೊತೆ ಆಟ ಆಡಿ ನೀನು ಬದುಕೋದಿಕ್ ಸಾಧ್ಯ ಆಗತ್ತಾ? ಹೇಳು. ನೀವಿದೆಲ್ಲ ನನಗೆ ಹೇಳ್ತಿದ್ದೀರಾ? ನೀನ್ ಶುರು ಮಾಡಿದ್ದನ್ನ ನೀನೇ ಮುಗಿಸ್ಬೇಕು. ನೀನ್ ಹೋಗ್ಬೇಕು. ನಿನಗೆ ಎಷ್ಟು ಬೇಕೋ ಅಷ್ಟನ್ನ ಬರ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಆಮೇಲೆ ನಿನ್ನ ನನ್ನ ತಮ್ಮನ ಜೀವನದಲ್ಲಿ ನೋಡ್ಲೇಬಾರ್ದು. ನನಗೆ ನನ್ನ ಕುಟುಂಬ ಮುಖ್ಯ. ನನಗೆ ಹಣ ಕೊಟ್ಟು ಹೋಗನ್ನಕ್ಕೆ ನೀವ್ಯಾರು? ಸರಿನೇ, ನಾನ್ ಯಾರು ಅನ್ನೋದು ನಿನ್ಗಿನ್ನೂ ಅರ್ಥ ಆಗಿಲ್ಲ. ಅದನ್ನ ನಾನ್ ನಿನ್ಗೆ ಅರ್ಥ ಮಾಡ್ಸಿದ್ರೆ ನೀನು ಜೀವಂತವಾಗಿರೋದಿಲ್ಲ. ಅರ್ಥ ಆಯ್ತಾ? ಹಲೋ, ಏನು ಹೇಗಾಡ್ತಿದ್ಯಾ? ನೀನ್ ಯಾರು? ಒಬ್ಬ ಮನುಷ್ಯ. ಅದು ಗೊತ್ತು. ಜೀವನಕ್ಕಾಗಿ ಏನ್ ಮಾಡ್ತಿದ್ಯಾ? ಮಾಮ ಕೆಲ್ಸನ? ಕಂತ್ರಿ ನಾಯಿ, ನನ್ ಕುಟುಂಬ ಹಾಳು ಮಾಡಕ್ಕೆ ಅಂತ ಬಂದಿದ್ಯಾ? ನೋಡು, ಕೈಯತ್ತು. ನನ್ ಬಗ್ಗೆ ನಿನ್ಗಿನ್ನ ಗೊತ್ತಿಲ್ಲ. ನನ್ನ ಬಗ್ಗೆ ನನಗ್ ಚೆನ್ನಾಗಿ ಗೊತ್ತು ಕಣೋ. ನಿನ್ನಂತ ಕಜ್ಜಿ ನಾಯಿಗಳನ್ನ ನಾನು ಯಾವತ್ತೂ ಸುಮ್ಮನೆ ಬಿಟ್ಟಿದ್ದೇ ಇಲ್ಲ. ನಾನು ಯಾರು ಅಂತ ಗೊತ್ತಾಗ್ಬೇಕಲ್ಲ ನಿಮಗೆ. ಏನಣ್ಣ ಇದಲ್ಲ? ನೀನೇನೋ ಮಾಡ್ತಾ ಇದ್ಯಾ ಇಲ್ಲಿ? ನಿನ್ಗೆ ಅದು ಬೇಕಾಗಿಲ್ಲ ಹರಿ. ಇದು ನಿನ್ಗೆ ಬೇಡದಿರೋ ವಿಚಾರ. ಗೊತ್ತಿಲ್ಲ ಅಂದ್ರೆ ಕನ್ನಡದಲ್ಲಿ ಹೇಳ್ತೀನಿ. ನನ್ನ ವಿಷಯದಲ್ಲಿ ನಿನ್ ತಲೆ ಹಾಕ್ಬೇಡ. ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋ ಅಡ್ವೈಸ್ ಎಲ್ಲ ನಮ್ಮಿಬ್ಬರ ಮಧ್ಯೆ ಇರಬೇಕು. ಅದು ಊರಾಚೆ ಇರಬಾರ್ದು. ಆಫೀಸಲ್ಲೂ ಅಷ್ಟೇ ನನ್ನ ಹಿಂದೆ ಇನ್ಮೇಲೆ ಬರಬೇಡಿ. ಅರ್ಥ ಆಯ್ತಾ?
ಇಷ್ಟು ದಿನ ಕಾಯ್ಕೊಂಡಿದ್ದು ಅದೀಗ ಆಗ್ತಾ ಇದೆ. ಬಿಡಲ್ಲ. ಅದು ಹೋದಂಗೆ ಲೀಲಾ ಗ್ರೂಪ್ಸ್ನ ಅಂತ್ಯ ನಾನು ನೋಡಬೇಕು. ನನ್ನ ಕಣ್ಣಾರೆ ನೋಡಬೇಕು. ಹರಿ ಅಪ್ಪನೂ ಮಗನೂ ಸೇರಿ ಅವನ್ನ ಇಂಗ್ಲೆಂಡಲ್ಲಿ ಓದೋದಕ್ಕೆ ಕಳಿಸಿದ್ರು. ಅವನೇ ಈಗ ಲೀಲಾ ಗ್ರೂಪ್ಸ್ನ ನಡೆಸೋದು. ಅದನ್ನು ತಡಿಬೇಕು. ಆ ಪಿಲ್ಲರ್ನ ಹೊಡೆದಾಕಿದ್ರೆ ಅಪ್ಪನು ಮತ್ತೆ ಅವನ ಪ್ರೀತಿ ಮಗ ಅಪ್ಪು ಬೇರೆ ಸಮೇತ ಕಿತ್ತಾಕಿ ಮತ್ತೆ ಮಾರ್ಕೆಟಲ್ಲಿ ಕರ್ಕೊಂಬಂದು ನಿಲ್ಲಿಸ್ತೀನಿ. ಮಾಡ್ತೀನಿ. ನಾನು ಅದನ್ನು ಕಣ್ಣು ತುಂಬ ನೋಡಬೇಕು. ಏನೋ ಹರಿ ಅವನು ಸತ್ತಾದ್ಮೇಲೆನೆ ನಾಳೆ ಬೆಂಗಳೂರಲ್ಲಿ ಸೂರ್ಯ ಹುಟ್ಟೋದು. ವೆರಿ ಗುಡ್. ನೀನು ಹೇಳಿದ ಕೆಲಸ ಚೆನ್ನಾಗಿ ಮಾಡಬೇಕು. ಗುಡ್. ನಿನ್ನ ಕೈಗೆ ಬೇಕಾಗಿರೋ ಅಷ್ಟು ದುಡ್ಡನ್ನ ಅವನ ಹತ್ರ ನೀನು ತಗೊಂಡಾಯ್ತು. ಆದ್ರೂ ನಮ್ಗಳ ಮಧ್ಯೆ ಆಗಿರೋಂಥ ಈ ಡೀಲ್ಗೆ ದುಡ್ಡು ಇಲ್ಲಿದೆ. ದೀಪಕ್, ಇನ್ಮೇಲೆ ನೀವಿಬ್ರು ಸಿಟಿಲಿ ಇರೋದ್ರಿಂದ ನನಗೆ ನಿಮಗೆ ಅಪಾಯ ಇರುತ್ತೆ. ಅದಕ್ಕೆ ಎಲ್ಲನೂ ಮುಗಿಸ್ಬಿಟ್ಟು ರಾತ್ರಿ ಅಷ್ಟೊತ್ತಿಗೆ ಹೊರಟೋಗ್ಬಿಡಿ. ಇನ್ಮೇಲೆ ನಾವು ಸಿಗೋ ಹಾಗಿಲ್ಲ, ಸಿಗ್ಲೂಬಾರ್ದು. ಬಾಯ್. ಓಕೆ. Oh shit.
ಏನಾಯ್ತು? ಏನೋ ಇಲ್ಲಿ ಏನಾಯ್ತು? ಅಣ್ಣ ನಾನು ಈಶ್ವರ, ಅಳ್ಬೇಡ. ನನ್ಗೇನ್ ಕಷ್ಟ ಇಲ್ಲ. ಈ ಮನೆಗ್ ಬಂದವ್ರು ಯಾರು ಇದುವರೆಗೂ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಹೋದವ್ರಿಲ್ಲ. ಅದಾಗ್ಬಾರ್ದಲ್ವಾ? ಲೀಲಾ ಅಮ್ಮ ಅವ್ರ ಮನೆ. ಯಜಮಾನ್ರೆ, ಗಣಪತಿನೇ ಹೇಳ್ತಿರೋದು. ಅಪ್ಪ ಮಕ್ಕಳನ್ನಿಬ್ಬರನ್ನೂ ಇದುವರೆಗೂ ಅಪ್ಪ ಮಕ್ಕಳ ಥರನೇ ನಾವು ನೋಡಿದ್ದು. ಆದರೆ ಈಗಿಬ್ರು ಭಗವಂತ, ಒಬ್ಬೊಬ್ರದ್ದು ಒಂದೊಂಥರ ಹಣೆ ಬರ. ಓ, ಎಲ್ಲ ಇದ್ದೀರಾ? ಕೂತ್ಕೊಳ್ಳಿ. ಓ, ಪತ್ರಿಕೆಯವರು ಬಂದಿದ್ದೀರಾ? ಒಳ್ಳೇದಾಯ್ತು. ಆದ್ರೆ ಈಗ ತೆಗ್ದಿರೋ ಫೋಟೋ ನ್ಯೂಸ್ ಪೇಪರಲ್ಲಿ ಹಾಕ್ಬಿಡ್ಬೇಡಿ. ಈಗಿರೋ ನನ್ನ ಮುಖಾನ ನ್ಯೂಸ್ ಪೇಪರಲ್ಲಿ ನೋಡಿದ್ರೆ ಚೆನ್ನಾಗಿರಲ್ಲ. ನಿಮ್ಗೆಲ್ಲ ಸಾವಿರಾರು ಕೆಲ್ಸಗಳಿದೆ. ಯಾಕೆ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀರಾ? ಇಲ್ಲಿ ಏನೂ ಇಲ್ಲ ಅಂದ್ರೆ ಅವನೇ ನನ್ನ ಹಿರಿ ಮಗ. ಅವನಿಲ್ಲ, ಗೊತ್ತಲ್ವಾ ಅವನಿಗೆ ಎಲ್ಲಿದ್ದಾನೆ ಅಂತ. ಈಗ ಅಪ್ಪ ಅನ್ನೋ ಭಾರ ಅವನಿಗಿರಲ್ಲ ಅಲ್ಲ. ಒಳ್ಳೇದಾಯ್ತು, ಇರ್ಲಿ, ಅವನು ಅಲ್ಲೇ ಇರ್ಲಿ, ಚೆನ್ನಾಗಿರ್ಲಿ. ಕೊಲೆ ಮಾಡಿದಾನೆ, ಇರ್ಲೇಬೇಕಲ್ವಾ? ಸಾಕಷ್ಟು ಲಾರಿ, ಬಸ್ಸು, ಕಾರ್ ಇದೆ, ದೊಡ್ಡ ಮನೆ ಇದೆ, ಕೋಟಿಗಟ್ಲೆ ದುಡ್ಡಿದೆ ಅಂತ ಮಾತ್ರಕ್ಕೆ ಒಳ್ಳೆಯವನಾಗ್ಬಿಡ್ತಾನ? ಇಲ್ಲ, ಈಗೆಲ್ಲ ಕಳ್ಕೊಂಡಿದೀವಿ. ತರಕಾರಿ ಮಾರ್ಕೆಟ್ ಅಲ್ಲಿ ಕೊಳ್ತೋಗಿರೋ ಒಂದು ಟೊಮೆಟೊಗಿರೋ ಬೆಲೆ ಕೂಡ ನಮ್ಗಿಲ್ಲ. ಪಪ್ಪನ್ಗೆ ಮತ್ತೆ ನನ್ನ ಮಗ ಅಪ್ಪುಗೆ ನೋಡಿ, ಈಗ ಆ ರೋಡಲ್ಲಿ ಹೋಗೋ ಊರಿನ ಜನ ಕೂಡ ಜೋರಾಗಿ ಮಾತಾಡ್ತಾರೆ, ಇದೇ ಆ ಕೊಲೆಗಾರ ಅಪ್ಪು ಅವ್ರ ಮನೆ ಅಂತ. ಹೌದು ತಾನೆ? ಕೊನೆಗೆ ಏನ್ ಹೆಸರುಳಿತು? ಬರೋ ಜಾಗಕ್ಕೆ ಬಂದಾಯ್ತು. ನನ್ ಜೀವನ ಶುರು ಮಾಡಿದ್ಕಿನ್ನ ಕೆಳಗ್ ಬಂದಿದ್ದೀನಿ. ಅಪ್ಪ ಪೊಲೀಸ್ ಸ್ಟೇಷನ್ ವರ್ಗೂ ಮಾತ್ರ ಹೋಗಿರೋದು, ಮಗ ಅದಕ್ಕಿನ್ನ ದೊಡ್ಡ ಜಾಗದಲ್ಲಿದ್ದಾನೆ. ನಾವ್ ಎಲ್ಲಿಂದ ಜೀವನ ಶುರು ಮಾಡಿದ್ವಿ ಅಂತ ಎಲ್ಲರಿಗೂ ಚೆನ್ನಾಗಿ ಅರ್ಥ ಮಾಡಿಸಿದಾನೆ ನನ್ ಹಿರಿ ಮಗ. ಎಂಟು ವಯಸ್ಸಲ್ಲಿ ಅವನು ನನಗೆ ದೊಡ್ಡ ಭಾರನ ಕೊಟ್ಟ. ಅದನ್ನೆಲ್ಲ ಹೊತ್ಕೊಂಡು ನಾನು ತುಂಬಾ ದೂರ ನಡೆದೆ. ಈಗ ಹೊಸದಾಗೊಂದು ಭಾರನ ಕೊಟ್ಟಿದ್ದಾನೆ. ಇನ್ ಮುಂದೆ ಇದನ್ನು ನಾನು ಹೊರಬೇಕು. ಇನ್ ಮುಂದೆ ಈ ಕಾರಣ ಇಟ್ಕೊಂಡು ಯಾರು ಈ ಮನೆಗೆ ಬರೋದ್ ಬೇಡ. ನನಗಂತೂ ನೋವೇ ಇಲ್ಲ. ಬೇಡ, ನೀನ್ ಹೋಗು. ಅಪ್ಪ, ಅಪ್ಪು ಅಣ್ಣ ಈಗ ಜೈಲಲ್ಲಿ ಊಟ ಮಾಡ್ತಾ ಇದ್ದಾನೆ. ಕೊಲೆಗಾರನ್ಗೆ ಜೈಲಲ್ಲೇ ಊಟ? ಕೊಲೆ ಮಾಡಿದ್ ನಾನು, ಅವ್ರ ಜೈಲಿಗೆ ಅಪ್ಪು ಅಣ್ಣ ಅಪವಾದ ಹೊರಿಸ್ಕೊಂಡ್ರು.
ನನ್ಗೋಸ್ಕರ ಬೇಡ, ನಾನೇನು ಕೇಳಿಸ್ಕೊಳ್ಳಲ್ಲ. ಇಷ್ಟೊತ್ತು ನನ್ ಮಗನ್ಗೆ ಶಾಪ ಕೊಟ್ಟ ನಾನು ಯಾವ ದೇವ್ರ ಹತ್ರ ಹೋಗಿ ಕ್ಷಮೆ ಕೇಳಲಿ? ಹೋಗ, ನನ್ ಮುಂದೆ ನಿಲ್ಬೇಡ. ಆಸ್ತಿನ್ ಮಾರಾದ್ರು, ಯಾರ್ ಕಾಲಕ್ ಬಿದ್ದಾದ್ರು ಹೋಗಿ ನನ್ ಮಗನ್ ಕರ್ಕೊಂಬ, ಹೋಗ್ ಕರ್ಕೊಂಬ. ಅಪ್ಪು, ಅಪ್ಪ ಅಪ್ಪ ಏನಾಯ್ತಪ್ಪ? ಏನಾಯ್ತು ಅಪ್ಪ? ಎದ್ದೇಳಪ್ಪ ಅಪ್ಪ. ಅಪ್ಪ ಅಪ್ಪ ಅಪ್ಪು, ಒಬ್ರು ವಿಸಿಟರ್ ಇದ್ದಾರೆ. ಅಪ್ಪ ಹರಿ, ಏನಾಯ್ತೆ? ಎಲ್ಲಾರ ಬಗ್ಗೆನೂ ನೀವು ವಿಚಾರಿಸಿದ್ರಿ, ಆದ್ರೆ ನಮ್ಮ ಮಕ್ಕಳ ಬಗ್ಗೆ ಒಂದ್ಸಲನಾದ್ರು ಅವ್ರಿಗೆ ಗೊತ್ತಾ? ಅವ್ರಿಗೆಲ್ಲ ಗೊತ್ತು. ನಿಮ್ ಮಕ್ಕಳಲ್ವಾ? ಅವ್ರು ಏನು ನಮ್ಮ ಮಕ್ಕಳ ಬಗ್ಗೆ ಒಂದ್ಸಲ ಯೋಚನೆ ಮಾಡಿದ್ರ? ಹೇಳಿ, ಯಾಕೆ ಹೀಗ್ ಮಾಡಿದ್ರಿ? ನಾನು ಸಮಯ ಮುಗೀತು. ಈ ಕೇಸಲ್ಲಿ ಪ್ರಾಸಿಕ್ಯೂಷನ್ ಪಕ್ಕ ಇರೋ ಅಪರಾಧಿ ಪರ ವಾದ ಮಾಡ್ತಿರೋ ವಕೀಲರ ಪ್ರಕಾರ ಹಾಜರಿ ಮಾಡಿರೋ ಎವಿಡೆನ್ಸ್ ಪ್ರೂಫ್ ವಿಚಾರಿಸಿ ನೋಡಿದಾಗ ಎದುರು ಪಕ್ಷದ ವಕೀಲರಿಗೆ ಯಾವುದೇ ಮುಖ್ಯವಾದ ಕಾರಣ ಸಿಗದೇ ಇರೋದ್ರಿಂದ ಅಪರಾಧಿಗೆ ಸಮಾಜದಲ್ಲಿರೋ ಮರ್ಯಾದಿನ ವಿಚಾರವಾಗಿ ಇಟ್ಕೊಂಡು ಕೊಲೆಯಾಗಿರೋ ವ್ಯಕ್ತಿಯ ಆರೋಪ ಪಟ್ಟಿಯನ್ನು ಇಟ್ಕೊಂಡು ಪರಿಶೀಲಿಸಿದ ನಂತರ ಅವರು ತುಂಬಾ ಅಪರಾಧ ಮಾಡಿರೋದ್ರಿಂದ ಸಾಕ್ಷಿ ಆಧಾರಗಳಿಲ್ಲದ ಕಾರಣ ನಿರಪರಾಧಿಯಾದ ಅಪ್ಪುರವರಿಗೆ ಬಿಡುಗಡೆ ಘೋಷಿಸಲಾಗಿದೆ. ನಿರಪರಾಧಿಗೆ 50,000 ರೂಪಾಯಿಗಳನ್ನು ದಂಡ ವಿಧಿಸಿ ಅಪರಾಧಿಗೆ ಕಡಿಮೆ ಶಿಕ್ಷೆಯನ್ನು ವಿಧಿಸಿದ ನಂತರ ಈ ಕೋರ್ಟು ಜಾಮೀನು ನೀಡಲಾಗ್ತಾ ಇದೆ. ಅಲ್ಲಿ ತಗೊಂಬನ್ನಿ ನನ್ ಮನೆಗೆ. ಎಲ್ಲರೂ ಇಲ್ಲಿಂದ ಹೋಗಿ, ನಾನ್ ನನ್ ಮಗನ್ ಜೊತೆ ತುಂಬಾ ಮಾತಾಡೋದಿದೆ. ಹುಷಾರಾಗಿರಿ. ಅಪ್ಪು, ಅಪ್ಪ ನಿನ್ನ ಹತ್ರ ಒಂದು ಕೇಳಿದ್ರೆ ನಿನ್ನರ್ಗೂ ನಿದ್ದೆ ಒಂದೇ. ನನ್ನ ಅಪ್ಪು ಹತ್ರ ತುಂಬಾ ಮಾತಾಡ್ಬೇಕು. ಇವತ್ತು ರಾತ್ರಿ ನೀನ್ ನನ್ನ ಆಸೆನ ನೆರವೇರಿಸ್ಬಿಟ್ಟೆ. ಆದ್ರೆ ನಾನ್ ನಿನ್ಗೋಸ್ಕರ ಏನು. ಹೌದಪ್ಪ, ಏನಾಯ್ತು? ಮೊದಲು ಒಂದ್ಸತಿ ಶಿವ ನನ್ನ ಹತ್ರ ಹೇಳಿದ್ದ, ನಮ್ ಕುಟುಂಬನ ಬೇರ್ ಸಮೇತ ಕಿತ್ತಾಕ್ತೀನಿ ಅಂತ.
ಆ ನೋವು ನನ್ನ ಮನಸ್ಸಲ್ಲಿ ಯಾವಾಗಲೂ ಇತ್ತು. ನೀನು ಬೇಡ ಬೇಡ ಅಂದರೂ ಕೂಡ ನಿನ್ನ ಎದುರಾಕೊಂಡು ಅವನ ಮನೆಗೆ ಸೇರಿಸ್ಕೊಂಡೆ. ಅವನು ಜೀವನದಲ್ಲಿ ಉದ್ಧಾರ ಆಗಲಿ ಅಂತ ಅಂದ್ಕೊಂಡೆ. ನನ್ನ ಮಕ್ಕಳಿಗೆ ಯಾವುದೇ ಶತ್ರು ಇರಬಾರ್ದು ಅಂತ. ಇನ್ನು ಮುಂದೇನು ನಾನು ಆ ನಿಜನ ನಿನ್ನ ಹತ್ರ ಹೇಳಲಿಲ್ಲ ಅಂದರೆ ಅದು ದೊಡ್ಡ ತಪ್ಪಾಗುತ್ತೆ. ನನ್ನ ಕಾಲು ಆಕ್ಸಿಡೆಂಟಲ್ಲಿ ಏನೂ ಹೋಗಿಲ್ಲ, ಶಿವನೇ ಮಾಡಿದ್ದು. ಅಪ್ಪ, ಒಂದೇ ಬುಲೆಟಲ್ಲಿ ಅವನ್ನ ಇಲ್ದಿರಂಗ್ ಮಾಡ್ತಿದ್ದೆ. ಆದರೆ ನನ್ನ ಮಕ್ಕಳು ನನಗೆ ಈ ಮಾರ್ಕೆಟ್ ಒಳಗೆ ನಾನು ಚೆನ್ನಾಗಿ ನಡಿಬೇಕು. ನೆನ್ಪಿದ್ಯಾ, ಮೊದಲು ಒಂದ್ಸತಿ ನಾನು ಇಲ್ಲೇ ಬೀಳಕ್ಕೆ ಹೋದೆ. ನೀನು ಓಡ್ ಬಂದು ನನ್ನ ತಪ್ಕೊಂಡು ಹಿಡ್ಕೊಂಡೆ. ಏನಪ್ಪ ಅವರೇ, ಇಲ್ಲಿ ಕುಟುಂಬದಲ್ಲಿ ತೊಂದರೆ ಎಲ್ಲ ಮುಗೀತಾ? ಒಂದೋ ಎರಡೋ ಸಣ್ಣ ಪುಟ್ಟ ತೊಂದರೆಗಳಿದೆ ಇನ್ನ ಶಿವಂ ಕುಟಿ. ಅದನ್ನ ಮುಗಿಸ್ಬೇಕು ಅಂದ್ರೆ ನಿಮ್ ಸಹಾಯ ಬೇಕಾಗತ್ತೆ. ಅದನ್ನ ನಾನು ಈಗಲೇ ಮುಗಿಸ್ಬಿಡ್ತೀನಿ. ಬೇಡ.
ನಮ್ಮಪ್ಪನ ಕಾಲ್ ಕತ್ತರಿಸ್ತವನ್ನ ನಾನು ಮನಸ್ಸು ಮಾಡಿದ್ರೆ ಈಗಲೇ ಕೊಂದು ಹಾಕ್ಬಿಡ್ಬೋದು. ಹಾಗೇನಾದ್ರೂ ಮಾಡಿದ್ರೆ ನಿನಗೂ ನನಗೂ ಏನೋ ವ್ಯತ್ಯಾಸ. ಜೀವನನ ಜೀವಿಸೋದಕ್ಕೆ ಟೈಮ್ ಇದೆ. ವೇಷ ವೈಷಮ್ಯ ಅನ್ನೋದನ್ನ ಬಿಟ್ಟು ಸರಿಯಾಗಿ ಬದುಕೋದನ್ನ ಕಲಿ. ಅದನ್ನ ಬಿಟ್ಟು ಮತ್ತೆ ನಮ್ಮ ಕುಟುಂಬ ತಂಟೆಗೆ ಬಂದ್ರೆ ನಿನ್ನನ್ನು ತುಂಡು ತುಂಡ ಕತ್ತರಿಸ್ಬಿಡ್ತೀನಿ. ಈಗ ಸದ್ಯಕ್ಕೆ ನಿನ್ನ ಆಯಸ್ಸನ್ನ ನನ್ನ ಲೆಕ್ಕದಲ್ಲಿ ಬರ್ಕೋ. ಅಪ್ಪು ಬೇಡ, ಹೋಗ್ಬೇಡ. ಸ್ವಾಮಿ, ನಾನು ಮಂಗಳಾಪುರಕ್ಕೆ ಹೋಗ್ತೀನಿ ಅಂತ ನಿಮ್ಮ ಹತ್ರ ಹೇಳಿ ಎಷ್ಟು ದಿವಸ ಆಯ್ತು. ಈಗ ನನ್ನ ಹೆಂಡತಿನೂ ಮಕ್ಕಳನ್ನು ಬರ್ತಾ ಇದ್ದಾರೆ ಅಷ್ಟೇನೆ. ಅಣ್ಣ, ಈ ತರ ತೀರ್ಮಾನ ಆಗ್ತಾ ಇಲ್ಲ. ಯಾರನ್ನೋ ಸೋಲ್ಸ್ಬೇಕು ಅಂತ ಮಾಡಿದ್ದಲ್ಲ, ಎಲ್ಲ ಚೆನ್ನಾಗಿರ್ಬೇಕು ಅಂತ ತಾನೆ. ಇವಾಗ ಅದು ಹೋಗ್ತೀರಾ? ಅದನ್ನೇನಂತಾರೆ? ಭಾನುವಾರ. ಹಾ, ಅದೇನೆ. ಯಾಕೆ ಹೀಗೆ ನೋಡ್ತೀರಾ? ಎಲ್ಲ ಮಾತಾಡಿದಾದ್ಮೇಲೆ ನಮ್ಮ ಅಪ್ಪನ ಹಿಂದೆ ನಿಂತು ತಮಾಷೆ ಮಾಡ್ತಾ ಇದ್ರಲ್ಲ, ಅದಿದ್ಯಾ ಅಂತ ನೋಡ್ದೆ. ಅದಿರುತ್ತೆ, ಅದಿರುತ್ತೆ. ಅದು ಸಾಯೋವರೆಗೂ ಹೋಗೋದಿಲ್ಲ, ಇರುತ್ತೆ. ಹಾಗಿದ್ರೆ ಒಂದೇ ಒಂದ್ಸಲ ನಕ್ಕಿ ತೋರಿಸಿ ಸ್ವಾಮಿ. ನಾನು ಹೋಗೋದಿಲ್ಲ.